ಶ್ರೀ ಸಮರ್ಥ ರಾಮದಾಸ ವಿರಚಿತ ಮನಾಚ ಶ್ಲೋಕ ಅಥವಾ ಮನಾಚ ಬೋಧ ಯಾವ್ದಾದ್ರು ಹೇಳಿ ಅದ್ರ ಬಗ್ಗೆ ಆಖ್ಯಾನವನ್ನ ಶುರು ಮಾಡೋರಿದ್ದಾರೆ. ಎಲ್ಲರೂ ಅವರನ್ನ ತುಂಬು ಹೃದಯದಿಂದ ಸ್ವಾಗತಿಸಿ. ಮಹಾರಾಜ್. राजाधिराज सद्गुरुनाथ महाराज की जय. श्री गुरुदेव दत्त. गुरुर्ब्रह्मा गुरुर्विष्णु गुरुर्देवो महेश्वरा. गुरुर्साक्षात् परब्रह्म तस्मै श्री गुरुवे नमः. गुरुर्साक्षात् परब्रह्म तस्मै श्री गुरुवे नमः. ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ. ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾದಿರಾಜ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಮಹಾರಾಜ್ की जय. सद्गुरुदास राजा राम महाराज की जय. सकल साधु संत महाराज की जय. जय जय रघुवीर समर्थ. सुखा सारिके पूर्ण वैराग्य ज्याचे. वशिष्ठा परिज्ञान योगेश्वराचे. कवी वाल्मिका सारिखा मान्य ऐसा. नमस्कार माझा सद्गुरु रामदासा. जय जय रघुवीर समर्थ. ಭಕ್ತಿಯೊಳು ತುಕಾರಾಮ ಅನುಭವದಲ್ಲಿ ಜ್ಞಾನ ದೇವ. ಶಾಂತಿಯೊಳು ಏಕನಾಥ ವೈರಾಗ್ಯದೊಳು ಶುಕಮನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. श्री राम जय जय राम. 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 सुंदर माधव मेघ श्याम. जानकी जीवन राम राम. सुंदर माधव मेघ श्याम. जानकी जीवन राम राम. श्री राम जय जय राम. श्री राम जय जय राम. ईश्वर अल्लाह तेरे नाम. सबको सन्मति दे भगवान. ईश्वर अल्लाह तेरे नाम. सबको सन्मति दे भगवान. श्री राम जय जय राम. 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 राम 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 सीता राम राम राम. राम 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 सीता राम राम राम. राम 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 सीता राम राम राम. राजाधिराज सद्गुरुनाथ महाराज की जय. श्री गुरुदेव दत्त. ಶ್ರೀರಾಮ್. ಪ್ರಪ್ರಥಮದಲ್ಲಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ನಂತರ ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಗಳು ಆಗಿರುವಂತಹ ಶ್ರೀ ಸದ್ಗುರು ಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಶ್ರೇಷ್ಠ ಶ್ರೀ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ದಂಡವತ ಪ್ರಣಾಮಗಳು. ಶ್ರೀ ಚಿದಂಬರ ಮಹಾಸ್ವಾಮಿಗಳ ಪರಾವತಾರವೇ ಆಗಿರುವಂತಹ ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳು ಆಗಿರುವಂತಹ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ಮತ್ತು ಅವರ ಅಂತರಂಗದ ಶಿಷ್ಯ ಶ್ರೇಷ್ಠ ಶ್ರೀ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ
ಪವಿತ್ರ ಪಾದುಗಳಿಗೆ ನನ್ನ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಮಾತ್ರೆ ಸತ್ಸಂಗ ಫೌಂಡೇಶನ್ ಅದ ಅಧಿದೇವತೆ ತಾಯಿ ಮಾತ್ರೆ ದೇವಿಯ ದಿವ್ಯ ಚರಣಾರವಿಂದಗಳಿಗೂ ನನ್ನ ಭಕ್ತಿಪೂರ್ವಕ ಅನಂತ ಅನಂತ ದಂಡವತ ಪ್ರಣಾಮಗಳು. ಇನ್ನು ಈ ಸತ್ಸಂಗದ ಕಾರ್ಯಕ್ರಮದ ಈ ಜರುಗಲು ಪ್ರೇರಣಾಕರ್ತರು, ಕಾರಣಕರ್ತರು, ನಿರ್ಗುಣ ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ಸದ್ಗುರು ಚಂದ್ರಕುಮಾರ್ ಮಹಾರಾಜರ ದಿವ್ಯ ಪಾದಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಈ ಮಾತ್ರೆ ಸತ್ಸಂಗ ಫೌಂಡೇಶನ್ನದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡು ಈ ಒಂದು ಅಪೂರ್ವ ಸತ್ಸಂಗ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ರೀತಿಯಿಂದ ನಡೆಸುತ್ತಿರುವಂತಹ ನಮ್ಮ ಆತ್ಮೀಯ ಗುರುಬಂಧು ಭಗಿನಿಯರುಗಳಾದ ಶ್ರೀಯುತ ಪ್ರಸಾದ್ ಮತ್ತು ಶ್ರೀಮತಿ ದೀಪಾ ಪ್ರಸಾದ್ ದಂಪತಿಗಳಿಗೆ ನನ್ನ ಭಕ್ತಿಪೂರ್ವಕ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಕೊನೆಯದಾಗಿ ಈ ಒಂದು ಸತ್ಸಂಗದ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲ ಪ್ರಾಪಂಚಿಕ ಕಾರ್ಯಗಳನ್ನು ಬದಿಗಿಟ್ಟು ಬಂದು ಈ ಸಮಯದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗುರುಬಂಧು ಭಗಿನಿಯರುಗಳಿಗೆ ನನ್ನ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸಿ ಇವತ್ತಿನ ಈ ಒಂದು ಸತ್ಸಂಗ ಕಾರ್ಯಕ್ರಮವನ್ನು ನೀವುಗಳೆಲ್ಲ ಪ್ರಾರಂಭ ಮಾಡೋಣ. ಇವತ್ತ ವಿಶೇಷ ಒಂದು ಭಾಗ್ಯದ ದಿನ ಅಂತ ನಾವು ತಿಳ್ಕೋಬೇಕು. ಯಾಕಂದ್ರೆ ಸದ್ಗುರು ಶ್ರೀ ಸಮರ್ಥ ರಾಮದಾಸರು ಮಹಾರಾಜರು ಬರೆದಂತಹ ದಿವ್ಯ ಗ್ರಂಥ ಶ್ರೀಮತ್ ಮನಾಚೆ ಶ್ಲೋಕದ ಅರ್ಥ ವಿವರಣೆಯನ್ನು ನೀವುಗಳೆಲ್ಲ ಚಿಂತನೆಗೆ ತಗೊಂಡದ್ದಾಗ್ಯದ. ಮನಾಚೆ ಶ್ಲೋಕ ಇದಕ್ಕೆ ಮನೋಬೋಧನೂ ಅಂತಾರ, ಕನ್ನಡದೊಳಗೆ ಮನೋಬೋಧ ಅಂತಾರ. ಮಹಾರಾಷ್ಟ್ರದೊಳಗೆ ರಾಮದಾಸಿ ಸಂಪ್ರದಾಯದೊಳಗೆ ಇದಕ್ಕೆ ಮನೋಪನಿಷತ್ ಅಂತಾರ. ಹೆಂಗ ಭಗವದ್ಗೀತೆ ವೇದಗಳ ಒಂದು ಸಾರವೇ ಭಗವದ್ಗೀತೆ ಅದ ಅನ್ನುವಂಥದ್ದೊಂದು ಏನು ಪ್ರಚಲಿತ ಅದಲ್ಲ, ಅದೇ ರೀತಿ ದಶೋಪನಿಷತ್ತದ ಸಾರವೇ ಈ ಮನಾಚ್ಯ ಶ್ಲೋಕದ ಅಂತೇಳಿ ಜ್ಞಾನಿಗಳು ಅಭಿಪ್ರಾಯಪಟ್ಟಾರ. ಅಂದ್ರ ಇದಕ್ಕೊಂದು ಉಪನಿಷತ್ ಇದ್ದಂಗಿದು. ಉಪನಿಷತ್ತೊಳಗೆ ಇರುವಂತಹ ಎಲ್ಲಾ ವಿಚಾರಗಳನ್ನ ಸಮರ್ಥ ರಾಮದಾಸ್ ಮಹಾರಾಜರು ಈ ತಮ್ಮ ಮನಾಚ್ಯ ಶ್ಲೋಕದೊಳಗೆ ನಮಗೆಲ್ಲ ತಿಳಿಸ್ತಾರ. ಬಹಳ ಅದ್ಭುತವಾದಂತಹ ಒಂದು ಶ್ಲೋಕಗಳನ್ನು ಒಳಗೊಂಡದ. ಯಾಕಂದ್ರೆ ಇದರ ಹಿಂದೆ ಸಮರ್ಥ ರಾಮದಾಸ್ ಮಹಾರಾಜರು ತಮ್ಮ ಅವತಾರ ಕಾರ್ಯದೊಳಗೆ ದಿವ್ಯ ಗ್ರಂಥವಾದ ದಾಸಬೋಧ ಗ್ರಂಥವನ್ನು ರಚನಾ ಮಾಡಿದ್ರು. ಆ ಮಾಡಿದ್ದು ಎಲ್ಲರ ಕೈಯಲ್ಲೇ ತಮ್ಮ ಶಿಷ್ಯರ ಕೈಯಲ್ಲೇ ಬರೆಸಿ ಎಲ್ಲ ಮಠಗಳಿಗೂ ಕೊಟ್ಟಿದ್ರು. ನಿತ್ಯ ದಾಸಬೋಧ ಪಾರಾಯಣನೂ ಆಗ್ತಿತ್ತು. ಎಲ್ಲರೂ ನಿತ್ಯ ದಾಸಬೋಧ ಓದ್ತಿದ್ರು. ದಾಸಬೋಧ ಮೇಲೆ ಪ್ರವಚನಗಳನ್ನು ಸಾಕಷ್ಟು ಸಮರ್ಥನೆ ಮಾಡ್ತಿದ್ರು. ಆದ್ರೂ ಸಹಿತ ಜನಿಸಾಂಗತ ಐಕತ ಜನ್ಮಗೇಲ ಪರಿವಾದವೇವಾದ ತೈಸಿ ಚಿಠೇಲ ಅಂತ ಸಮರ್ಥರಂತಾರ. ಹೇಳಿ ಕೇಳುದ್ರಾಗೆ ಜನ್ಮನೇ ಹೋದು ಕರೆ ಬದಲಾವಣೆ ಅನ್ನುವಂಥದ್ದು ಶೂನ್ಯದ. ಇದು ಯಾಕೆ ಅನ್ನುವಂಥದ್ದು ಸಮರ್ಥರಿಗೆ ಒಂದು ಕಳಕಳಿ. ಅದಕ್ಕೆ ಅವ್ರಂದ್ರು ಇದು ಎಲ್ಲಿ ತಪ್ಪೇದ ಅಂದ್ರೆ ಬರೇ ಕೇಳಿ ಬಿಡ್ತಾರೆ, ಕೇಳಿದ್ದನ್ನು ಮನಸ್ಸಿಗೆ ಬೋಧ ಮಾಡುವುದಿಲ್ಲ. ತಮ್ಮ ಮನಸ್ಸಿಗೆ ತಾವು ಬೋಧ ಮಾಡಲಾರ್ದ ಪರಿವರ್ತನ ಅನ್ನುವಂಥದ್ದು ನಮಗೆ ಯಾರಿಗೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಕೇಳ್ತೇವೆ ಅಂದ ಮಾತ್ರಕ್ಕೆ ಕೇಳಿಬಿಟ್ರೆ ಏನೂ ಆಗುದಿಲ್ಲ. ಅದು ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಟಂಗೆ ಆಗ್ತದ, ಅಥವಾ ಈ ಕಿವಿಯಿಂದ ಕೇಳಿ ಬಾಯಿಯಿಂದ ಅದನ್ನು ಉಚ್ಚಾರ ಮಾಡಿ ಹೇಳಿದಂಗೆ ಆಗ್ತದೆ. ಇಷ್ಟೇ ಕರೆ ಅಂತರಂಗದಾಗಿ ಇಳಿಬೇಕಾಗಿತ್ತು ಅಂದ್ರೆ ನಮ್ಮ ಮನಸ್ಸಿಗೆ ನಾವು ಬೋಧ ಮಾಡಲಿಕ್ಕೆ ಬೇಕಂತ. ಅದಕ್ಕೆ ಈ ನಮ್ಮ ಮನಸ್ಸಿಗೆ ನಾವು ಬೋಧ ಮಾಡಿಕೊಂಡಾಗ ಮಾತ್ರ ನಮ್ಮ ಜೀವನದೊಳಗೆ ಒಂದು ಪರಿವರ್ತನ ಅನ್ನುವಂಥ ಕಂಡು ಬರ್ತ ಅನ್ನುವಂಥದ್ದು ಸಮರ್ಥರ ಕಳಕಳಿ. ಯಾಕಂದ್ರೆ ಸಮರ್ಥರು ಸಾಮಾನ್ಯರಲ್ಲ. ಅವರ ಸಮರ್ಥರ ಜೀವನ ಚರಿತ್ರೆಯನ್ನು ನೀವುಗಳೆಲ್ಲ ಈ ಒಂದು ಸತ್ಸಂಗದ ಮುಖೇನ ನಾವೆಲ್ಲರೂ ಚಿಂತನೆ ಮಾಡೋಣ. ಯಾಕಂದ್ರೆ ಅಂಥ ಮಹಾನ್ ಮಹಂತರು, ಮಹಾನ್ ಸಮರ್ಥರು, ಅವರೊಂದು ಅವತಾರ ಕಾರ್ಯನೇ ವಿಲಕ್ಷಣ ಅಂತಾರ. ಏನ್ರಿ ಹೆಂಗೆ ಯಾವಾಗ ಕೃಷ್ಣ ಪರಮಾತ್ಮ ಭಗವದ್ಗೀತೆ ಒಳಗೆ ಹೇಳ್ತಾನ, ಯದಾ ಯದಾ ಹಿ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಶ್ಯ ತದಾತ್ಮಾನಂ ಸುಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯತ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾರ್ಯ ಸಂಭವಾಮಿ ಯುಗೆ ಯುಗೆ ಅಂಥೇಳಿ ಯಾವಾಗ ಈ ಭೂಮಿ ಮೇಲೆ ಧರ್ಮದ ಗ್ಲಾನಿ ಆಗ್ತದ, ಧರ್ಮ ಅವನತಿ ಹೊಂತದ, ಮಹಾತ್ಮರಿಗೆ ತೊಂದರೆ ಆಗ್ಲಿಕ್ಕೆ ಶುರು ಆಗ್ತದ,
ಜನರು ಈ ರಾಜಸಿ ಮತ್ತು ತಾಮಸಿ ಪ್ರವೃತ್ತಿಗಳವರಾಗಿ ಈ ಪ್ರಪಂಚದ ವ್ಯಾಮೋಹದೊಳಗ ಅಲ್ಲ ಸಲ್ಲದ ಒಂದು ಕಾರ್ಯಗಳನ್ನು ಮಾಡಿ ಉತ್ತಮರಿಗೆ ತೊಂದರೆ ಕೊಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದ. ಆವಾಗ ನಾ ಮತ್ತೆ ಅವತಾರ ತೊಟ್ಕೊಂಡು ಬರ್ತೀನಿ. ಅದು ಹೆಂಗ್ ಬರ್ತೀನಿ ಅಂದ್ರೆ ಸದ್ಗುರುಗಳ ರೂಪದಿಂದ ಬರ್ತೀನಿ. ಈ ಕಲಿಯುಗದೊಳಗ ಸದ್ಗುರುಗಳ ರೂಪದಿಂದ ಬರ್ತೀನಿ ಅಂಥೇಳಿ ಅವರೆಲ್ಲರೂ ಈಗ ಏನು ಆಗಿ ಹೋದಂತ ಅದನ್ನ ನಾವು ನೋಡ್ಲಿಕ್ಕಾಗಿ ಈಗ ಸರ್ವಸಾಧಾರಣ 12ನೇ ಶತಮಾನದಿಂದ ನಾವು ನೋಡ್ಲಿಕ್ಕಾಗಿ 12ನೇ ಶತಮಾನದ ಈ ಕಡೆ ನಾವು ನೋಡ್ಲಿಕ್ಕಾಗಿ ಬಹಳಷ್ಟು ಮಂದಿ ಸಂತರು, ಶರಣರು, ದಾಸರು, ಸೂಫಿಗಳು ಆಗಿ ಹೋದ್ರು. 12ನೇ ಶತಮಾನದಾಗ ಬಸವಾದಿ ಶರಣರು, ಪ್ರಮಥರು, ಅಲ್ಲಮ ಪ್ರಭುಗಳು, ಅಕ್ಕ ಮಹಾದೇವಿ ಅಂತ ಅದ್ಭುತವಾದಂತ ಶರಣ ಒಂದು ಸಂಪ್ರದಾಯ ನಿರ್ಮಾಣ ಆಯ್ತು. ತದನಂತರ ಸದ್ಗುರು ಸಮರ್ಥ ಸಂತ ಜ್ಞಾನೇಶ್ವರ ಮಾವುಲಿಯವರು, ನಿವೃತ್ತಿನಾಥರು, ಸೋಪಾನ ಕಾಕ, ಮುಕ್ತಾಬಾಯಿ, ಜ್ಞಾನದೇವ, ಆಮೇಲೆ ಗೋರಾ ಕುಂಬಾರ, ಇನ್ನೂ ಅನೇಕ ಸಂತರ ಒಂದು ಏನಪ್ಪಾ ಅಂದ್ರೆ ಅವತಾರ ಈ ಭೂಮಿ ಮೇಲೆ ಆಯ್ತು. ನಂತರ ಭಾನುದಾಸರು, ಏಕನಾಥ್ ಮಹಾರಾಜರು, ಹಿಂಗೆ ನಾವು ನೋಡ್ಲಿಕ್ಕಾಗಿ ಈ ಕಡೆ ಪುರಂದರದಾಸರು, ಜಗನ್ನಾಥದಾಸರು, ವಿಜಯದಾಸರು, ಇಲ್ಲಿ ದಾಸ ಸಂಪ್ರದಾಯ ಈ ಕಡೆ ಅಂದ್ರೇನು ಎಲ್ಲೆಲ್ಲಿ ಧರ್ಮದ ಒಂದು ಅವನತಿ ಆಗ್ತಾ ಅಲ್ಲಲ್ಲಿ ಸಂತರು, ಶರಣರು, ಸೂಫಿಗಳು, ದಾಸರು ಇವರೆಲ್ಲರೂ ಅವತಾರ ತೊಟ್ಕೊಂಡು ಬಂದ್ರು. ಇವರೆಲ್ಲ ಯಾರ ಸಂಬಂಧ ಅವತಾರ ತೊಟ್ಕೊಂಡು ಬಂದ್ರು ಅಥವಾ ಇವ್ರ ಮೂಲ ಸ್ವರೂಪ ಯಾವುದಂದ್ರೆ ಅದು ಆ ನಿರ್ಗುಣ ಪರಬ್ರಹ್ಮ ಸ್ವರೂಪನೇ. ಅದು ಅಂತ ಅವತಾರ ಒಳಗ ನಾವು ಕಣ್ಣಿಗೆ ನಮ್ಮ ಕಣ್ಣಿಲೆ ಕಂಡಂತ ಅವತಾರ ಯಾವುದಪ್ಪ ಅಂದ್ರೆ ಇವತ್ತಿನ ದಿವಸ ನಿಮಗೆಲ್ಲರಿಗೂ ಒಂದು ದೇವರ ದೇವ, ಆಧಾರಭೂತರು, ನಮ್ಮ ಜನ್ಮದ ಜೀವನದ ಸಾರ್ಥಕತೆ ಮಾಡುವಂಥವ್ರು ಅಂತೇಳಿ ನಾವೇನು ನಂಬಿ ನಮ್ಮ ಜೀವನಕ್ಕೆ ಆಧಾರವಾಗಿ ಅವರನ್ನು ಭಜಿಸ್ಕೊತ ನಡೆದೀವಲ್ಲ ಅಂತ ಏನಪ್ಪಾ ಅಂದ್ರೆ ಸದ್ಗುರು ಸಮರ್ಥ ಚಂದ್ರಕುಮಾರ್ ಮಹಾರಾಜರು, ಆಮೇಲೆ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು, ಬಹುಸಾಯಿ ಮಹಾರಾಜರು, ರಾಮಚಂದ್ರರಾವ್ ಮಹಾರಾಜರು, ಆಮೇಲೆ ಸಾಕಷ್ಟು ಏನಪ್ಪಾ ಅಂದ್ರೆ ಇನ್ನೂ ಅಂತ ಸದ್ಗುರುಗಳ ಒಂದು ಅವತಾರ ಆತು ಅಂತೇಳಿ ಇವತ್ತು ನಮಗೆ ಇಂಥ ಒಂದು ತತ್ವ ವಿಚಾರಗಳನ್ನು ಚಿಂತನೆ ಮಾಡುವಂತ ಅವಕಾಶ ಒದಗಿ ಬಂದದ. ನಮ್ಮಂತ ಭಾಗ್ಯವಂತರೇ ಯಾರು ಅಲ್ಲ, ನಮ್ಮಂತ ಭಾಗ್ಯವಂತರೇ ಅಂತದ್ದು. ಯಾಕಂದ್ರ ಸದ್ಗುರುಗಳು ಯಾರು ಸಿಕ್ಕಾರ ಅವ್ರು ಪುಣ್ಯವಂತರು ಅಂತಾರ. ಅವರು ಸದ್ಗುರುಗಳು ಯಾರಿಗೆ ಲಭ್ಯ ಆಗ್ಯಾರಲ್ಲ ಅವ್ರ ಪುಣ್ಯಕ್ಕೆ ಎಣೆ ಇಲ್ಲ. ಅನಂತಾನಂತ ಜನ್ಮದ ಒಂದು ಸುಕೃತ, ಅನಂತ ಜನ್ಮೀಚೆ ಪುಣ್ಯ ಜೋಡಿ ಅಂತಾರ. ಎಷ್ಟೋ ಜನ್ಮದ ಪುಣ್ಯದ ಒಂದು ಸಂಗ್ರಹ ನಿಮ್ಮನ್ನಂತಲ್ಲಿ ಇತ್ತು ಅಂತೇಳಿ ಸದ್ಗುರುಗಳು ನಮ್ಮ ಮನಿತನಕ ಬಂದು ನಮಗ ಏನಪ್ಪಾ ಅಂದ್ರೆ ಈ ಮಾರ್ಗವನ್ನು ತೋರಿಸಿದ್ರು. ಸಮರ್ಥ ರಾಮದಾಸ್ ಮಹಾರಾಜರಂತಾರ, ಸದ್ಯೋಗ ಪಂಥೆ ಘರಿಯಾನಿಯೇಲೆ ಅಂಗೇ ಚ ಮಾತೆ ಪರಬ್ರಹ್ಮ ಕೇಲೆ प्रबोधितातो श्रम फार झाला विसरू कसामी ಗುರುಪಾದುಕಾಲ. ಆ ಸದ್ಗುರುನಾಥನ ಚರಣವನ್ನು ಹೆಂಗ ಮರೀಲಿಕ್ಕೆ ಸಾಧ್ಯ ಆಗಲಾರ್ದಂತ ಉಪಕಾರವನ್ನು ನಮಗೆ ಮಾಡ್ಯಾನ. ಯಾಕಂದ್ರ ಇಂಥ ಸತ್ಪಥವನ್ನ ನಮ್ಮ ಮನಿತನಕ ತಗೊಂಡು ಬಂದ್ರು, ನಮ್ಮ ಮನೆಗೆ ಬಂದು ನಮಗೆ ಉಪದೇಶ ಕೊಟ್ಟು ಈ ಮಾರ್ಗವನ್ನು ತೋರಿಸಿದ್ರು ಅಂದಾಗ ಅಂಥವ್ರ ಉಪಕಾರ ಕಾಯ ಸಾಂಗುಮಿಯ ಸಂತಾಚೆ ಉಪಕಾರ. ತುಕೋಬಾರಾಯರಂದ್ರು ಕಾಯ ಸಾಂಗುಮಿಯ ಸಂತಾಚೆ ಉಪಕಾರ ಮಜ ನಿರಂತರ ಜಾಗವಿತಿ. ಏನ್ ತುಮಿ ಸಂತ ಮಾಯ ಬಾಪ ಕೃಪಾವಂತ ಕಾಯಮೀ ಪತಿತ ಕೀರ್ತಿವಾಣು. ನಿಮ್ಮಂತ ಏನಪ್ಪಾ ಅಂದ್ರ ನನ್ನ ತಂದೆ ತಾಯಿಗಳಕ್ಕಿಂತ ಹೆಚ್ಚಿನವರು. ಯಾಕಂದ್ರೆ ಸದ್ಗುರುನಾಥ ತಾಯಿಯ ಕೋಟಿ ಪಟ್ಟು ಪ್ರೇಮ ಮಾಡೋರು ಯಾರು ಇದ್ರೆ ನಮಗೆ ಜೀವನದಾಗ ಕೇವಲ ಸದ್ಗುರುನಾಥ ಒಬ್ರೆ ಅಂತಾರೆ. ಪಾಹಾತ ದೇವಾಚೆ ಕೃಪೇಸಿ ಮಾತೇಚಿ ಕೃಪಾ ಕಾಯಸಿ ಅಂತ ಸಮರ್ಥರಂತಾರ. ಆ ಸದ್ಗುರುನಾಥರ ಒಂದು ಪ್ರೇಮದ ಮುಂದೆ ತಾಯಿಯ ಪ್ರೇಮ ಎಷ್ಟರ ಮಟ್ಟಿಗೆ ಅಂತಾರ ಅವರು. ಇವತ್ತು ನಮ್ಮ ಜೀವನದೊಳಗ ನಮಗೆಲ್ಲರಿಗಿಂತ ಹೆಚ್ಚು ಪ್ರೇಮ ಮಾಡಾಕಿ ಯಾರಪ್ಪ ಅಂದ್ರ ಅವ್ರು ನಮಗೆ ಹೆತ್ತ ತಾಯಿ. ಆದ್ರೆ ಸಮರ್ಥರಂತಾರ ಸದ್ಗುರುನಾಥನ ಪ್ರೇಮದ ಮುಂದೆ ತಾಯಿ ಪ್ರೇಮ ಎಷ್ಟರ ಮಟ್ಟಿಗೆ ಅಂತಾರು.
पाहता देवाचे कृपेशी मातेची कृपा कायसी माता वधी ಬಾಳಕಾಸಿ ವಿಪತ್ತಿ ಕಾಳಿ ಅಂತ ಪ್ರಸಂಗ ಬಂದ್ರೆ ತಾಯಿ ತನ್ನ ಮಗನ ಕೊಂದಾದ್ರೂ ಬದುಕ್ತಾಳ, ಆದ್ರ ದೇವೇ ಭಕ್ತ ಕೋಣ ವದಿಲ ಕದಿ ದೇಕಿಲಾನ ಐಕಿಲ ಶರಣಾಗತಾಸ ದೇವ ಜಾಲ ವಜ್ರ ಪಂಜರ. ಆ ದೇವ ಆ ಸದ್ಗುರುನಾಥ ತನ್ನ ಭಕ್ತರನ್ನ ಎಲ್ಲಿ ಕೊಂದದ್ದು ಎಲ್ಲೂ ಕೇಳಿಲ್ಲ, ಎಲ್ಲೂ ನೋಡಿಲ್ಲ. ಯಾರು ಶರಣಾಗತರಾಗ್ಯಾರಲ್ಲ ಅವ್ರನ್ನ ವಜ್ರ ಪಂಜರದಾಗ ಇಟ್ಟುಕೊಂಡು ಕಾಯ್ತಿರ್ತಾನ. ಅಂಥ ಒಂದು ಕೃಪಾಳು ಯಾರಪ್ಪ ಅಂದ್ರೆ ಅವ ಸದ್ಗುರುನಾಥ. ಅಂಥ ಸದ್ಗುರುನಾಥನನ್ನ ನಾವು ನಮ್ಮ ಕಣ್ಣು ತುಂಬಿ ನಮ್ಮ ಜೀವನದೊಳಗೆ ನೋಡಿದೆವು. ಅವ್ರ ಜೋಡಿ ಅವರ ಸಾನ್ನಿಧ್ಯದೊಳಗೆ ನಾವು ಕಾಲ ಕಳೆದೆವು. ಅವರ ಮಾತುಗಳನ್ನ ಶ್ರವಣ ಮಾಡಿದೆವು. ಅವರ ಪ್ರೇಮದ ಒಂದು ರುಚಿಯನ್ನು ಉಂಡೆವು. ಇವೆಲ್ಲನೂ ನಮಗೆ ಭಾಗ್ಯ ಸಿಕ್ಕಾವಂದ್ರೆ ನಾವು ಎಷ್ಟು ಭಾಗ್ಯವಂತರಿರ್ಲಿಕ್ಕಿಲ್ಲ. ಇವತ್ತು ನೋಡ್ರಿ, ಶೇಷಾಚಲ ಸತ್ಸಂಗದವರು ದಾಸಬೋಧದ ಒಂದು ಪ್ರವಚನವನ್ನ ಅವ್ರು ಇಟ್ಟುಕೊಂಡ್ರು. ದಾಸಬೋಧದ ಚಿಂತನ ಅಲ್ಲಿ ನಡ್ಲಿಕ್ಕತ್ತದ. ಆಮೇಲೆ ಅಭಂಗ ಸತ್ಸಂಗದವರು ಇವರು ಅಭಂಗ ಸತ್ಸಂಗದಾಗ ದಾಸ ರಾಜಾರಾಮ್ ಮಹಾರಾಜರ ಅಭಂಗದ ಚಿಂತನ ನಡ್ಲಿಕ್ಕತ್ತದ. ಇದು ಇವತ್ತು ಮನಾಚೆ ಶ್ಲೋಕದ ಚಿಂತನೆ ಮಾಡುವಂತ ಅವಕಾಶ ನನಗೆ ಪ್ರಾಪ್ತ ಆಗ್ಯದ ಅಂದ್ರೆ ನಾ ಎಷ್ಟು ಭಾಗ್ಯವಂತ ಇರ್ಬೇಕು ತಿಳ್ಕೊ. ಮನಿ ಧರಾವೇತೆ ಹೋತೆ ಅಂತಾರ ಸಮರ್ಥರ ಅಂತಾರ. ನೀ ಇಚ್ಛಾ ಮಾಡಿದ್ದಾಗ್ತದಪ್ಪ ಅಂತಾರವ್ರು. ನನ್ನ ಇಚ್ಛಾದೊಳಗಿತ್ತು ಮನಾಚೆ ಶ್ಲೋಕದ ಬಗ್ಗೆನೂ ನಾನು ಸ್ವಲ್ಪ ಈ ಒಂದು ಸೇವಾ ಮಾಡಬೇಕನ್ನೋ ನನ್ನ ಅಂತಃಕರಣದಾಗಿತ್ತು. ಇದು ನಮ್ಮ ಈ ಒಂದು ಮಾತ್ರೆ ಫೌಂಡೇಶನ್ ಸಂಘದ ಫೌಂಡೇಶನ್ದವರು ಅವರು ಒಂದು ಮುಖಾಂತರ ನನಗೆ ಮತ್ತೆ ಈ ಸೇವಾ ಮಾಡಲಿಕ್ಕೆ ಸಿಕ್ತಲ್ಲ. ಅದಕ್ಕೆ ನಾವು ನೀವುಗಳೆಲ್ಲ ಈ ಒಂದು ಮನಾಚೆ ಶ್ಲೋಕದ ಚಿಂತನವನ್ನ ಇನ್ನು ಮುಂದೆ ಬಹಳಷ್ಟು ಮನಸ್ಸುಗೊಟ್ಟು ಮಾಡೋಣ. ಬಹಳಷ್ಟು ಚಿಂತನೆ ಹೆಂಗೆ ಮಾಡೋಣ ಅಂದ್ರೆ ಅಂಥ ಒಂದು ಏನಪ್ಪ ಅಂದ್ರೆ ಒಂದೊಂದು ಅಕ್ಷರ ಅಂತ ಅಂದ್ರೆ ಒಂದೊಂದು ಅಕ್ಷರವನ್ನು ಸೇವನ ಮಾಡ್ಕೊತ ಹೋಗೋಣ. ಮಹಾರಾಜರು ಹೇಳಿದಂತ ಒಂದೊಂದು ಶಬ್ದವನ್ನು ಸೇವನ ಮಾಡ್ಬೇಕಂತ. ಸೇವನ ಇನ್ನು ಕುಡಿಬೇಕದನ್ನ, ಕೇಳುವುದಲ್ಲ. ಅದನ್ನ ನಾವು ಏನು ಮಾಡಬೇಕು, ಅದನ್ನು ಕುಡಿಬೇಕು, ಸೇವನ ಮಾಡಬೇಕು. ಆ ಸೇವನ ಮಾಡೋದಕ್ಕೆ ಭಕ್ತಿ ಅನ್ನುವಂಥ ಮಾತನ್ನ ಬೆಲ್ಸರೆ ಬಾಬಾರವ್ರು ತಮ್ಮ ಇದ್ರೊಳಗೆ ಬರ್ದಾರ. ಇರಲಿ, ಈಗ ಈ ಮನಾಸೆ ಶ್ಲೋಕ ಒಂದು ರಚನೆ ಮಾಡಿದಂಥ ಸಮರ್ಥರು ಏನಿದ್ದಾರಲ್ಲ, ಇವರು ಸಮರ್ಥರು ಮತ್ತು ಸಂತ ತುಕಾರಾಮ್ ಮಹಾರಾಜರು ಸರ್ವಸಾಧಾರಣ 16ನೇ ಶತಮಾನದೊಳಗೆ ಅಂದ್ರೆ ಶಕೆ 1530 ಇಸ್ವಿ 1608 ಇವರು ಇಬ್ಬರು ಅವತಾರ ಒಂದೇ ವರ್ಷನಾಗ ಆಗಿದ್ದಾರೆ. ಒಂದೇ ಸಮಯದೊಳಗೆ ಇಬ್ಬರು ಅವತಾರ. ಯಾರು? ಜಗದ್ಗುರು ಸಂತ ತುಕಾರಾಮ್ ಮಹಾರಾಜರು, ಆಮೇಲೆ ಸಮರ್ಥ ರಾಮದಾಸ್ ಮಹಾರಾಜರು. ಸಮರ್ಥ ರಾಮದಾಸ್ ಮಹಾರಾಜರು ಮಾರುತಿ ಔಷಧದಿಂದ ಅವತಾರ ಆಯ್ತು. ಆಮೇಲೆ ತುಕಾರಾಮ್ ಮಹಾರಾಜರಂತರೂ ಅವರು ನಾಮದೇವರ ಅವತಾರ ಆಗಿ ಶತಕೋಟಿ ಅಭಂಗವನ್ನು ಪೂರ್ತಿ ಮಾಡೋ ಸಂಬಂಧ ಈ ಭೂಮಿ ಮೇಲೆ ಬಂದು ಕೇವಲ 49 ವಯಸ್ಸಿನೊಳಗೆ 4,01,34,000 ಅಭಂಗಗಳನ್ನ ರಚನೆ ಮಾಡಿದ್ರು. ಅವರು ಮಾಡಿ ಹಾಡಿ ಹೋದ್ರು. ಸಮರ್ಥ ರಾಮದಾಸ್ ಮಹಾರಾಜರು ನೋಡ್ರಿ, ಇವರು ಹೆಂಗಪ್ಪ ಅಂದ್ರೆ ಇವ್ರ ಮನಿತನ ವಿಚಾರ ಮಾಡಿದ್ರೆ ಸರ್ವಸಾಧಾರಣ 23ನೇ ಪೀಳಿಗೆ ಅವರಿರು. 23 ಪೀಳಿಗೆಯಿಂದನೂ ಆ ಮನೆಯೊಳಗೆ ಸೂರ್ಯೋಪಾಸನೆ ಮತ್ತು ರಾಮೋಪಾಸನೆ ಅಖಂಡವಾಗಿ ನಡ್ಕೋತ ಬಂದಿತ್ತು. ಅಂಥ ನಡೆದ ಮನೆಯೊಳಗೆ ಸೂರ್ಯಾಜಿ ಪಂಥರ ಒಂದು ಚಿರಂಜೀವಿ ಮಕ್ಕಳಾಗಿ ಅವರು ಒಂದು ಇದರಿಂದ ಸೂರ್ಯನ ಒಂದು ಆಶೀರ್ವಾದದಿಂದ ಮತ್ತು ಮಾರುತಿಯ ಒಂದು ಆಶೀರ್ವಾದದಿಂದ, ಸೂರ್ಯನ ಆಶೀರ್ವಾದದಿಂದ ಸಮರ್ಥ ರಾಮದಾಸ್ ಮಹಾರಾಜರ ಅಣ್ಣ ಗಂಗಾಧರ್ ಅವರು, ಆಮೇಲೆ ಮಾರುತಿ ವಂಶದಿಂದ ಸಮರ್ಥ ರಾಮದಾಸ್ ಮಹಾರಾಜರು ಜನನಾಥು. ಇವ್ರು ಎಷ್ಟೊಂದು ತೀಕ್ಷ್ಣಮತಿಗಳು ಇದ್ರಂದ್ರೆ ಇವತ್ತಿನ ಇಷ್ಟೆಲ್ಲ ಸಾಹಿತ್ಯ ರಚನೆ ಆಗಲಿಕ್ಕೆ ಕಾರಣ ಅಂಥ ಒಂದು ಜಿಜ್ಞಾಸು ಸ್ವಭಾವ ಅವ್ರದ್ದು. ನಾವೆಲ್ಲರೂ ಹೆಂಗಿರಬೇಕಂದ್ರೆ ತತ್ವ ಚಿಂತನದೊಳಗೆ ಇಂಥ ಒಂದು ತೀಕ್ಷ್ಣವಾದಾಗಿ ನಾವು ಅದನ್ನು ಚಿಂತನೆ ಮಾಡ್ತಿರ್ಬೇಕು. ಪ್ರತಿಯೊಂದನ್ನು ತೂಗಿ ನೋಡ್ಬೇಕಂತಾರು. ಅಂಥ ಜಿಜ್ಞಾಸು ಹೆಂಗ ವಿವೇಕಾನಂದರು ಜಿಜ್ಞಾಸುಗಳಿದ್ರು. ಅವ್ರಂದ್ರು ಎಲ್ಲರೂ ದೇವ್ರ ಅಂತಾರ, ಖರೆ ದೇವ್ರು ಇದ್ದಾನೆ ಇಲ್ಲಿ ಅಂದ್ರೆ ಅವರು. ಒಂದು ದಿವಸ ಶಿವನ ದೇವಾಲಯದಾಗ ಕೂತಿದ್ರು, ನಮಸ್ಕಾರ ಮಾಡ್ಕೋತ ಕೂತಾಗ ಶಿವನ ಮೇಲೆ ಒಂದು ಇಲಿ ಓಡಾಡ್ತಂತ. ಆ ಇಲಿ ಓಡಾಡಿದ್ರು ಶಿವ ಸುಮ್ಮನೆ ಕೂತಿದ್ದ. ಯಾಕ ಮೂರ್ತಿ ಅದು. ಶಿವರಂತಾರ ವಿವೇಕಾನಂದರು, ಒಂದು ಮೈಮ್ಯಾಲ ಹರಿದಾಡುವಂತ ಇಲಿ ಓಡಿಸೋದು ತಾಕತ್ತಿರಾರ್ದ ಹೆಂಗ ದೇವರಾಗ್ತಾನಂದ್ರು ಅವರು.
ಹಂಗಾರೆ ದೇವ್ರು ಎಲ್ಲಿದ್ದಾನ ಅಂತ ಎಲ್ಲಾ ಕಡೆ ಕೇಳ್ಕೊತ ಹೋಗಿ ಕೊನೆಗೆ ರಾಮಕೃಷ್ಣ ಪರಮಹಂಸರು ಅಂತಲ್ಲಿ ಬರ್ತಾರ. ನೀವು ದೇವರನ್ನು ಕಂಡೀರ ಅಂದ್ಕೊಳ್ಳೆ, ಕಂಡನಪ್ಪ ಅಂದ್ರು. ನಿಜವಾಗಿಯೂ ಕಂಡೀರ, ನಿನ್ನ ನಾ ಹೆಂಗ್ ನೋಡ್ತೀನಿ, ನನ್ನ ನೀ ಹೆಂಗ್ ನೋಡ್ತಿ, ಇಷ್ಟು ಏನಪ್ಪಾ ಅಂದ್ರ ಇದ್ರಲ್ಲಿ ನಾನು ಕಂಡಿನಪ್ಪ ಅಂದಾಗ ಅವ್ರಿಗೆ ಶರಣ ಹೋದ್ರು. ಜಗತ್ತಿಗೆ ಸ್ವಾಮಿ ವಿವೇಕಾನಂದರು ಅಂದ್ರ ಅಂಥ ಒಂದು ಏನಪ್ಪಾ ಅಂದ್ರ ಸಿಡಿಲಿನ ಮರಿ ಅಂತಿದ್ರು ಅವ್ರಿಗೆ. ಅಂಥ ವಿವೇಕಾನಂದರು ಯಾರಿಂದ ಪ್ರಭಾವಿತರಾಗಿದ್ರು ಅಂದ್ರ ಸಮರ್ಥ ರಾಮದಾಸ್ ಮಹಾರಾಜರಿಂದ ಪ್ರಭಾವಿತ. ಅವರ ಒಂದು ತತ್ವ ಚಿಂತನದಿಂದ ಪ್ರಭಾವಿತರಾಗಿದ್ರು. ಅವರ ಒಂದು ವಿಚಾರಗಳನ್ನೇ ತಮ್ಮ ಜೀವನದೊಳಗ ಅವ್ರೇನಪ್ಪಾ ಅಂದ್ರ ಅದನ್ನ ಅನುಕರಣ ಮಾಡಿದ್ರು. ಅಂಥ ರಾಮದಾಸ್ ಮಹಾರಾಜರು ಶೂರರು, ಧೀರರು, ಅಂಥ ಸನ್ಯಾಸಿಗಳು, ಅಂಥ ಒಂದು ದೊಡ್ಡ ರಾಮಭಕ್ತರು. ಅಂಥ ರಾಮಭಕ್ತರು ಅಂದ್ರ ನಿಜವಾಗಿಯೂ ನಿಮಗೆಲ್ಲ ಹೇಳ್ಬೇಕಂದ್ರ ನಾವೆಲ್ಲರೂ ಈ ಭೂಮಿ ಮೇಲೆ ಅವತಾರ ತೊಟ್ಟುಕೊಂಡು ಬಂದ ಸದ್ಗುರುಗಳಿಂದ ಅನುಗ್ರಹ ಮಾಡ್ಕೊಂಡೆವು. ಆದ್ರ ಸೂರ್ಯಾಜಿ ಪಂತರು, ಶ್ರೇಷ್ಠ ಗಂಗಾಧರರು ಮತ್ತು ಶ್ರೀ ಸಮರ್ಥ ರಾಮದಾಸ್ ಮಹಾರಾಜರು ಇವರಿಗೆ ಅನುಗ್ರಹ ಮಾಡಿದವರು, ಉಪದೇಶ ಕೊಟ್ಟವರು ಯಾರು ಅಂದ್ರ ಸ್ವತಃ ಆ ರಾಮಪ್ರಭುನೇ ಬಂದ ಉಪದೇಶ ಕೊಟ್ಟಾನ. ಇಂಥ ಏನಪ್ಪಾ ಅಂದ್ರ ಅದ್ಭುತವಾದಂತಹ ಸಾಮರ್ಥ್ಯವುಳ್ಳವರು. ರಾಮನೇ ಅವ್ರ ಗುರು. ರಾಮನಿಂದನೇ ಶ್ರೀರಾಮ್ ಜೈ ಜೈ ರಾಮ್ ಅನ್ನುವಂತ 13 ಅಕ್ಷರದ ನಾಮ ಮಂತ್ರೋಪದೇಶ ಯಾರಿಂದ ಆತು ಅಂದ್ರ ಸ್ವತಃ ಶ್ರೀ ರಾಮಪ್ರಭುನೇ. ರಾಮ, ಲಕ್ಷ್ಮಣ ಇವರು ಬಂದ ಇವರೇ ಏನಪ್ಪಾ ಅಂದ್ರ ಸ್ವತಃ ಶ್ರೀ ರಾಮಪ್ರಭುನೇ ಇವರಿಗೆ ಉಪದೇಶ ಕೊಟ್ಟ ಇವರಿಗೆಂದ ಇನ್ನು ನೀ ಸಮರ್ಥ ರಾಮದಾಸ ಅಂತೇಳಿ, ರಾಮದಾಸ ಅಂತ ನಾಮಕರಣದಿಂದ ನೀನು ಪ್ರಸಿದ್ಧ ಆಗಪ್ಪ ಅಂತೇಳಿ ನನ್ನ ದಾಸನಾಗಿ ಪ್ರಸಿದ್ಧ ಆಗಂದ್ರು. ಗಂಗಾಧರಗೆ ರಾಮದಾಸ ಅಂತೇಳಿ ಪ್ರಸಿದ್ಧ ಆಗಂತ ಹೇಳಿದ್ರು. ಇಂಥ ಅದ್ಭುತವಾದಂಥ ಒಂದು ಭಕ್ತರಿಂದ ನಿರ್ಮಾಣ ಆದಂಥ ಈ ಒಂದು ಮನಾಚಿ ಶ್ಲೋಕ, ಈ ಒಂದು ದಾಸಬೋಧ ಗ್ರಂಥ ರಚನಾದ ಬಗ್ಗೆನ ನಾವು ಮಾತಾಡೋಣ. ಆದ್ರ ಇದಕ್ಕೆಲ್ಲಕ್ಕೂ ಕಾರಣ ಅಂದ್ರ ಹುಟ್ಟಿದಾಗಿನಿಂದನ ಅವ್ರಂತಲ್ಲಿ ಇರುವಂತ ಜಿಜ್ಞಾಸತ್ವ. ಜಾಂಬ ಗ್ರಾಮದೊಳಗ, ಮಹಾರಾಷ್ಟ್ರದಾಗ ಜಾಂಬದೊಳಗ ಅವ್ರ ಜನನಾಗ್ಯದ. 8 ವರ್ಷದ ಬಾಲಕ. ಇವರಿಗೆ ನಾರಾಯಣ ಅಂತ ಹೇಳಿ ಹೆಸರಿಟ್ಟಿದ್ರು. ನಾರಾಯಣ ಅಂತೇಳಿ ಹೆಸರಿಟ್ಟಿದ್ರು. ಕೇಳಿಸ್ತದಲ್ರಿ? ನಾರಾಯಣ ಅನ್ನುವಂಥದ್ದು ಇವ್ರ ಹೆಸರ. ಇವ್ರ ತಾಯಿ ರಾಣೋಬಾಯಿ, ತಂದಿ ಸೂರ್ಯಾಜಿ ಪಂತ. ನಾರಾಯಣ ಒಂದು ದಿವಸ ಎಲ್ಲೋ ಹೊರಗೆ ಹೋಗಿಬಿಟ್ಟ. ರಾಣೋಬಾಯಿ ಎಲ್ಲಿ ಹೋಗ್ಯಾನ ನಾರೋಬಾ ಅಂತ ಹುಡುಕಾಡ್ಲಿಕ್ಕತ್ಲು. ಹುಡುಕ್ಯಾಡ್ಕೊತ ಹೊರಗೆಲ್ಲ ಹುಡುಕ್ಯಾಡೋದಾದ್ಮೇಲೆ ಮನ್ಯಾಗ ಹುಡುಕ್ಯಾಡ್ಬೇಕಂತೇಳಿ ಎಲ್ಲಾ ಕೋಲಿಗಳು ಹುಡುಕ್ಯಾಡೋ ಹೊತ್ನಾಗ ಒಂದು ಕತ್ತಲು ಕೋಲಿ ಒಳಗ ಈ ನಾರಾಯಣ ಈ ಉಪ್ಪು ತುಂಬಿಟ್ಟುವಂತ ರಂಜುಣಿಗೆ ಮಗಲ್ ಕೂತಿದ್ದ. ರಾಣೋಬಾಯಿ ಚಿಮಣಿ ತಗೊಂಡು ಬರುವ ಹೊತ್ನಾಗ ಆಕಿ ಕಾಲ ಇವ್ರಿಗೆ ಹತ್ತು. ಯಾರು ಅಂತ ಕೇಳಿದ್ರು. ಅವ್ವ ನಾ ರಾಣೋಬಾರ ಅಂತಂದ್ಲು. ನಾನ್ ನಾರಾಯಣ ಅಂತಂದ್ಲು. ಇಲ್ಯಾಕೆ ಕೂತೀವ ನಾರಾಯಣ ಅಂದ್ರೆ ಏನ್ ಮಾಡ್ಲಿಕ್ಕತ್ತಿ? ಒಂದ್ ಮೋತಿ ನೋಡ್ತಾವ, ಚಿಮಣಿ ಹಿಡ್ದ ಕಣ್ಣಾಗ ದಳ ನೀರು ಬರ್ಲಿಕ್ಕತ್ತಾವ. ಏಕ್ದಮ್ ಏನಪ್ಪಾ ಅಂದ್ರೆ ಕಂಠ ಬಿಗದು ಬಂದದ. ಯಾಕೋ ಹಿಂಗ್ಯಾಕ್ ನಿನ್ನ ಅವತಾರ ನಾರಾಯಣ ಅಂತಂದ ಕೂಡಲೇ ಏನ್ ಅವ್ವ ನಾ ಚಿಂತಿ ಮಾಡ್ಲಿಕ್ಕತ್ತೀನಿ ಅಂತ. ಅವ್ವ ನಾ ಚಿಂತಿ ನಿನಗೇನ್ ಚಿಂತಿಯೋ 8 ವರ್ಷದ ಹುಡುಗ ಅಂದಾಗ ಅವ್ವ ನಾ ವಿಶ್ವದ ಚಿಂತಿ ಮಾಡ್ಲಿಕ್ಕತ್ತೀನಿ, ಜಗತ್ತಿನ ಚಿಂತಿ ಮಾಡ್ಲಿಕ್ಕತ್ತೀನಿ. ಜಗತ್ತಿನ ಜೀವಿಗಳು ತಮ್ಮ ನಿಜವಾದ ಸ್ವರೂಪವನ್ನು ಮರೆತು ಎಷ್ಟೊಂದು ಹೇಡಿಗಳಾಗಿ ಮತ್ತೊಬ್ಬರ ಆಧೀನದಾಗ ಬದುಕಲಿಕ್ಕತ್ತಾರ. ಯಾಕಂದ್ರ ಅವಾಗ ಮಲೇಂಚರ ಆಡಳಿತದೊಳಗ ಜನರೆಲ್ಲ ನಲಿಗೆ ಹೋಗಿಬಿಟ್ಟಿದ್ರು ಅವ್ರ ದಬ್ಬಾಳಿಕೆ ಒಳಗ. ಹಿಂಗಾಗಿ ತಮ್ಮ ಸ್ವತಃ ತಾವು ತಮ್ಮ ತನವನ್ನೇ ಕಳ್ಕೊಂಡು ಬದುಕಲಿಕ್ಕತ್ತಿದ್ರು. ಕೇವಲ ಅವರಿಗೆ ಹಿಂಸಾನೇ ಒಂದು ಇದಾಗಿತ್ತು. ಖರೆ ಅವ್ರು ಎಲ್ಲಕ್ಕೂ ಏನಪ್ಪಾ ಅಂದ್ರ ಅಷ್ಟು ದೀನಾವಸ್ಥೆ ಒಳಗೆ ಬದುಕಲಿಕ್ಕತ್ತಿದ್ರು. ಸಮರ್ಥರಿಗೆ ಅದನ್ನ ನೋಡಿ ಹೆಣ್ಮಕ್ಳು ಬದುಕು ಸಹಿತ ಕಠಿಣ ಆಗಿಬಿಟ್ರು. ಹೆಣ್ಮಕ್ಳು ಅಲ್ಲಿ ಆ ಹೊರಗೆ ಅಡ್ಡಾಡೋ ಸಹಿತ ಕಠಿಣ ಆಗಿತ್ತು. ಇಷ್ಟೊಂದು ಕೆಟ್ಟ ಕಾಲದು. ಇದನ್ನೆಲ್ಲ 8 ವರ್ಷದ ನಾರಾಯಣ ನೋಡಿದ. ಇದಕ್ಕೊಂದು ಏನಾದ್ರೂ ಒಂದು ಇದು ಬೇಕಲ್ಲ. ಈ ಜನರಲ್ಲೇ ಅಂತ ಒಂದು ಆತ್ಮಬಲ ತಯಾರು ಮಾಡಬೇಕು, ಆ ಆತ್ಮ ಸ್ವರೂಪದ ಜ್ಞಾನ ಇವರು ಮಾಡಿಕೊಡ್ಬೇಕು ಅಂತೇಳಿ ಆ ಚಿಂತೆಯೊಳಗೆ ಇದ್ದೀನಿ ಅವ್ವ ಅಂಥೇಳಿ ಆ ಚಿಂತೆಯೊಳಗಿರುವಂತ ನಾರಾಯಣ 12ನೇ ವರ್ಷಕ್ಕೆ ಅಂತರಪಟ ಸರಿಸಿ ಹೋಗಿಬಿಟ್ಟ. ಎಲ್ಲೇ ನಾಸಿಕಕ್ಕೆ ಪಂಚವಟಿಯೊಳಗೆ ಹೋಗಿ ಅಲ್ಲಿ 12 ವರ್ಷ ಗೋದಾವರಿ ನದಿಯೊಳಗೆ ಇಷ್ಟು ನೀರಿನಾಗಿ ನಿಂತುಕೊಂಡು ಶ್ರೀರಾಮ್ ಜೈ ಜೈ ರಾಮ್ ಅಂತ ಹೇಳಿ ಈ ನಾಮ ಜಪವನ್ನು ಮಾಡಿ ರಾಮನ ಸಾಕ್ಷಾತ್ಕಾರ ಮಾಡಿಕೊಂಡು 12 ವರ್ಷ ದೇಶ ಸಂಚಾರ ಮಾಡಿದ.
12 ವರ್ಷ ಆ ರಾಮನ ಸಾಕ್ಷಾತ್ಕಾರ ಆದಾಗ ಸ್ವತಃ ಶ್ರೀ ರಾಮಪ್ರಭುನೇ ಹೇಳಿದ, ನೋಡಪ್ಪ ಈಗ ಧರ್ಮ ಸಂಸ್ಥಾನ ಮಾಡಲಿಕ್ಕೆ ಸಾಂಬನ ಅವತಾರದಿಂದ ಶಿವಾಜಿ ಹುಟ್ಟ್ಯಾನ, ಅವಾಗ ಮಾರ್ಗದರ್ಶಕನಾಗಿ ನೀವು ಹೋಗಪ್ಪ ಅಂದ್ರ ಇನ್ನು 12 ವರ್ಷ ನಾನು ದೇಶ ಸಂಚಾರ ಮಾಡಿ ಹೋಗ್ತೀನಿ, ಕ್ಷಮಾ ಮಾಡು ಅಂತೇಳಿ ರಾಮನ ಕೇಳ್ಕೊಂಡಂತ ಶೂರರವರು 12 ವರ್ಷ ಏನ್ ದೇಶ ಸಂಚಾರ ಮಾಡಿ ಪ್ರತಿಯೊಬ್ಬರ ಜನರ ಅಂತರಂಗವನ್ನು ಶೋಧ ಮಾಡಿ ಅವರು ಅದಕ್ಕೂ ಉಪಾಯವಾಗಿ ಏನಪ್ಪಾ ಅಂದ್ರೆ ರಾಮದಾಸಿ ಸಂಪ್ರದಾಯ ಕಟ್ಟಿ ಒಂದು ದಿವ್ಯ ಗ್ರಂಥವನ್ನು ರಚನಾ ಮಾಡಿದ್ರು. ಆ ಗ್ರಂಥ ಯಾವುದಂದ್ರೆ ಸಮರ್ಥ ರಾಮದಾಸ್ ಬರೆದಂತಹ ಏನಪ್ಪಾ ಅಂದ್ರೆ ಗ್ರಂಥರಾಜ ದಾಸಬೋಧ. ಈ ದಾಸಬೋಧ ಬರೆದ ಮೇಲೂ ಸಹಿತ ಮನಾಚೆ ಶ್ಲೋಕ ಯಾಕೆ ಬರೆದ್ರು ಅನ್ನುವಂಥದ್ದು ಆಗಲೇ ನಾನು ನಿಮಗೆ ಹೇಳಿದೆ. ಮನಸ್ಸಿಗೆ ಬೋಧ ಮಾಡುವಂಥ ಒಂದು ವಿಚಾರ. ಈ ಮನಾಚೆ ಶ್ಲೋಕವನ್ನ ಬರೀಲಿಕ್ಕೆ ಕಾರಣ ಏನಾತು ಅಂಥೇಳಿ, ಯಾವ ಕಾರಣಕ್ಕಾಗಿ ಇದನ್ನ ಬರೆದ್ರು ಅಂತನ್ನುವಂಥ ಮಾತನ್ನ ನಾವು ಚಿಂತನೆ ಮಾಡೋಣ. ಅದಕ್ಕಿಂತ ಮೊದಲ ಮನಾಚೆ ಶ್ಲೋಕದ ಮೊದಲನೇ ಒಂದು ಏನಪ್ಪಾ ಶ್ಲೋಕವನ್ನು ನಾವು ಇವತ್ತ ಪ್ರಾರಂಭ ಮಾಡಿ ಮುಂದೆ ಸಮಯದ ಒಂದು ಇದನ್ನ ನೋಡಿಕೊಂಡು ಇದನ್ನ ಯಾಕೆ ಇದನ್ನ ಈ ಮನಾಚೆ ಶ್ಲೋಕ ಬರಿಬೇಕಾದ್ರೆ ಪ್ರಸಂಗ ಏನು ಒದಗಿತ್ತು ಅನ್ನುವಂಥದ್ದನ್ನ ನಾನು ನಿಮಗೆ ಏನಪ್ಪಾ ಅಂದ್ರೆ ನಿಮ್ಮ ಮುಂದೆ ಅದನ್ನ ತಿಳಿಸ್ತೀನಿ. ಎಲ್ಲ ಅದ್ಭುತವಾದಂಥ ಸಮರ್ಥರ ಜೀವನವೇ ಒಂದು ಅದ್ಭುತ. ಅವರ ಒಂದು ಕ್ರಿಯಾಶಕ್ತಿನೇ ಅಂತಹ ಅದ್ಭುತ. ಅವರು ವಿಚಾರ ಮಾಡಿ ತಮ್ಮ ಶಿಷ್ಯರಿಗೆ ಎಲ್ಲೆಲ್ಲಿ ಮಾರುತಿ ಮಂದಿರ ಕಟ್ಟ್ಯಾರ ಅಲ್ಲಿ ಒಂದೊಂದೊಂದು ಈ ವ್ಯಾಯಾಮ ಶಾಲೆಯನ್ನು ತೆಗೆದ್ರವರು. ಅಂದ್ರ ಈ ರೀತಿ ಈ ಗೋಳಾಡ್ಕೊತ ಇರುವಂತ ಶಿಷ್ಯರಲ್ಲ, ಹೇಡಿಗಳ ಕೆಲಸ ಅಲ್ಲಿದ್ದು ಶೂರ್ ಇರ್ಬೇಕು ನಮ್ಮ ಶಿಷ್ಯರಂದ್ರ ಅವರು. ದಿವಸ 1200 ಸಾಮ್ ಹೊಡಿಬೇಕಂದ್ರ ಅವರು 1200 ಸಾಮ್ ದಿವಸ ಪ್ರತಿಯೊಬ್ಬರು ಹೊಡಿಲಿಕ್ಕೆ ಬೇಕು ಅಂಥೇಳಿ ಅಂತ ಕಲ್ಯಾಣ ಸ್ವಾಮಿ, ಉದ್ಧವ ಗೋಸಾವಿ, ಮುಸಳರಾವ್ ಗೋಸಾವಿ ಅವ್ರ ಶಿಷ್ಯರು 40 ಮಂದಿ ಏನಿದ್ರಲ್ಲ ಅವ್ರು ಹೆಂಗಿದ್ರಂದ್ರ ಅಂತ ಶೂರರು. ಬೇಕಾದ ಮದವೇರಿದ ಆನೆಯನ್ನೇ ಮರ್ದನ ಮಾಡುವಂತ ಶಕ್ತಿ ಕಲ್ಯಾಣ ಸ್ವಾಮಿ ಅಂತಲಿತ್ತಂತ. ಕಲ್ಯಾಣ ಸ್ವಾಮಿ ಅಂದ್ರ ಇಷ್ಟು ಅಲ್ಲಿ ಇದ್ರೊಳಗ ಚಾಪಳದೊಳಗ ರಾಮನವಮಿ ಉತ್ಸವ ನಡೆದಿತ್ತು. ಆನೆ ಮೇಲೆ ರಾಮನ ಮೆರವಣಿಗೆ ಮಾಡೋದಿತ್ತು. ಆವಾಗ ಮೆರವಣಿಗೆ ಅದನ್ನೆಲ್ಲ ಇದು ಹೇರಿದ್ರು. ಅಕಸ್ಮಾತ್ ಮೆರವಣಿಗೆ ಸಮಯದಾಗ ಆನೆಗೆ ಮದ ಬಂದು ಬಿಡ್ತಾರೆ. ಮದ ಬಂದದ ಆನೆ ಅಂದ್ರೆ ಹೆಂಗಿರ್ತದ ನಿಮಗೆಲ್ಲ ಕಲ್ಪನಾ ಅದ. ಮನ್ಸಿಗೆ ಬಂದಂಗ ಇದು ಮಾಡ್ಲಿಕ್ಕತ್ತು. ಕಾಯ್ರೆ ಕಲ್ಯಾಣಿ ಭಕ್ತೋಸ್ ಕಾಯ್ರೆ ಅಂತಂದ್ರು. ಏನ್ ನೋಡ್ಲಿಕ್ಕತ್ತೀವೋ ಕಲ್ಯಾಣಿ ಅಂದ್ರವ್ರು. ಇಷ್ಟು ಅನ್ನೋದಷ್ಟೇ ತಡ ಕಲ್ಯಾಣಿ ಆ ಮದವೇರಿದ ಆನೆ ಮುಂದೆ ಸಡ್ಡು ಹೊಡೆದ ನಿಂತ. ಇದ್ರಾಗ ನೀರೇ ಹೋಗ್ಬೇಕು ನಾರೇ ಹೋಗ್ಬೇಕು ಅಂತ ಹೇಳಿ ಹೋಗಿ ಆ 2 ದಂತ ಹಿಡ್ದಾಗ ಆನೆ ಚೀ ಅಂತ ಒದರ್ಲಿಕ್ಕತ್ತು. ಹಿಂಗ ಒಂದು ಕೈಲೆ ಒಂದು ದಂತ ಹಿಡ್ದು ಒಂದು ನೆತ್ತಿ ಮೇಲೆ ಗುದ್ದಿದಾಗ ಚಿರ್ರಂತ ಒದರಿ ಬಿತ್ತಂತ ಆನೆ. ಎಂತ ಶಕ್ತಿ ಇರ್ಬೇಕು ನೋಡ್ರಿ. ಹಿಂಗ ಬೇಕಂತಾರ ಅವರು. ನಮ್ಮ ಮಹಾರಾಜರಾದ್ರು ಅಂತಿದ್ರು, ರಂಗರಾವ್ ಮಹಾರಾಜರು, ಶೂರನ ಕೆಲಸದ ನೋಪ ಅಂತಿದ್ರು. ಇದು ಶೂರನ ಕೆಲಸದ, ಹೇಡಿಗಳ ಕೆಲಸ ಅಲ್ಲ. ಗುರುಮಾರ್ಗ ಅಂದ್ರೆ ಸುಮ್ಮನೆ ಅದನು. ಇವತ್ತು ನಾನು ಇವರು ಪ್ರಸಾದ್ ಅವ್ರ ಶ್ರೀ ಪ್ರಸಾದ್ ಅವ್ರ ಮನೆಗೆ ಫೋನ್ ಹಚ್ಚಿದಾಗ ಅಲ್ಲಿ ಸತ್ಸಂಗ ನಡೆದಿತ್ತು. ಅವರು ನಮ್ಮ ಗುರುಭಗಿನಿ ದೀಪಾ ಪ್ರಸಾದ್ ಅವ್ರು ಅಂದ್ರು, ನಾವು ಅಂಗಡಿ ತಕ್ಕೊಂಡ ಕೂತ್ ಬಿಟ್ಟೇವ್ರಿ ಅಂದ್ರು. ಅವರು 11:30 ಒಂದು ಸತ್ಸಂಗ ಇರ್ತದ್ರಿ, ಸಂಜೆ 7ಕ್ಕೆ ಒಂದಿರ್ತ. ನಾ ಅಂದೆ ಇದೆಂತಾದ ಪ್ರಪಂಚ, ಇದು ಪ್ರಪಂಚನೇ ಅಲ್ಲಿ ಇದೊಂದು ರೀತಿ ಮಂದಿರದ ವಾತಾವರಣ ನಿರ್ಮಾಣ ಮಾಡ್ಕೊಂಡು ಬಿಟ್ಟಲ್ಲ. ಸ್ವತಃ ನಮ್ಮ ಮಗಳೇ ಹೇಳಿದ್ಲು. ಇದು ಚೈತನ್ಯಧಾರೆ ಗ್ರಂಥ ಕೊಡ್ಲಿಕ್ಕೆ ಹೋದಾಗ ಪಪ್ಪ ಅವ್ರ ಮನಿ ಅಂದ್ರೆ ಮನಿ ಅಲ್ಲದ ಮಠಾನೆ ಅಂತ ಹೇಳ್ಬಿಟ್ರು. ಅಂಥ ಒಂದು ಇಂಥ ಪುಣ್ಯವಂತ ದಂಪತಿಗಳು ಇಂಥ ಒಂದು ಚಿಂತನೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಾರ. ಆ ಮೊದಲನೇ ಏನಪ್ಪಾ ಅಂದ್ರೆ ಮನಾಚೆ ಶ್ಲೋಕನೆ ಏನಂತ ಅಂದ್ರ, ಹರೇ ಗಣಾಧೀಶ ಜೋಯಿಸ ಸರ್ವಾ ಗುಣಾಂಚ ಮುಳಾರಂಭ ಆರಂಭತೋ ನಿರ್ಗುಣಾಂಚ ನಮೋ ಶಾರದಾ ಮೂಳ ಚತ್ವಾರಿ ವಾಚ ಗಮೋ ಪಂಥ ಆನಂತ ಯಾರಾಘವಾಚ. ಶ್ರೀರಾಮ್ ಗಣಾಧೀಶ ಜೋಯಿಶ ಸರ್ವಾ ಗುಣಾಂಚ ಮುಳಾರಂಭ ಆರಂಭ ತೋ ನಿರ್ಗುಣಾಚ. ಜಯ ಜಯ ರಘುವೀರ ಸಮರ್ಥ. ನೋಡ್ರಿ, ಇದು ನಮ್ಮ ಸನಾತನ ಧರ್ಮದ ಒಂದ ತತ್ವದ. ಇದು ನೀವು ಏನೇ ಪ್ರಾರಂಭ ಮಾಡೋ ಹೊತ್ನ್ಯಾಗ ನೀವು ಪ್ರಾರಂಭ ಮಾಡಿದಂತಹ ಕಾರ್ಯ ಯಶಸ್ವಿ ಆಗಬೇಕು,
ಫಲಪ್ರದ ಆಗಬೇಕು, ಜಗತ್ತಿನ ಕಲ್ಯಾಣಕ್ಕೆ ಅದು ಉಪಯೋಗ ಬೀಳಬೇಕು ಆಗಿತ್ತಂದ್ರ ಮೊದಲ ನೀವು ಏನ್ ಮಾಡ್ರಿ ಅಂದ್ರ ಆ ಗಣೇಶನ ಸ್ತವನ ಮಾಡ್ರಿ ಅಂತ. ಯಾಕಂದ್ರ ಬುದ್ಧಿ ಕೊಡಾವ, ಸಿದ್ಧಿ ಕೊಡಾವ, ಸಂಕಷ್ಟ ನಿವಾರಕ ಇವ್ರು ಯಾರಂದ್ರ ಅವ ಗಣೇಶ. ಅಂತ ಗಣೇಶನ ಇವತ್ತಿನ ದಿವಸ ಅವ್ರು ಏನ್ ಮಾಡ್ತಾರ, ಸ್ತವನ ಮಾಡ್ಲಿಕ್ಕತ್ತಾರ. ಗಣಾಧೀಶ ಜೋ ಈಶ ಅಂದ್ರ ಈಶನ ಒಂದು ಗಣ ಏನದಲ್ಲ, ಅಲ್ಲಿ ಈಶ್ವರನ ಗಣ ಏನದಲ್ಲ ಅದಕ್ಕೆ ಪ್ರಮುಖ ಯಾರಂದ್ರ ಇವು ಗಣಪತಿ. ಎಲ್ಲಾ ಗಣಗಳ ದೇವಗಣದೊಳಗೆ ಈಶಗಣನು ಒಂದದ. ಆ ಈಶಗಣದ ಪೂರ್ಣ ಅಧಿಪತಿ ಯಾರಪ್ಪ ಅಂದ್ರ ಈ ಏನು ಗಣೇಶ. ನೀನು ಈಶಗಣದ ಅಧಿಪತಿ ಆಗಿಪ್ಪ. ಇಷ್ಟೇ ಅಲ್ಲ, ಸರ್ವಗುಣ ಷಡ್ಗುಣೇಶ್ವರ ನೀನು. ಎಲ್ಲಾ ಏನಪ್ಪಾ ಅಂದ್ರ ಅತ್ಯಂತ ಶ್ರೇಷ್ಠ ಗುಣಗಳು, ಸದ್ಗುಣಗಳು, ಅರ್ಥಾತ್ ದೈವಿ ಗುಣಗಳು ಏನವಲ್ಲ ಅವೆಲ್ಲ ನಿನ್ನಂತಲ್ಲಿ ತುಂಬು ತುಳುಕಲಿಕ್ಕತ್ತಾವ. ಅಂತಾದ್ರ ಒಡೆಯನು ನೀನೇ ಇದ್ದೀಯ. ಏನ್ ಅಂದ್ರ ವರ್ಣನ ಮಾಡಬೇಕು. ವರ್ಣನ ಮಾಡುವಂತಹದ್ದು ಮೊದಲು ಕಲಾ ಬೇಕು. ಯಾರಿಗೆ ಆನಂದ, ಯಾರಿಗೆ ಎದುರಿಗೆ ಇರುವಂತಹ ಶ್ರೇಷ್ಠರನ್ನು ವರ್ಣನ ಮಾಡಬೇಕು ಅಷ್ಟೇ ಯಾಕ, ಕೆಲವೊಮ್ಮೆ ಸಾಮಾನ್ಯರನ್ನು ವರ್ಣನ ಮಾಡಬೇಕಾಗ್ತದ. ಅಂಥ ಒಂದು ವಿಶಾಲ ಭಾವ ಯಾರಂತಲ್ಲಿ ಇರ್ತದ ಅವ್ರು ಮಾತ್ರ ಪರಮಾರ್ಥಕ್ಕೆ ಅಧಿಕಾರಿಗಳಾಗ್ತಾರೆ. ಯಾರು ವರ್ಣ ಮಾಡುವಂತಹದ್ದು ಯಾರ ಭಾವ ಇರ್ತಂದ್ರ, ಯಾರಂತಲೇ ಅಹಂಕಾರ ನಾಶ ಆಗಿರ್ತದ ಅವ್ರು ಮಾತ್ರ ವರ್ಣ ಮಾಡ್ಲಿಕ್ಕೆ ಸಾಧ್ಯದ. ಎಲ್ಲರೂ ವರ್ಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಮ್ಮಂಥವ್ರದ್ದು ಏನಾಗ್ತದ, ಒಂದು ಏನೋ ತತ್ವ ತಿಳಿದು ಅಥವಾ ಜ್ಞಾನ ಸ್ವಲ್ಪ ಬಂದಿತ್ತು ಅಂದ್ರ ನಾವು ಮತ್ತೊಬ್ಬರು ನಮ್ಕಿಂತ ಕೆಳಗೆ ನೋಡ್ಲಿಕ್ಕೆ ಶುರು ಮಾಡಿಬಿಡ್ತೀವಿ. ಸಣ್ಣ ಸಣ್ಣ ವಿಚಾರಗಳನ್ನ, ಸಣ್ಣ ಸಣ್ಣ ಕಾರ್ಯವನ್ನು ಸಹಿತ ವರ್ಣ ಮಾಡಂತಾರವ್ರು. ಪ್ರಪಂಚದಾಗೂ ವರ್ಣ ಮಾಡು. ಏನು ವರ್ಣ ಮಾಡಿದ್ರೆ ನೀವು ವರ್ಣ ಮಾಡಿದೆ ಅಂದ್ರ ಭಗವಂತಗೆ ಆನಂದ ಆಗ್ತದ. ನಿನ್ನಂತಲೇ ಅಹಂಕಾರ ನಾಶ ಆಗ್ಯದ ಅಂತ ತಿಳ್ಕೊತಾನ. ಅದಕ್ಕೆ ನಾವು ಏನು ಮಾಡಬೇಕು, ಸಣ್ಣವರಾಗಬೇಕು. ಪರಮಾರ್ಥದೊಳಗೆ ಯಾರು ಸಣ್ಣವರಾಗ್ಯಾರ ಅವರು ಸದ್ಗುರುವಿನ ದೃಷ್ಟಿಯೊಳಗೆ ದೊಡ್ಡವರಿದ್ದಾರೆ. ಯಾರು ಸಣ್ಣವರಾಗ್ಯಾರ ಅವರು ದೊಡ್ಡವರಿದ್ದಾರೆ. ಅವರು ಯಾರು ದೊಡ್ಡವರಂತ ತಿಳ್ಕೊಂಡಾರಲ್ಲ ಸದ್ಗುರುವಿನ ದೃಷ್ಟಿಯೊಳಗೆ ಅವರಂತ ಸಣ್ಣವರೇ ಯಾರು ಅಲ್ಲ. ಆ ಸಣ್ಣವರ ಆಗಿ ಭಕ್ತಿ ಮಾಡೋದ್ರೊಳಗೆ ಇರುವಂತಹ ಆನಂದ ಮತ್ತೆ ಅದರೊಳಗೂ ಇಲ್ಲಂತಾರು. ಸಣ್ಣವರಾಗಿ ಭಕ್ತಿ ಮಾಡಿ ನೋಡ್ರಿ ಅಂತಾರವರು. ಸ್ವತಃ ಜಗದ್ಗುರು ತುಕೋಬಾರಾಯರಂತಾರ, लहानपण देगा देवा मुंगी साखरे चारवा. लहानपण देगा देवा मुंगी साखरे चारवा. जया अंगी मोठेपण तया यातना कठीण. जया अंगी मोठेपण तया यातना कठीण. लहानपण देगा देवा मुंगी साखरे ಚಾರವಾ. ಪಾಂಡುರಂಗಗೆ ಬೇಡ್ಕೋತಾರ ಅವರು, ಭಗವಂತ ನನ್ನ ಸಣ್ಣವನನ್ನಾಗಿ ಮಾಡತ್ತಾರ. ಎಷ್ಟು ಸಣ್ಣವನಂದ್ರೆ ಇರಿಬಿಗತ್ತೆ ಸಣ್ಣವ ಮಾಡಿ. ಎಲ್ಲಾ ಪ್ರಾಣಿಯೊಳಗೆ ಇರಿಬಿ ಸಣ್ಣದೌದಲು, ನನ್ನ ಹಂಗ ಮಾಡಿಬಿಡು. ಯಾಕಂದ್ರ ನಾನು ಇರಿವಿಯಾಗಿ ದೇವರ ಮುಂದೆ ಇಟ್ಟು ಪ್ರಸಾದ ತಿಂದ್ರು ಸಹಿತ ಯಾರಿಗೂ ಸಿಟ್ಟು ಬರುವುದಿಲ್ಲ. ನೋಡ್ರಿ, ಮನ್ಯಾಗ ದೇವ್ರ ಮುಂದೆ ಇಟ್ಟು ಪ್ರಸಾದ ಬಂದು ಇರಿವಿ ತಿಂದ್ರೆ ಯಾರಿಗಾರೆ ಸಿಟ್ಟು ಬರ್ತಾನೆ? ಇಲ್ಲ. ಅದೇ ಮಕ್ಕಳು ತಿಂದ್ರು ಸಹಿತ ಕಪಾಳಗೇಟಿಗೆ ಹೊಡೆಯುವಂತ ಸಿಟ್ಟು ಬರ್ತದೆ. ಯಾಕಂದ್ರೆ ದೇವ್ರಿಗೆ ಇಟ್ಟು ಪ್ರಸಾದ ತಿಂತಿ ಗೊತ್ತಾಗೋದಿಲ್ಲ ಅಂತೇಳಿ ಅವ್ರಂತಾರ, ನನ್ನ ಸಣ್ಣವನನ್ನಾಗಿ ಮಾಡು, ಇರಿವಿಗತ್ತೆ ಸಕ್ರಿ ಮೇಯ್ಕೋತ ಆರಾಮಿದ್ದು ಬಿಡ್ತಾನೆ. ದೊಡ್ಡವರಾಗಿ ನೋಡ್ರಿ ನೀವು ಎಷ್ಟು ಪರಿಸ್ಥಿತಿ ಗಂಭೀರ ಆಗ್ತದಂದ್ರ, ಈ ಒಂದು ಪರಮಾರ್ಥ ಮಾರ್ಗದೊಳಗೆ ದೊಡ್ಡವರಾಗೋದು ಜಯ ಅಂಗಿ ಮೋಠೇಪಣ ತಯಾ ಯಾತನಾ ಕಠಿಣ. ಯಾರಂತಲೇ ಇಂಥ ಒಂದು ದೊಡ್ಡತನ ಅಹಂಕಾರ ಉತ್ಪತ್ತಿ ಆಗ್ಯದಲ್ಲ ಅದ್ರೊಳಗೆ ಯಾತನಾ ಬಹಳ ಅದ ಅಂತಾರ. ಅದ್ರೊಳಗೆ ಬಹಳ ಅದ. ಅವ್ರಂತಾರ, ಐರಾವತಿ ರತ್ನ ಥೋರ त्याचे अंकुशाची मार. ऐरावती रत्न थोर त्याचे अंकुशाची मार. जया अंगी मोठेपण तया यातना कठीण. जया अंगी मोठेपण तया यातना ಕಠಿಣ. ಅವ್ರಂತಾರ, ಐರಾವತ ಅನ್ನುವಂತ ದೊಡ್ಡ ಆನೆದ, ಅದ್ರ ಮ್ಯಾಲ ರತ್ನ ಕಚ್ಚಿದ ಸಿಂಹಾಸನ ಹೇರ್ಯಾರ ಖರೆ. ಅಂದ ಮಾತ್ರಕ್ಕೆ ಅದು ಹೆಂಗ ಬೇಕಾದಂಗ ನಡಿಲಿಕ್ಕೆ ಸಾಧ್ಯದನು? ಹಂಗ ನಡಿಲಿಕ್ಕೆ ಬರ್ತಾನು? ಅದಕ್ಕೆ ಏನ್ ಮಾಡ್ತಾರ ಅಂದ್ರ,
ಅಂಕುಶದಿಂದ ಹಿಂಗೆ ನಡಿಬೇಕಂತ ಚೂಸ್ತಾರ. ಅಂತ ಯಾತ್ನ ಅದಕ್ಕದ. महापुरे जाडे जाती तेथे लवळ वाचती, महापुरे जाडे जाती तेथे लवळ वाचती, जया अंगी मोठेपण तया यातना कठीण. ಅವ್ರಂತಾರ ಮಹಾಪುರ ಬಂದಾಗ ಶಟದ ನಿಂತ ಗಿಡಿಗಳು ಬುಡಾ ಸಹಿತ ಕಿತ್ತಿ ಹೋಗಿ ಎಲ್ಲರೂ ಬೀಳ್ತಾವ. ಅದೇ ಹುಲ್ಲುಗತ್ತೆ ನಾವು ಸಣ್ಣವ್ರಿದ್ದೇವ ಅಂದ್ರ ಮಹಾಪುರ ಬಂದಾಗ ಹುಲ್ಲು ಏನ್ ಮಾಡ್ತದ, ಹಿಂಗ್ ಬಾಗ್ತದ, ನೀರು ಹೋದ ಕೂಡಲೇ ಮತ್ತೆ ಅದ್ ನಿಂದಿರ್ತದ. ಎಷ್ಟು ಸರಳದ. ಅದಕ್ಕೆ ಅವ್ರಂತಾರ ತುಕಾ ಮಣೆ ಬರ್ವೆ ಜಾಣ, ತುಕಾ ಮಣೆ ಬರ್ವೆ ಜಾಣ ಹ್ವಾವಾಲಾ ನಾವು ನೀಲಾನ, ತುಕಾ ಮಣೆ ಬರ್ವೆ ಜಾಣ व्हावेला नाहू नीलाण, जया अंगी मोठेपण तया यातना कठीण, जया अंगी मोठेपण तया यातना कठीण, लहानपण देगा देवा ಮುಂಗಿ ಸಾಖರೆ ಚಾರವ. ಎಷ್ಟು ನೋಡ್ರಿ, ಇದು ಪರಮಾರ್ಥ ಮಾಡುವಂತ ನಮ್ಮಲ್ಲಿ ಇದನ್ನು ಅಳವಡಿಸ್ಕೊಂಡು ನಡಿಬೇಕು. ನಾವು ಜೀವನದೊಳಗ ನಾವು ಸಣ್ಣವರಾದೇವಂದ್ರ ಬ್ರಹ್ಮಾನಂದದ ಅನುಭವವನ್ನ ಉಣ್ಲಿಕ್ಕೆ ಸಾಧ್ಯದ. ದೊಡ್ಡವರಾದೇವಂದ್ರ ಬ್ರಹ್ಮಾನಂದದ ಅನುಭವವನ್ನು ಕಳ್ಕೋಬೇಕಾಗ್ತದ. ಯಾ ನರದೇಹಾಚೇನಿ ಸಂಬಂಧೆ ಬಹುತ ಪಾವಲೆ ಉತ್ತಮ ಪದೇ. ಸಮರ್ಥರಂತಾರ ಈ ನರದೇಹಕ್ಕೆ ಬಂದ ಪರಮಾರ್ಥದ ಹಾದಿ ಹಿಡಿದವ್ರು ಬಹಳಷ್ಟು ದೊಡ್ಡ ದೊಡ್ಡ ಪದವಿಗಳನ್ನು ಮುಟ್ಟ್ಯಾರ. ಯಾರು ಮುಟ್ಟ್ಯಾರ ಅಂದ್ರ ಅಹಂತ ಸಾಂಡೋನಿ ಸ್ವಾನಂದೇ ಸುಖಿ ಜಾಲೆ. ಯಾರು ಅಹಂಕಾರ ಬಿಟ್ರಲ್ಲ ಅವರು ಆ ಸ್ವಾನಂದ ಸುಖವನ್ನ ಪಡ್ಕೊಂಡಾರ. ಅದಕ್ಕೆ ಸಮರ್ಥರು ದಾಸೋಜ್ಞಾಗಾದ್ರೂ ಸಹಿತ ಗ್ರಂಥಾರಂಭ ಲಕ್ಷಣ ಮೊದಲೇ ಸಮಾಸದಾಗ ಎಲ್ಲರನ್ನು ಸ್ತವನ ಮಾಡ್ಯಾರ. ಗಣೇಶ ಸ್ತವನ ಮಾಡ್ಯಾರ, ಶಾರದಾ ಸ್ತವನ ಮಾಡ್ಯಾರ, ಸದ್ಗುರು ಸ್ತವನ, ಸಂತ ಸ್ತವನ, ಆಮೇಲೆ ಇಷ್ಟೇ ಯಾಕ ಏನಪ್ಪಾ ಅಂದ್ರೆ ಸ್ತೋತ್ರಗಳ ಸ್ತವನ ಮಾಡ್ಯಾರ, ಸಭಾಸ್ತವನ ಮಾಡ್ಯಾರ, ಪರಮಾರ್ಥದ ಸ್ತವನ ಮಾಡ್ಯಾರ, ನರದೇಹದ ಸ್ತವನ ಮಾಡ್ಯಾರ. ಸ್ತವನ ಮಾಡ್ರಿ ಅಂತಾರ. ನೀವು ಮತ್ತೊಬ್ಬರು ವರ್ಣ ಮಾಡ್ರಿ. ಒಂದು ಹಾಡ ಮಾಡಿದ್ರ ಅದನ್ನ ಇಷ್ಟು ಕೌತುಕ ಮಾಡ್ಕೋರಿ. ನೀವು ಯಾರೇ ಒಂದು ಹಾಡ ಹಾಡಿದ್ರ ಹಾಡ್ಲಾರ್ದವ್ರ ಮುಂದೆ ಹಾಡಿದವ್ರು ಹೆಚ್ಚೋದಿಲ್ಲ. ನಮ್ಮ ಮಹಾರಾಜರು ಹಿಂಗೆ ಮಾಡ್ತಿರ್. ನಾವು ಸಣ್ಣವ್ರದಾಗ ಹೋದೇವ್ ಅಂದ್ರ ಶಂಕರು ಯಾವ್ದ್ರೆ ವಚನ ಕಲ್ತೀನಪ್ಪ ಅಂತ ಒಂದು ವಚನ ಅಂದ್ರ ಎಲ್ಲರ ಮುಂದೆ ಹೇಳ್ತಿದ್ರು ಅವ್ರು. ನಮ್ ಶಂಕರು ಏನ್ ಚಂದ ಅಂತಾರಪ್ಪ. ಅವ್ರು ಅವತ್ತು ಕೌತುಕದಿಂದ ನಮ್ಮನ್ನು ಈ ರೀತಿ ಕೌತುಕ ಮಾಡಿ ಈ ರೀತಿ ನಮ್ಮನ್ನು ಪ್ರೋತ್ಸಾಹ ಕೊಟ್ಟಾರಂತ ಇವತ್ತು ನಾವು ನಿಮ್ಮ ಮುಂದೆ ಮಾತಾಡುವಷ್ಟು ತಯಾರಿ ಆಗ್ಯದ. ಅದಕ್ಕೆ ಪರಮಾರ್ಥಿಗಳು ಇದು ಮಾಡ್ಬೇಕು. ಅದಕ್ಕೆ ಅವ್ರಂದ್ರು ಗಣಾಧೀಶ ಜೋ ಈಶ, ನೀನು ಸ್ವತಃ ಈಶ ಗಣದ ಒಡೆಯನೇ ನೀ ಇದ್ದಿ. ಆಮೇಲೆ ಸರ್ವಗುಣ ಅಂಚ ಎಲ್ಲಾ ಷಡ್ಗುಣೇಶ್ವರ, ಎಲ್ಲಾ ಗುಣಗಳು ದೈವೀ ಗುಣಗಳಂತಾರವ್ರು. ದೈವೀ ಗುಣಗಳು ದಾಸಬೋಧನೊಳಗ ಆ ಲಕ್ಷಣಗಳನ್ನು ಹೇಳ್ತಾರ. ಸದ್ವಿದ್ಯಾ ಲಕ್ಷಣ ಹೇಳ್ತಾರ, ಸದೈವ ಲಕ್ಷಣ ಅಂತ ಹೇಳ್ತಾರ. ಸದೈವ ಲಕ್ಷಣ ಅಂದ್ರ ದೈವೀ ಗುಣಗಳು ಇದ್ದಲ್ಲಿ ಅಂದ್ರೆ ಸದ್ಗುರುಗಳಂತಲ್ಲಿ ಇರುವಂತಹ ಶ್ರೇಷ್ಠ ಗುಣಗಳೇನವಲ್ಲ ಅವೆಲ್ಲನೂ ನಿನ್ನಂತಲ್ಲಿ ತುಂಬಿ ತುಳುಕ್ತಾವಪ್ಪ ಅಂಥೇಳಿ ಆ ಗಣೇಶನ ಸ್ತವನ ಮಾಡಿ ನಮೋ ಶಾರದಾ ಮೂಲ ಚತ್ವಾರಿ ವಾಚ ಗಮು ಪಂಥ ಆನಂತ ಯಾರಾಘವಾಚ. ಅವ್ರಂತಾರ ಇನ್ಯಾರು ಗಣೇಶ ಶಾರದಾ ಬುದ್ಧಿದಾಯಕೆ ವಿದ್ಯಾದಾಯಕೆ ನಾಲ್ಕು ವಾಣಿಗಳ ಜನನಿ ಯಾರಿದ್ದಾರೆ ಅಂದ್ರೆ ಶಾರದಾ. ಪರಾ ಪಶ್ಯಂತಿ ಮಧ್ಯಮ ವೈಖರಿ ಅನ್ನುವಂತಹ ನಾಲ್ಕು ವಾಣಿ ಒಳಗೆ ನಾವು ಓಡಾಡಬೇಕು. ಆ ನಾಲ್ಕು ವಾಣಿಗಳ ಜನನಿ ಯಾರಿದ್ದಾರಂದ್ರೆ ಆಕಿ ಶಾರದಾದೇವಿ ಇದ್ದಾಳ. ಆ ಶಾರದಾ ಶಕ್ತಿಯನ್ನ ಜಾಗೃತಿ ಮಾಡ್ಕೋ ಸಂಬಂಧ ಈ ಪರಮಾರ್ಥ ಮಾರ್ಗ. ಆ ಶಾರದಾ ಶಕ್ತಿಯನ್ನು ಜಾಗೃತಿ ಮಾಡ್ಕೋ, ಅದಕ್ಕೆ ಕುಂಡಲಿನಿ ಅಂತ ಅಂತಾರ. ಕುಂಡಲಿನಿ ಜಾಗೃತಿ ಏನಂತಾರಲ್ಲ ಆ ಶಾರದಾ ಶಕ್ತಿ. ಆ ಶಾರದಾ ಶಕ್ತಿ ಯಾರಂತಲ್ಲಿ ಉತ್ಪನ್ನ ಆಗ್ತದ ಆವಾಗ ಪರಮಾರ್ಥದ ಗುಹ್ಯ ವಿಚಾರಗಳು ಅವಾಗ ತಿಳಿಲಿಕ್ಕೆ ಶುರು ಮಾಡ್ತಾವ. ಅವನಿಗೆ ಕಲೀಲಾರ್ದ ಸಂಗೀತ ಬರ್ತದ, ಕಲೀಲಾರ್ದ ಬಾರಿಸ್ತಾನ, ಕಲೀಲಾರ್ದ ಕೀರ್ತನ ಹೇಳ್ತಾನ. ಇವೆಲ್ಲ ಎದರಿಂದ ಬರ್ತಾವ ಅಂದ್ರೆ ಆ ಶಾರದಾ ಮಾತೆಯಿಂದ ಬರ್ತಾವ. ಅಂಥ ಚತ್ವಾರಿ ವಾಚ ನಾಲ್ಕು ವಾಣಿಯ ಜನನಿ ಯಾರಿದ್ದಾರಲ್ಲ ಆ ಶಾರದಾದೇವಿಗೆ ವಂದನಾ ಮಾಡಿ ನಾವೆಲ್ಲರೂ ಕೂಡಿಸಿ ಗಮು ಪಂಥ ಆನಂತ ಯಾರಾಘವಾಚ.
ನಾವೆಲ್ಲರೂ ಆ ರಾಘವನ ಒಂದು ಈ ಭಕ್ತಿ ಪಂಥಿ ಇದಲ್ಲ, ಆ ಶ್ರೀರಾಮಚಂದ್ರನ ಭಕ್ತಿ ಪಂಥಿ ಏನದಲ್ಲ, ಆ ಸದ್ಗುರುನಾಥನ ಭಕ್ತಿ ಪಂಥಿ ಏನದಲ್ಲ, ಅದಕ್ಕೆ ನಾವೆಲ್ಲರೂ ಗಮು ಅಂದ್ರೇನು ಗಮನ ಮಾಡೋಣ, ಆ ಕಡೆ ಹೋಗೋಣ ಅಂತ ಹೇಳ್ತಾರೆ. ಅಂಥ ಸದ್ಗುರುನಾಥಗೆ ನಾವು ಮತ್ತೊಮ್ಮೆ ನಾವು ನಮಸ್ಕಾರ ಮಾಡಿ ಮುಂದೆ ಇನ್ನು 2ನೇ ಶ್ಲೋಕದಿಂದ ಏನಪ್ಪ ಅಂದ್ರೆ ಸಮರ್ಥರು ಈ ಒಂದು ಅಧ್ಯಾತ್ಮದ ಒಂದು ಮೂಲ ವಿಚಾರವನ್ನು ನಮ್ಮ ಮನಸ್ಸಿಗೆ ಬೋಧ ಮಾಡುವಂತಹ ವಿಚಾರವನ್ನು ಹೇಳ್ತಾರೆ. ಆ 2ನೇದು ಏನಂದ್ರೆ ಮನಾ ಸಜ್ಜನಾ ಭಕ್ತಿ ಪಂಥೇಚಿ ಜಾವೆ ತರಿ ಶ್ರೀ ಹರಿ ಪಾವಿಜೇತೋ ಸ್ವಭಾವೇ ಜನಿ ನಿಂದ್ಯತೆ ಸರ್ವ ಸೋಡು ನಿದ್ಯಾವೆ ಜನಿ ವಂದ್ಯತೆ ಸರ್ವ ಭಾವೇ ಕರಾವೇ ಶ್ರೀರಾಮ್. ಏನಂತಾರ? ಮನಾ ಸಜ್ಜನಾ ಭಕ್ತಿ ಪಂಥೇಚಿ ಜಾವೆ ತರಿ ಶ್ರೀಹರಿ ಪಾವಿಜೇತೋ ಸ್ವಭಾವೇ. ಸಜ್ಜನನಾದ ಮನವೇ ಅಂತಾರ ನೋಡ್ರಿ. ಸಮರ್ಥರಂತಾರ ಮನಸ್ಸಿಗೆ ಹೆಂಗ್ ಹೇಳ್ತಾರ? ಸಜ್ಜನನಾದ ಮನವೇ. ಆ ಮನಸ್ಸಿನ ಅಷ್ಟು ಮೃದು ಭಾಷೆಯಿಂದ ಅದನ್ನ ಒಂದು ಎತ್ತರ ಮೇಲೆ ಕೂಡಿಸಿಬಿಟ್ಟಾರ ಸಮರ್ಥರು. ಸಮರ್ಥ ಇದು ಹೆಂಗಂದ್ರ ನೋಡ್ರಿ, ಜೀವನದೊಳಗಾಗ್ಲಿ ನಾವು ಯಾರನ್ನೋ ಅಹಂಕಾರದಿಂದ ಅಧಿಕಾರದಿಂದ ಬಗ್ಗಿಸ್ಲಿಕ್ಕಾಗೋದಿಲ್ಲ. ನಾವು ಈ ಜೀವನದೊಳಗೆ ನೋಡಿದೇವಂದ್ರ ಅಧಿಕಾರವಾಣಿಯಿಂದ ನಾವು ಯಾರನ್ನೋ ನಮ್ಮ ಕೈಯಾಗ ತಗೊಳಿಕ್ಕಾಗುವುದಿಲ್ಲ. ಆದ್ರೆ ಪ್ರೇಮದಿಂದ ಮಾತ್ರ ಆರಾಮ್ಸಿರ್ ತಗೋಬಹುದು. ಒಬ್ಬ ದುಷ್ಟ ಮನುಷ್ಯ ಇದ್ದಾನಂದ್ರೂ ಸಹಿತ ಅವನಂತಲೇ ಒಂದು ಒಳ್ಳೆ ಗುಣ ಇದ್ದೇ ಇರ್ತದೆ. ಇವತ್ತ ಜಗತ್ತು ಸಮಾಜ ಅವನು ದುಷ್ಟ ಅಂತದಂದ್ರೂ ಸಹಿತ ಆಧ್ಯಾತ್ಮವಾದಿಗೆ ಅವನಲ್ಲಿರುವಂತಹ ಒಂದು ಒಳ್ಳೆ ಗುಣ ಕಂಡು ಬಂದ ಆ ಒಳ್ಳೆ ಗುಣವನ್ನ ಅವ ವರ್ಣನ ಮಾಡಿದ. ಆ ಒಳ್ಳೆ ಗುಣದಿಂದ ಅವನ ಏನಪ್ಪಾ ಅಂದ್ರ ಅಂತ ಒಂದು ದೊಡ್ಡ ಸ್ಥಾನಕ್ಕಿಟ್ಟಂದ್ರ 9 ಗುಣಗಳನ್ನ ತಾನೇ ಬಿಡ್ತಾನ. ಅದೆಲ್ಲ ಬಿಟ್ಟ 9 ಚಲೋ ಗುಣ ಇದ್ರು ಸಹಿತ ಒಂದು ಕೆಟ್ಟ ಗುಣ ಇದ್ದದಕ್ಕೆ ಅವನಿಗೆ ಅಗದಿ ಏನಪ್ಪಾ ಅಂದ್ರೆ ತಿರಸ್ಕಾರ ಮಾಡಿಬಿಟ್ಟೀನಿ ಅಂದ್ರೆ ಅವಂತನ ಹೆಂಗ ಮಾಡಿದ್ರು ಇವ್ರು ಬಯ್ಯವ್ರೆ, ಸುಮ್ಮ ಹಂಗೆ ಇರೋದು ಬೇಷ ಅಂತೇಳಿ 9 ಗುಣ 10 ಗುಣನೂ ಸಹಿತ ಸುಮಾರು ಆಗಿಬಿಡ್ತಾನೆ. ಅದಕ್ಕೆ ನಾವು ಒಂದು ಸಮುದಾಯ ಕಟ್ಟಬೇಕಾದ್ರೆ ಈ ದಾಸಬೋಧನೊಳಗೆ ನಾವು ಇದಾದ್ಮೇಲೆ ಮುಂದೆ ದಾಸಬೋಧನು ನಾವು ಚಿಂತನೆ ಮಾಡೋಣ. ದಾಸಬೋಧನ್ಯಾಗ ಈ ಭೂಮಿ ಮೇಲೆ ಭಕ್ತಿಯನ್ನು ಹೆಂಗೆ ಬೆಳೆಸ್ಬೇಕು, ಮಹಂತ ಅನ್ನೋ ಅವ ಎಂಥ ಒಂದು ಸ್ಥಿತಿ ಹೊಂದಿರಬೇಕು, ಅವನಂತಲ್ಲಿ ಎಂತೆಂಥ ಗುಣಗಳಿರಬೇಕು. ಯಾಕಂದ್ರ ಭಗವಂತನ ಭಕ್ತಿ ಭೂಮಿ ಮೇಲೆ ಬೆಳೆಸುವಂತ ಕಾರ್ಯ ಮಾಡಿದ್ರೆ ಮಾತ್ರ ಸದ್ಗುರುಗಳು ಸಂತೋಷಗೊಳ್ತಾರ. ಕೇವಲ ನಾವಷ್ಟೇನಪ್ಪ ನಾಮಸ್ಮರಣೆ ಮಾಡ್ಕೊತ ಕೂತ ಸಾಕ್ಷಾತ್ಕಾರ ಪಡ್ಕೊಂಡ್ರೆ ಏನ್ ದೊಡ್ಡಾಗದಲ್ಲ ಅಂತಾರು. ಇವತ್ತ ನಿಜವಾಗಿಯೂ ನನಗೆ ಇಷ್ಟೊಂದು ಅದ್ಭುತ ಅನಿಸ್ತದ. ಈ ಪ್ರಸಾದ ದಂಪತಿಗಳು ಏನು ಈ ರೀತಿ ಬದುಕಲಿಕ್ಕತ್ತಾರಲ್ಲ, ಹಿಂಗೂ ಇದ್ದಾರ ಜಗತ್ನ್ಯಾಗ ಅನ್ಸಿಬಿಡ್ತದ. ಹಿಂಗೂ ಇದ್ದಾರೇನು? ಮತ್ತು ಪ್ರಪಂಚ ಯಾಕೆ ಕೆಟ್ಟ ಅನ್ಬೇಕು? ನಾವು ಪ್ರಪಂಚ ಯಾಕೆ ಕೆಟ್ಟ ಅನ್ಬೇಕು? ಅದಕ್ಕವ್ರಂದ್ರು ಆದಿ ಪ್ರಪಂಚಕರಾವ ನೇಟಕ ಅಂದ್ರವ್ರು. ಮಗ ಘ್ಯಾವೆ ಪರಮಾರ್ಥ ವಿವೇಕ ಏತೆ ಆಳಸ ಕುರುನಕ ವಿವೇಕಿ ಹೋ. ನೀವು ವಿವೇಕಿಗಳ ವಿಚಾರ ಮಾಡ್ರಿ, ಪದ್ಧತಿರ ಪ್ರಪಂಚ ಚಂದಯ್ಯ ಮಾಡ್ರಿ. ಒಬ್ಬರಿಗೊಬ್ಬ ಪ್ರಪಂಚದಾಗೆ ನಿಮ್ಮಲ್ಲಿ ಪ್ರೇಮ ಇರ್ಲಿಕ್ಕಂದ್ರೆ ಜಗತ್ತಿನ ಏನ್ ನಾವು ಪ್ರೇಮ ಮಾಡ್ಲಿಕ್ಕೆ ಸಾಧ್ಯದ? ಪ್ರಪಂಚದೊಳಗೆ ಒಬ್ಬರೊಬ್ಬರ ಅಹಂಕಾರ ತೋರಿಸ್ಲಿಕ್ಕೆ ಅಂದ್ರೆ ಜಗತ್ತಿಗೆ ನಾವು ಅಹಂಕಾರ ಬಿಟ್ಟು ಇರ್ರಿಪ್ಪ ಅಂತ ಹೇಳಿಕ್ ಬರ್ತದೆ. ಮೊದಲು ನಾವು ಚಂದಗೆ ಬದುಕಿದಾಗ ಮಾತ್ರ ಜಗತ್ತಿಗೆ ಹೇಳುವಂತ ಒಂದು ಸಾಮರ್ಥ್ಯ ನಮಗೆ ಬರ್ತದ. ಅಂತ ಏನಪ್ಪಾ ಅಂದ್ರ ಪ್ರಪಂಚ ಮಾಡೋರು ನಿಮ್ಮನ್ನೆಲ್ಲ ನೋಡಿ ನಮಗೆ ಬಹಳ ಸಂತೋಷ ಆಗ್ತದ. ಇರ್ಲಿ, ಈಗ ಅವ್ರು ಏನಂತಾರ, ಭಕ್ತಿ ಪಂಥಿ ಸಜ್ಜನನಾದ ಮನವೇ ನೀ ಭಕ್ತಿ ಪಂಥಿ ಹಿಡಿ ಅಂತಾರವ್ರು. ಜ್ಞಾನ ಮಾರ್ಗದ, ಕರ್ಮ ಮಾರ್ಗದ, ಮತ್ತಿನ್ನ ನಾನಾ ಮಾರ್ಗಗಳು ಭಗವಂತನ ಪ್ರಾಪ್ತಿಗವ. ಆದ್ರೆ ಭಕ್ತಿ ಮಾರ್ಗನೇ ಹಿಡಿ ಅಂತ ಯಾಕೆ ಹೇಳಲಿಕ್ಕತ್ತಾರ ಅಂದ್ರ ಸ್ವತಃ ಸಮರ್ಥರು ಆ ಭಕ್ತಿ ಮಾರ್ಗದಿಂದ ಭಗವಂತನನ್ನು ಕಂಡಾರ. ಭಕ್ತಿ ಚೇನ ಯೋಗೆ ದೇವ ನಿಶ್ಚಯಿ ಪಾವತಿ ಮಾನವ. ಸಮರ್ಥರಂತರ ಮೊದಲೇ ಸಮಾಸದೊಳಗ ಭಕ್ತಿ ಮಾರ್ಗದಿಂದ ನಿಶ್ಚಯವಾಗಿಯೂ ಭಗವಂತನ ಪ್ರಾಪ್ತಿ ಆಗ್ತದಂತಾರ. ಐಸಾ ಅಭಿಪ್ರಾಯ ಏ ಗಂತಿ. ಈ ಗ್ರಂಥದ ಪೂರ್ಣ 200 ಸಮಾಸದ ಅಭಿಪ್ರಾಯ ಏನದಂದ್ರ ಭಕ್ತಿ ಮಾರ್ಗದಿಂದ ಭಗವಂತನನ್ನ ಕಾಣ್ಲಿಕ್ಕೆ ಬರ್ತದಪ್ಪ. ಅದು ಯಾಕಂದ್ರೆ ನಾ ಕಂಡನಿ,
ಕಂಡು ಹೇಳಿಕತ್ತನಂತಾರು. ಸಮರ್ಥರಂತಾರ, ಸಮರ್ಥ ಸೂತ್ರ ಆದಿಕೇಲೆ ಮಗ್ ಸಾಂಗಿತಲೆ ಅಂದ್ರು. ಸಮರ್ಥ ಏನಾದ್ರು ಆದಿಕೇಲೆ ಮೊದಲ್ ನಾ ಮಾಡೀನಿ, ಮಗ್ ಸಂಗೀತಲೆ ಆಮೇಲೆ ಹೇಳಿಕತ್ತನ. ನನಗ ಏನೂ ಭಯ ಇಲ್ಲ, ಯಾಕಂದ್ರೆ ನಾ ಅದನ್ನ ಅನುಭವಿಸಿನಿ. ಭಕ್ತಿ ಮಾರ್ಗದಿಂದ ಆ ರಾಘವನ ಭಕ್ತಿ ಮಾಡಿದೆ, ರಾಘವನ ಸ್ವರೂಪನೇ ನಾನಾಗಿ ಬಿಟ್ಟೆ. ಕೊನೆ ಟೈಮ್ದಾಗ ಸಮರ್ಥರು ದೇಹ ಬಿಟ್ಟ ಮೇಲೆ, ಅವತಾರ ಮುಗಿದ ಮೇಲೆ ಕಲ್ಯಾಣ ಸ್ವಾಮಿ ಅಲ್ಲಿ ಇರುವುದಿಲ್ರಿ. ಅವಾಗ ಡೊಮ್ಗಾವ್ ಕಳಿಸ್ಬಿಟ್ಟಿರ್ತಾರ ಅಗಾವ್. ಯಾಕಂದ್ರ ಕಲ್ಯಾಣ ಸ್ವಾಮಿ ಆ ಸಮಯದೊಳಗಿದ್ರ ಬಹಳ ತ್ರಾಸ ಮಾಡ್ಕೋತಾನಂತ. ಆಗ ಮೊನ್ನೆ ಇದ್ರೊಳಗೆ ಸತ್ಸಂಗದೊಳಗೆ ನಮ್ಮ ಏನಪ್ಪಾ ಅಂದ್ರೆ ಶ್ರೀಮತಿ ದೀಪಾ ಪ್ರಸಾದ್ ಅವರು ಗುರುಬಹಿನಿಯವರು ಹೇಳಿದ್ರಲ್ಲ, ನಮ್ಮ ಗುರುಗಳು ನನ್ನನ್ನು ತಿರಸ್ಕಾರ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಂತೇಳಿ. ಯಾಕಂದ್ರೆ ಅಕ್ಕಿ ಪ್ರೇಮ ನನ್ನ ಮೇಲೆ ಇಟ್ಟಂತ ಪ್ರೇಮ, ಅವ್ರು ಮಾಡುವಂತ ಪ್ರೇಮದೊಳಗೆ ನಾನು ಅವತಾರ ಕಾರ್ಯ ಮುಗಿಸೋತ್ನಾಗಿ ಅದನ್ನ ಸಹನ ಮಾಡ್ಕೋ ಶಕ್ತಿ ಆಕಿಗೆ ಆಗುದಿಲ್ಲ ಅಂತೇಳಿ ಮೊದಲೇ ದೂರ ಇಡ್ಬೇಕಂತೇನಿ ಏನೋ ಒಂದು ಇದು ಮಾಡಿದ್ರಲ್ಲ. ಹಂಗ ಕಲ್ಯಾಣ ಸ್ವಾಮಿನಾದ್ರೂ ಸಹಿತ ಸಮರ್ಥ ರಾಮದಾಸ್ ಮಹಾರಾಜರು ಇನ್ನ 6 ತಿಂಗಳು ಇರ್ಲಿಕ್ಕಾಗೇನೆ 200ನೇ ಸಮಾಸ ವಿಮಲ ಬ್ರಹ್ಮ 200ನೇ ದಶಕ ಬರೆಸಿ ಅವ್ನು ಡೋಮ್ಗಾವ್ ಕಳಿಸ್ತಾರ, ಇಲ್ಲಿ ದೇಹ ಬಿಡ್ತಾರ. ಇದು ಕಲ್ಯಾಣಿಗೆ ಅಲ್ಲಿದ್ರು ಗೊತ್ತಾಗ್ತದಂತ. ಇದು ಶಿಷ್ಯರ ಲಕ್ಷಣ ಅಂತ. ಡೋಮಗಾವದಾಗಿದ್ರು ಸಹಿತ ಸಮರ್ಥರ ದೇಹ ಬಿಟ್ಟದ್ದು ಗೊತ್ತಾತಂತ. ಗೊತ್ತಾದ ಕೂಡಲೇ ಸ್ನಾನ ಮಾಡಿ ಕ್ಷೌರಗಳನ್ನೆಲ್ಲ ಮಾಡಿಸ್ಕೊಂಡ 10 ದಿವಸ ಏನಪ್ಪಾ ಅಂದ್ರ ಮೈಲಿಗೆ ಪಾಲಿಸಿ 11ನೇ ದಿವಸ ಓಡಿ ಸಜ್ಜನಿಗೆ ಬರೆದಿರ್ತಾರ. ಸಮರ್ಥರ ಸಮಾಧಿಸ್ಥರಾಗಿ ಬಿಟ್ಟಿರ್ತಾರ. ಸಮಾಧಿ ಮುಂದೆ ಉಳ್ಳಾಡ್ತಾರ. ಸಮಾಧಿ ಮುಂದೆ ಉಳ್ಳಾಡಿ ಅಳ್ಲಿಕ್ಕತ್ತಾರ. ಆ ಅಳುದ್ ನೋಡಿ ಸಮರ್ಥರ ಸಮಾಧಿಯಿಂದನೇ ಮೇಲೆ ಬರ್ತಾರೆ. ಸಜ್ಜನಗಡದೊಳಗೆ ನೀವು ಹೋದ್ರೆ ಆ ಸಮಾಧಿ ಒಳಗೊಂದು ಚೀರದ ನೋಡ್ಲಿಕ್ಕೆ ಸಿಗ್ತದ. ಆ ಸಮಾಧಿಯಿಂದ ಮ್ಯಾಲ ಕೂತ್ ಬಂದ ಕಲ್ಯಾಣ ಅಂತಂತಾರ. कल्याणी माझा काया आणि वाणी गेले म्हणाला अंतःकरणी परी मी आहे जगज्जीवनी निरंतर. ನನ್ನ ಶರೀರ ಮತ್ತು ನನ್ನ ವಾಣಿ ಹೋಗ್ಯದಂತ ತ್ರಾಸ ಮಾಡ್ಕೋಬೇಡ, ನಾ ಜಗತ್ತಿನ ಪ್ರತಿಯೊಬ್ಬ ಜೀವೊಳಗೂ ನಾನೇ ಇದ್ದೀನಿ. माझा काया आणि वाणी गेले म्हणाला अंतःकरणी परी मी आहे जगज्जीवनी निरंतर. आत्माराम ದಾಸಬೋಧ माझ्या ಸ್ವರೂಪ ಸ್ವತಃ ಸಿದ್ಧ ಅಂತಾರ. ಈ ದಾಸಬೋಧ ಆತ್ಮಾರಾಮ ಈ ಮನಾಚ ಶ್ಲೋಕಗಳು ನನ್ನ ಸ್ವರೂಪವ. ಇವು ಗ್ರಂಥಗಳಲ್ಲ, ನನ್ನ ಸ್ವರೂಪವ. ಆತ್ಮಾರಾಮ ದಾಸಬೋಧ माझ्या ಸ್ವರೂಪ ಸ್ವತಃ ಸಿದ್ಧ ನಕಾಕರು ಖಟಪಟ ಅಂತಾರ. ನಕಾಕರು ಖಟಪಟ ಪಹಾ माझी ಗ್ರಂಥ ನೀಟ ತೇಣೆ ಮುಕ್ತಿಚ ವಾಟ ಗವಸೇಲಕ್ಕಿ ಅಂತ ಹೇಳಿ ಕಲ್ಯಾಣಿನ ಸಮಾಧಾನ ಮಾಡ್ತಾರ. ಅದಕ್ಕೆ ಸದ್ಗುರುನಾಥ ಹೋಗಿರುವುದಿಲ್ಲ. ಅಕಸ್ಮಾತ್ ಸದ್ಗುರುನಾಥ್ ಹೋಗ್ಯಾರಂತ ತಿಳ್ಕೊಂಡಿದ್ದಂದ್ರೆ ಅವನು ಶಿಷ್ಯನೇ ಅಲ್ಲ. ಸದ್ಗುರು ಸತ್ತ, ಶಿಷ್ಯ ಅತ್ತ. ಸದ್ಗುರು ಸತ್ತ, ಶಿಷ್ಯ ಅತ್ತ ಅಂದ್ರೆ ಅವ್ರಿನ್ನೂ ಪರಿಪೂರ್ಣ ಅಲ್ಲೇ ಅಂತ ತಿಳ್ಕೊರಂತಾರ ಒಬ್ಬೊಬ್ರು ಜ್ಞಾನಿಗಳು. ಯಾಕಂದ್ರೆ ಸದ್ಗುರು ತುಜ ಸಗುಣ ಮಣುಕಿ ನಿರ್ಗುಣರೇ. ಪರಮಹಂಸ ರಾಮಕೃಷ್ಣ ಪರಮಹಂಸರು ದೇಹ ಬಿಟ್ರು. ಶಾರದಾದೇವಿ ಅವರು ಅವ್ರ ಪ್ರೀತಿಲೇ 1-2 ಬಳಿ ತಂದು ಕೊಟ್ಟಿದ್ರು ಪರಮಹಂಸರು. ಇನ್ನು ಪರಮಹಂಸ ಅವ್ರು ತಂದು ಕೊಟ್ಟವ್ರ ಇಲ್ಲಂದಾಗ ಇದನ್ನೇನು ಮಾಡೋದು ಅಂತೇಳಿ ಅವನ್ ತೆಗಿಬೇಕಂತೇಳಿ ಶಾರದಾದೇವ್ರು ತೆಗಿಲಿಕ್ಕೆ ಹೋದ್ರೆ ಎದುರಿಗೆ ರಾಮಕೃಷ್ಣ ಪರಮಹಂಸರು ಪ್ರಕಟ ಆದ್ರಂತೆ. ಶಾರದಾ ತೆಗಿಬೇಡ ಅಂತಂದ್ರು. ನಾನು ಹೋಗಿನಂತ ತಿಳ್ಕೊಂಡು ಏನಂದ್ರ ಅವರು, ನಾನು ಈ ಕೋಲಿಯಿಂದ ಈ ಕೋಲಿ ಹೋಗಿನಿ ಇಷ್ಟೇ ಹೊರತಾಗಿ ನಾ ಇದ್ದೀನಿ ಅಂತೇಳಿ ಅಂದಾಗ ಮುಂದೆ ಅವನ್ನೆಲ್ಲ ಮತ್ತೆ ಹಾಕೊಂಡ್ರಂತ. ಹಂಗೆ ಸದ್ಗುರುಗಳು ಹೋಗುವುದಲ್ಲ. ಅವರು ಸಗುಣನೂ ಹೌದು, ನಿರ್ಗುಣನೂ ಹೌದು. ಅವರು ಸಕಲ ಜೀವರಾಶಿಗಳಲ್ಲಿ ತುಂಬಿದವರು ಎಲ್ಲ ಅವರೇ ಇದ್ದಾರೆ. ಈ ಭಕ್ತಿ ಇಟ್ಕೊಂಡು ಹೋಗುವುದಕ್ಕೇ ಭಕ್ತಿಪಥ ಅಂತಾರೆ, ಭಕ್ತಿ ಪಂಥ. ಅದೇ ಜ್ಞಾನ ಮಾರ್ಗದಾಗಿ ಇದನ್ನ ಎನ್ನುವುದಿಲ್ಲ. ಜ್ಞಾನ ಮಾರ್ಗ ಶೋಧ ಮಾಡ್ಲಿಕ್ಕೆ ಹಸ್ತದ. ಶೋಧ ಮಾಡ್ಕೋತ ಅಹಂಕಾರ ಸೇರ್ಕೊಂಡು ಬಿಡ್ತದ. ಅಹಂಕಾರ ಸೇರ್ತು ಅಂದ್ರೆ ಇದ್ದದ್ದೆಲ್ಲ ಹೋಗಿಬಿಡ್ತದೆ. ಕರ್ಮ ಮಾರ್ಗ ಮಾಡ್ಲಿಕ್ಕೆ ಹೋಗ್ಲಿ, ಏನೇ ಕರ್ಮ ಮಾಡಿದ್ರು ಸಹಿತ ಕರ್ಮದಾಗ ಚ್ಯುತಿ ಹೊಂಡ್ತಾವ. ಚ್ಯುತಿ ಹೊಂಟಂದ್ರೆ ಮಾಡಿದ ಕರ್ಮದ ಫಲದ ಬದಲಾಗಿ ಮತ್ತಷ್ಟು ತೊಂದರೆನೇ ಹೆಚ್ಚಾಗ್ತವೆ. ಏನೂ ಇಲ್ಲ. ಶರಣ ಭಕ್ತಿ ಮಾರ್ಗ ಎಷ್ಟು ಶರಣದ ಅಂದ್ರೆ ಶರಣಾಗತ ಆಗಿಬಿಡೋದು. ನೀನೇ ಗತಿ, ನೀನೇ ಮತಿ ದೇವ, ನೀನೇ ತೇಲಿಸೋ ಇಲ್ಲ ಮುಳುಗಿಸೋ, ನಿನ್ನ ಪಾಲಿಗೆ ಬಿದ್ದೆನೋ ಪರಮ ಕೃಪಾಳು. ತೇಲಿಸೋ ಇಲ್ಲ ಮುಳುಗಿಸೋ ರಂಗ, ತೇಲಿಸೋ ಇಲ್ಲ ಮುಳುಗಿಸೋ ರಂಗ, ನಿನ್ನ
ಪಾಲಿಗೆ ಬಿದ್ದೆನೋ ಪರಮ ಕೃಪಾಳು, ತೇಲಿಸೋ ಇಲ್ಲ ಮುಳುಗಿಸೋ ರಂಗ. ನೀ ತೇಲ್ಸರೆ ತೇಳು, ತೇಲ್ಸು, ಮುಳುಗಸರೆ ಮುಳುಗಿಸು. ಸದ್ಗುರುನಾಥ ಶಿಷ್ಯ ಹೆಂಗಿರ್ಬೇಕಂದ್ರ, ನಾನು ಗುರುಮಾರ್ಗಕ್ಕೆ ಬಂದ್ರು ನನ್ನಿಂದ ಪಾಪ ಗಡಿಸ್ತು, ನನ್ನಿಂದ ಪುಣ್ಯ ಆತು, ಈ ಲೆಕ್ಕನ ಇಡಬೇಡ ಅಂತಾರ ಅವ್ರು. ಜ್ಞಾನೇಶ್ವರ ಮೌಲ್ಯವ್ರಂತಾರ, ನಾಹಿ ಪಾಪಾಚಿ ಟೋಚನಿ, ನಾಹಿ ಪುಣ್ಯಾಚಿ ಗಣನ, ನಾಹಿ ಪಾಪಾಚಿ ಟೋಚನಿ. ಪುಣ್ಯ ಮಾಡಿದ ಲೆಕ್ಕನೂ ಇಡಬೇಡ, ಪಾಪ ಮಾಡಿದ್ದಕ್ಕೆ ಮನಸ್ಸಿಗೆ ತಾಪನೂ ಮಾಡ್ಕೋಬೇಡ. ಪಾಪನು ಮಾಡಿಸಿದ ಅವನೇ ಅಂತ ತಿಳ್ಕೊ, ಪುಣ್ಯ ಮಾಡಿಸಿದವನು ಅವನೇ ಅಂತ ತಿಳ್ಕೊ, ನೀ ಖುಲ್ಲಾ ಇದ್ದಿ ಬಿಡು. ನಾವು ಖುಲ್ಲಾ ಇದ್ದಿ ಅಂದ್ರೆ ಎಷ್ಟು ಸರಳದ ಹೇಳ್ರಿ ನೀವು. ಸಕಲ ಜೀವಾಂಚ ಕರಿತೋ ಸಂಬಾಳ, ತುಜ ಮೋಕಳಿಲ್ಲ ಐಸೇನಾಯಿ. ಏಕನಾಥ್ ಮಹಾರಾಜರಂತಾರ, ಎಲ್ಲಾ ಜೀವ ಮಾತ್ರ ಸಂಭಾಳಿಸೋ ಭಗವಂತ ಇದ್ದಾವ, ನಿನ್ನ ನೀ ಹಂಗ ಸಂಭಾಳಿಸ್ಕೋತೀವೋ ಮೂರ್ಖ ಅಂತಾರ ಅವರು. ತುಕಾ ಮನೆ ಘಾಲು ತಯಾವರಿ ಭಾರ, ಅವನ್ ಚರಣ ಮೇಲೆ ಭಾರ ಹಾಕು, ವಾಹುಹಾ ಸಂಸಾರ ದೇವಾಪಾಯ, ನೀ ಮೋಕಳಿ ಇದ್ದು. ಕಬೀರ್ದಾಸರು ಅಂತಿದ್ರಂತ, ಹಮ್ ಬೈಟೆ ಆರಾಮನ್, ಹಮ್ ಬೈಟೆ ಆರಾಮ್, ಹಮಾರ ಜಪ್ ಕರೆ ರಾಮನ್. ವಿಚಾರ ಮಾಡ್ರಿ, ಹಮ್ ಬೈಟೆ ಆರಾಮ್, ಹಮಾರ ಜಪ್ ಕರೆ ರಾಮನ್. ಎಂಥ ಒಂದು 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 ಎಂಥ ಒಂದು ಸತಾ ಇರ್ಬೇಕು ನೋಡ್ರಿ. ಹಂಗ ಈ ಭಕ್ತಿ ಪಂಥ ಅನ್ನುವಂಥದ್ದು ಭಾಳ ಶ್ರೇಷ್ಠ ಅದ ಅಂತೇಳಿ ಸಮರ್ಥರು ಏನಂದ್ರು ಅಂದ್ರ, ಮನಾ ಸಜ್ಜನ ಭಕ್ತಿ ಪಂಥೇ ಚಿಜಾವೆ, ತರಿ ಶ್ರೀಹರಿ ಪಾವಿಜೇತೋ ಸ್ವಭಾವೇ. ನೀ ಭಕ್ತಿ ಪಂಥಕ್ಕೆ ಹೋಗ, ನೀನ ಆ ಶ್ರೀಹರಿ ಏನಿದ್ದಲ್ಲ ಅವ ನಿನ್ನ ಆ ಒಂದು ಸ್ವಭಾವ ಅವ್ ತಾನೇ ಬಂದು ಭೇಟಿ ಆಗ್ತಾನ. ಅವ್ ಭಕ್ತರನ್ನ ಬಿಟ್ಟು ಇರ್ಲಿಕ್ಕೆ ಆಗುದಿಲ್ಲವ. ಭಗವಂತ ಭಕ್ತಾಭಿಮಾನಿ, ಅವ ಭಕ್ತರನ್ನ ಬಿಟ್ಟು ಇರ್ಲಿಕ್ಕೆ ಆಗುದಿಲ್ಲ. ನಾಹಂ ವಸಾಮಿ ವೈಕುಂಠೆ ಅಂತ ಭಗವಂತ ಅಂತಾರ. ವೈಕುಂಠದಾಗೂ ಇಲ್ಲ, ಕ್ಷೀರ್ ಸಾಗರದಾಗೂ ಇಲ್ಲ, ಯೋಗಿಗಳ ಹೃದಯದಾಗೂ ಇಲ್ಲ. ನನ್ನ ಭಕ್ತರು ಎಲ್ಲಿ ಕೊಂಡಾಡಿ ನನ್ನ ಗುಣಗಾನ ಮಾಡ್ತಾರಲ್ಲ ಅವ್ರ ನಡು ನಾನು ಕುಣ್ಕೋತಿದ್ದನು. ಅದಕ್ಕೆ ಈ ಭಕ್ತಿ ಮಾರ್ಗ ಅನ್ನುವಂಥದ್ದು ಎಷ್ಟು ಸುಲಭದ. ಭಕ್ತಿ ಮಾರ್ಗ ಸಿಗಬೇಕಾದ್ರೂ ಸಹಿತ ಎಷ್ಟೋ ಜನ್ಮದ ಪುಣ್ಯ ಬೇಕು. ಅಂತ ಭಕ್ತಿ ಮಾರ್ಗಕ್ಕೆ ಹೋಗ್ರಿಪ್ಪ, ನಿಮಗ ಆ ಶ್ರೀಹರಿ ಪಾವಿಜೇತೋ ಸ್ವಭಾವೇ, ತರಿ ಶ್ರೀಹರಿ ಪಾವಿಜೇತೋ ಸ್ವಭಾವೇ ಅಂಥೇಳಿ ನಿಮಗ ಇಷ್ಟು ಮಾತ್ರಕ್ಕೆ ಭಕ್ತಿ ಮಾರ್ಗಕ್ಕೆ ಹೋದೆ ಬಂದ್ರೆ ಶ್ರೀಹರಿ ಭೇಟಿ ಆಗ್ತಾನಂತ ಅನ್ನೋದಿಲ್ಲ ಅವರು. ಇದ್ರ ಹಿಂದೆ ಕೆಲವೊಂದು ಕೆಲಸವ ಅಂತಾರ. ಅದನ್ನ ಮುಂದಿನ ಎರಡ್ಲ ಎಂದಾಗ ಹೇಳ್ತಾರ ಅವರು, ಜನಿ ನಿಂದ್ಯತೆ ಸರ್ವ ಸೋಡು ನಿದ್ಯಾವೇ, ಜನಿ ವಂದ್ಯತೆ ಸರ್ವ ಭಾವೇ ಕರಾವೇ. ಇದನ್ನ ಮಾತ್ರ ನೀ ಮಾಡಬೇಕಂತಾರು. ಯಾಕಂದ್ರ ಜೈಸಾ ಗಂಗಾ ಭಾವೇ ತೈಸೆ ಜಾಚೆ ಮನ ಭಗವಂತ ಜಾಣ ತ್ಯಾಚಿ ಜವಳಿ. ತುಕೋರಾಮ್ ಮಹಾರಾಜರಂತಾರ, ನಿನ್ನ ಮನ ಗಂಗೆಯಂತೆ ಪವಿತ್ರ ಆದ್ರ ಮಾತ್ರ ಅಲ್ಲಿ ಭಗವಂತ ಕೂಡ್ತಾನ. ನಾವ್ ಇಲ್ಲೇ ಜೀವನದೊಳಗೆ ನಮ್ಕಿಂತ ಹೆಚ್ಚಿನವ್ರು ಯಾರಾದ್ರೂ ಒಬ್ಬರು ರಾಜಕಾರಣಿಗಳು ಬಂದ್ರೆ ಅಲ್ಲಿ ಸ್ವಚ್ಛ ಇರಲಿಲ್ಲ ಅಂದ್ರೆ ಅವರೇ ಬಂದು ಕೂಡುದಿಲ್ಲ. ಇನ್ನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರಾದಂತ ಸದ್ಗುರು ನಮ್ಮ ಹೃದಯದಾಗ ಕೂಡಬೇಕಾದ್ರೆ ಹೃದಯ ಎಷ್ಟು ಪವಿತ್ರ ಇರಬೇಕು. ಅಲ್ಲಿ ಅಕಸ್ಮಾತ್ ದುರ್ಗುಣಗಳೇ ತುಂಬ ಕೂತಿದ್ರೆ ಸದ್ಗುರುನಾಥ್ ಹೆಂಗ್ ಮಾಡ್ತಾರ, ಹೆಂಗ್ ಬರ್ಲಿಕ್ಕೆ ಸಾಧ್ಯದ? ಅದಕ್ಕೆ ಅವ್ರಂದ್ರು, ಜನಿ ನಿಂದ್ಯತೆ ಸರ್ವ ಸೋಡು ನಿದ್ಯಾವಿ. ಜಗತ್ನ್ಯಾಗ ಯಾವುದು ನಿಂದೆ ಅನ್ನುವಂತ ಕಾರ್ಯವಲ್ಲ ಅವನು ಬಿಟ್ಟು ಬಿಡಂತಾರ. ಜಗತ್ನೊಳಗಂದ್ರೆ ಎಲ್ಲಾರನು ಅಂತ ತಿಳ್ಕೊಬೇಡ್ರಿ. ಜಗತ್ನಾಗಲ್ಲ ಅಂದ್ರ ಮಹಾತ್ಮರ ದೃಷ್ಟಿಯೊಳಗೆ ಯಾವ ನಿಂದಿವೆ ಅವನು ಬಿಡ್ಬೇಕು. ಹಂಗ ನೀವು ಈ ಪ್ರಪಂಚಕರ ದೃಷ್ಟಿಯೊಳಗೆ ನಮ್ಮನ್ನೆಲ್ಲ ನಿಂದಿಸ್ತಾಂದಾಗೆ ನಿಂದಿಸ್ತಾರ ಅವ್ರು. ಚಂದಾಗಿ ಪ್ರಪಂಚ ಮಾಡ್ಕೋತ ಬಿಟ್ಟು ಇದೇನು ಸತ್ಸಂಗ ಅದು ಇದು ಮಾಡ್ಕೋತ ಅಡ್ಡಾಡ್ಲಿಕ್ಕತ್ತಾರ, ನನಗೆ ಅಂತಾರ. ಕುಲಕರ್ಣರ ಏನ್ರಿ ಇದೆಲ್ಲ ಮಾಡ್ಲಿಕ್ಕತ್ತೀರಿ, ಸುಮ್ನೆ ನಿಮ್ ಗೋಳ್ಯಾಟೆ ತಪ್ಪಿಲ್ಲ ಅಂತ ನನಗೆ ಎಷ್ಟೋ ಮಂದಿ ಅಂತಿದ್ರು. ಅವ್ರ ದೃಷ್ಟಿಯೊಳಗೆ ನಾವು ನಿಂದಿರೆ. ಅದಕ್ಕೆ ಜಗತ್ತಿನ ಒಂದು ಪ್ರಪಂಚಿಕ ರಾಜಸಿ ಗುಣದವರು ತಾಮಸಿ ಗುಣದವ್ರ ದೃಷ್ಟಿ ನೋಡಬೇಡ್ರಿ. ಸಾತ್ವಿಕರ ದೃಷ್ಟಿಯೊಳಗೆ ಯಾವುದು ನಿಂದ್ಯ ಅಂತ ಅನಿಸುವಂಥದ್ದಲ್ಲ ಆ ಒಂದು ಕಾರ್ಯಗಳನ್ನು ನೀವು ಬಿಟ್ಟು ಬಿಡುವ. ಯಾಕಂದ್ರೆ ನಾವು ವಿಚಾರ ಮಾಡಿದೇವಂದ್ರೆ ಒಂದು ರೀತಿ ನಿಂದೆ ಸಮರ್ಥರ ದೃಷ್ಟಿಯೊಳಗೂ ನಾವು ನಿಂದರೆ. ಯಾಕಂದ್ರೆ ಸಮರ್ಥ ಹೊಟ್ಟೆಯೊಳಗೆ ಕೂಸ ಗರ್ಭವಾಸದಾಗಿದ್ದಾಗ ಗರ್ಭವಾಸದ ತಾಳಾರ್ದ ಭಗವಂತಗೆ ಬೇಡ್ಕೋತದಂತವಾಗ ದೇವಾ ಸೋಡವೀಸಿ ಏತುನ ತರಿಮಿ ಸ್ವಹಿತ ಕರಿನ ಜನ್ಮ ಮರಣ ಚುಕವೇನ ಪುನಃ ಏತೆ.
ಭಗವಂತ ಈ ಗರ್ಭವಾಸದಿಂದ ನನ್ನನ್ನು ಹೊರಗೆ ಹಾಕು, ಯಾಕೆ ನೀ ಹಾಕಿದೆ ಅಂದ್ರೆ ನಾನು ನಿನ್ನನ್ನೇ ಬಂದು ಸೇರ್ತನಂತ ಹೇರ್ತದಂತ. ಅಲ್ಲೇನ್ ಮಾಡಿದ ಪ್ರಮಾಣ, ತರಿಮಿ ಸ್ವಹಿತ ಕರಿನ ಜನ್ಮ ಮರಣ ಚುಕವೇನ ಪುನಃ ನಾ ತಿರುಗಿ ಮತ್ತೆ ಈ ಭವಕ್ಕೆ ಬರುದಿಲ್ಲ ಅಂತ ಕಾರ್ಯ ಮಾಡ್ತನಂತ ಹೇಳಿ ಬಂದು ನಾವು ತಪ್ಪಿಸೇವಿಲ್ರಿ. ಇವತ್ತು ಹೇಳಿ ಬಂದು ನಾವು ಎಲ್ಲಿ ಅವನ್ ಬೆನ್ನ ಹತ್ತೇವೆ ಹೇಳ್ರಿ? ನೀವು ಎಲ್ಲ ನಾ ಮಾಡಿದ್ ಮನಿ ನಾನೇ ಕಟ್ಟಿನ್ರಿ, ಹೊಲ ನಾನೇ ತಗೊಂಡ್ರಿ, ಎಲ್ಲ ಬರೀ ನಾ ಅಂತ ಬಡ್ಕೋತ ಹೊಂಟು ಬಿಟ್ಟದ. ನೀ ಹೆಂಗ ಮಾಡ್ತೀವೋ ಅಂತಾರವ್ರು. ನೀ ಹೆಂಗ ಮಾಡ್ಲಿಕ್ಕೆ ಸಾಧ್ಯದ? ನಿನ್ನ ಯೋಗ್ಯತಾ ಎಷ್ಟು, ಏನು, ಎಷ್ಟು ಅಜ್ಞಾನ ನಿನಗೆ ಆವರಿಸದ. ನೀರೇ ಭಗವಂತನ ನಾಮ ಒಂದೇ ಮಾಡತ್ನಂತ ಬಂದಿ ಇಲ್ಲಿ, ಮತ್ತೆ ತಿರುಗಿ ಬರುವಂಗೆ ಮಾಡ್ಕೊಳಿಕತ್ತಿಲ್ಲ. ಬ್ರಹ್ಮಚೈತನ್ಯ ಮಹಾರಾಜರಂತೆಲ್ಲ ಒಬ್ಬ ಬಂದಂತ, ಮಹಾರಾಜರ ಒಂದು ಕಾಲೇಜ್ ಓಪನ್ ಮಾಡ್ಬೇಕಂತಾನೆ, ನೀವೇ ಬಂದು ಓಪನಿಂಗ್ ಮಾಡ್ಬೇಕ್ರಿ ಅದಂತ. ಏನ್ ಮಾಡ್ಲಿ, ಯಾವ್ದು ಕಾಲೇಜ್ ಹೋದ್ರಂತ? ಇಲ್ರಿ ಮಹಾರಾಜ್ರ, ಅವೆಲ್ಲ ಸೈನ್ಸ್ ಆರ್ಟ್ಸ್ ಹಿಂಗೆಲ್ಲ ಇರ್ತಾವ್ರಿ, ಅವು ನಿಮಗ ಹೊತ್ತು ಮಾತಲ್ಲ, ಒಟ್ಟ ನೀವು ಬಂದು ನಿಮ್ಮ ಹಸ್ತದಿಂದ ಓಪನ್ ಮಾಡ್ರಿ ಸಾಕಂತಂದ. ಹೌದಾ, ಎಷ್ಟು ಹಂಗದನ? ನಾನು ಒಂದು ಸಾಲಿ ತೆಗೆದ್ರು ಅಂದ್ರಂತವ್ರು, ನಾನು ಒಂದು ಸಾಲಿ ತೆಗೆದ್ರು ಅಂದ್ರಂತ. ಅವಂದಂತ ಅವೆಲ್ಲಕ್ಕೆ ಪರ್ಮಿಷನ್ ತಗೋ ಸಂಬಂಧ ಒದ್ದಾಡಿದ್ದವ. ಅವಂದ ಮಹಾರಾಜ್ರ ಇದನ್ನೆಲ್ಲ ಬಿಟ್ಟು ಸುಮ್ ಭಕ್ತಿ ಮಾಡ್ಕೊತ ಕೂಡ್ ಬಿಟ್ಟು ಇನ್ಯಾಕ ಗದ್ಲಕ್ಕೆ ಬಿದ್ರಿ, ಇದ್ಯಾಕೆ ಸಾಲಿ ತೆಗಿಲಿಕ್ಕೆ ಹೋದ್ರಿ, ನೀವ್ಯಾವ ಸಾಲಿ ತೆಗೆದ್ರಿ ಅಂದ್ರ. ನಾವು ಹೆಂಗ ಸಾಯ್ಬೇಕು ಅನ್ನೋದು ಕಲಸು ಸಾಲಿ ತೆಗೆದಂತ. ಏನ ಬ್ರಹ್ಮಚೈತನ್ಯ ಮಹಾರಾಜರು ಅಂದ್ರಂತ, ಹೆಂಗ ಸಾಯ್ಬೇಕು ಅನ್ನೋದು ಕಲಸು ಸಾಲಿ ತೆಗೆದ. ನಾವು ಇದೆಂತ ಸಾಲಿ ರೀ ಅಂದ್ರ ಅವ್ರು. ಇವ್ಯಾವ ವಿಷಯ ಹಂಗೆ ಅದನೋ ನಮ್ಮ ಸಾಲಿ ಅಂದ್ರ ಅವ್ರು. ನಮ್ಮ ಶಾಲ್ಯಾಗ ಬಂದು ಅಡ್ಮಿಷನ್ ಮಾಡಿದ ಮೇಲೆ ಯಾರು ಸಾಯ್ತಾರಲ್ಲ ಅವ್ರು ತಿರುಗಿ ಸಾಯೋದಿಲ್ಲ ಅಂತವ್ರು. ಅಂದ್ರೆ ಹುಟ್ಟುವೇದಿಲ್ಲ ಅಂತವ್ರು. ಹುಟ್ಟಿದ್ರೆ ಸಾಯ್ಬೇಕಲ್ಲ, ತಿರುಗಿ ಹುಟ್ಟ ಜನನ ಮಾಡೋ ಚಕ್ರದಿಂದನೇ ಬಿಡುಗಡೆ ಮಾಡುವಂತ ಸಾಲಿ ತೆಗೆದನಂದ್ರು. ಅಂತ ಮಹಾತ್ಮರು ಅವರಂತಾರ, ಜನಿ ನಿಂದ್ಯತೆ ಸರ್ವ ಸೋಡು ನಿದ್ಯಾವೆ. ಈ ದಾಸಬೋಧನ್ಯಾಗ ಮೂರ್ಖ ಲಕ್ಷಣಗಳು, ಕುವಿದ್ಯಾ ಲಕ್ಷಣಗಳು, ಪಡತ ಮೂರ್ಖ ಲಕ್ಷಣಗಳು, ಇವನ್ನೆಲ್ಲ ನಾವು ನೋಡಿದೇವಂದ್ರೆ ಅನಿಸ್ತದ ಅವೆಲ್ಲ ನಿಂದೆ ಲಕ್ಷಣಗಳೇ ಅವು. ಏನು ದೋಷ ಠೇವಿ ಪುಡಿಲಾಸಿ ತೇಚಿ ಸ್ವಯ ಆಪಣಾಪಾಸಿ ಐಸೆ ನ ಕಳೆಯಜೆ ಆಸಿ ತೋಯೇಕ ಪಡತ ಮೂರ್ಖ. ಮತ್ತೊಬ್ಬರಿಗೆ ದೋಷ ಕೊಟ್ಕೋತ ಹೋಗುದು, ಆ ದೋಷ ತನ್ನಂತಲ್ಲೇ ಇದ್ದದ್ದು ಗೊತ್ತಿರುವುದಿಲ್ಲ, ಗೊತ್ತಿರ್ಲಾರ್ದ ಬರೇ ಮಂದಿಗೆ ದೋಷ ಕೊಟ್ಕೋತ ಹೋಗ್ತಾನಲ್ಲ, ಅವ ಕಲಿತು ಮೂರ್ಖ ಅಂತ ತರ್ಸ. ತಿಳಿದು ಮೂರ್ಖ ಅಂತ. ನಿಜಗುಣ ಶಿವಗಳಂತಾರ, ನಿಂದಿಸಿ ನುಡಿಯದಿರಾರನು ಮನಸ್ಸಿಗೆ ಬಂದಂತೆ ನಡೆಯರಿಹದಲ್ಲಿ ಕುಂದು ಒಡೆಯದಿರು ಕಾಮಾದಿಗಳ ಜಯಿಸೆಂದು ಕರಪಿಡಿದು ಅನುಗ್ರಹಿಸುವ ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಲಹುದು ನರರಿಗೆ ಮುಕ್ತಿ. ನಾವು ಹೊಂಟ್ರ ಮತ್ತೊಬ್ಬರು ನಿಂದಿಸೋದಾಗ ನಮ್ಮ ಶ್ರೇಷ್ಠತೆ ಮೆರಲಿಕ್ಕತ್ತೇವೆ. ಇವತ್ತಿನ ದಿವಸ ನಾವು ಶ್ರೇಷ್ಠ ಅಂತ ಯಾವಾಗ ಅನಿಸ್ಕೋತೇವೆ ಅಂದ್ರೆ ಮತ್ತೊಬ್ಬರನ್ನ ನಿಂದನಾ ಮಾಡೋದ್ರಾಗೆ ನಾವು ಮತ್ತೊಬ್ಬರ ಮುಂದೆ ಶ್ರೇಷ್ಠ ಅಂತ ತಿಳ್ಕೋತೇವು. ಎಂತ ಘಾತವಾದ ಕೆಲಸ ಮಾಡ್ಲಿಕ್ಕತ್ತೇವು. ಅದಕ್ಕೆ ಇವತ್ತಿನ ಒಂದು ಎರಡನೇ ಇದ್ರಾಗ ಏನಂದ್ರು, ಜನಿ ನಿಂದ್ಯತೆ ಸರ್ವ ಸೋಡು ನಿದ್ಯಾವೆ ಜನಿ ವಂದ್ಯತೆ ಸರ್ವ ಭಾವೇಕರಾವೆ. ಮಹಾತ್ಮರು ಹೌದು ಅನಿಸುವಂತ ಏನು ಗುಣಗಳವಲ್ಲ ಅವನ್ನ ಭಾವ ತುಂಬಿ ಮಾಡು. ಅಲ್ಲಿ ಏನೋ ಎಣಿಸ್ಲಿಕ್ಕೆ ಹೋಗಬೇಡ. ಮಹಾತ್ಮರಂತಲ್ಲಿ ಇರುವಂತಹ ಗುಣಗಳನ್ನು ನೀ ಅಳವಡಿಸ್ಕೊಂಡು ಬಿಡು, ಅವೇ ಒಂದೇ ಗುಣಗಳು. ನಮ್ಮ ಸದ್ಗುರುನಾಥನಂತಲ್ಲಿ ಇರುವಂತಹ ಗುಣಗಳೇನವಲ್ಲ ಅವೇ ಒಂದೇ ಗುಣಗಳು. ಆ ಗುಣಗಳನ್ನು ಅಳವಡಿಸುವುದೇ ನಿಜವಾಗಿಯೂ ಶಿಷ್ಯನ ಒಂದು ಸಾಧನೆ ಅಂತಾರು. ಶಿಷ್ಯನ ಸಾಧನೆ ಯಾವ್ದಪ್ಪ? ಕುತ್ಕೊಂಡು ಧ್ಯಾನ ಮಾಡೋದಲ್ಲ. ಕುತ್ಕೊಂಡು ಧ್ಯಾನ ಮಾಡೋ ಆ ಮಾತು ಬೇರೆ. ಆದ್ರೆ ಸದ್ಗುರುವಿನಂತಲ್ಲಿ ಇರುವಂತಹ ಒಂದು ಸದ್ವಿದ್ಯಾ ಗುಣಗಳೇನವಲ್ಲ, ಸದೈವ ಅಂದ್ರೇನು ಏನಪ್ಪ ದೈವಿ ಗುಣಗಳೇನವಲ್ಲ ಅವು ನಿನ್ನೂ ಆಗಬೇಕು. ತಂದೆಯಂತೆ ಮಗ ಆದ್ರೆ ಮಾತ್ರ ಮನೆತನಕ್ಕೊಂದು ಹೆಸರು ಬರ್ಲಿಕ್ಕೆ ಸಾಧ್ಯದ. ಅದಕ್ಕೆ ತಂದೆ ಅಂತಲ್ಲಿ ಇರುವಂತಹ ಗುಣ ಮಕ್ಕಳಂತಲ್ಲಿ ಬಂದ್ರೆ ಮಾತ್ರ ಆ ಮನೆತನ ಉತ್ತರೋತ್ತರಾಗಿ ಉಳಿತದ ಮತ್ತು ಬೆಳೀತದ. ಹಂಗ ಸದ್ಗುರು ಕಟ್ಟಿದಂಥ ಸಂಪ್ರದಾಯ ಉಳಿಬೇಕಾಗಿತ್ತು, ಬೆಳಿಬೇಕಾಗಿತ್ತು. ಅಂದ್ರೆ ನಮ್ಮ ಸದ್ಗುರುವಿನ ಹಂತಲ್ಲಿ ಏನು ಎಂತೆಂಥ ಗುಣಗಳಿದ್ದೀವಲ್ಲ ಅವು ನಿನ್ನೂ ಮಾಡ್ಕೊಂಡು ಬಿಡು, ನಿನ್ನೂ ಗುಣಗಳು ಮಾಡ್ಕೊಂಡು ಬಿಡು. ಅವಾಗ ನೀನು ಬೇರೆ ಅಲ್ಲ, ನಿನ್ನ ಸದ್ಗುರು ಬೇರೆ ಅಲ್ಲ. ಇಂಥ ಒಂದು ಅವಸ್ಥಾ ನಿನಗೆ ಪ್ರಾಪ್ತ ಆಗ್ತದ. ಅಂಥ ಒಂದು ಸ್ಥಿತಿಯನ್ನು ನೀನು ಭಾವ ತುಂಬೆ ಮಾಡಪ್ಪ ಅಂಥೇಳಿ ಈ 2ನೇ ಶ್ಲೋಕದಾಗ ಹೇಳ್ತಾರೆ. ಈ ಮನಾತ್ಯ ಶ್ಲೋಕದ ಇದು 205 ಶ್ಲೋಕಗಳಿಂದ ಕೂಡಿದ್ರಿ. ಇದು ಮನಾಚಲ ಶ್ಲೋಕ 205 ಶ್ಲೋಕವ. ಇದು ರಚನೆ ಆಗಿದ್ದು 1660ನೇ ಇಸ್ವಿ ಒಳಗ.
1608 ಸಮರ್ಥರ ಜನನಾಗ್ಯದ. 1608 ಅಂದ್ರೆ 18, 28, 38, 48, 58, 2, 60 ಅಂದ್ರೆ 42 ವರ್ಷ ಏನೋ ಆಗಿರ್ಬೇಕು ಅವಾಗ. 42, 52 ವಯಸ್ಸಿತ್ತು. 52 ವಯಸ್ಸು ಟೈಮ್ದಾಗ ಸಮರ್ಥರು ಇದನ್ನ ರಚನೆ ಮಾಡ್ಯಾರ. ರಚನೆ ಮಾಡ್ಲಿಕ್ಕೆ ಒಂದು ದೊಡ್ಡ ಕಾರಣದ, ಅದು ಚಾಪಾಳದಾಗ ಏನಪ್ಪಾ ಅಂದ್ರೆ ಈ ರಾಮ ಜನ್ಮೋತ್ಸವದ ಒಂದು ಕಾರ್ಯಕ್ರಮ, ರಾಮನವಮಿ ಉತ್ಸವದ ಸಂಬಂಧ ಆ ಟೈಮ್ದಾಗ ಇದನ್ನ ರಚನೆ ಮಾಡಬೇಕಾತು. ಒಂದೇ ದಿವಸ ಕೂತ್ ಮೆಟ್ಟ ಮೇಲೆ ಕಲ್ಯಾಣ ಶಿಷ್ಯ ಬರ್ದಾನ, ಇವ್ರು ಹೇಳ್ಯಾರ ಒಂದೇ ಮೆಟ್ಟಿನ ಮೇಲೆ ಕೂತ್ಕೊಂಡು 205 ಶ್ಲೋಕಗಳನ್ನು ಹೇಳಿ ಕಲ್ಯಾಣ ಸ್ವಾಮಿಯಿಂದ ಬರ್ಸ್ಯಾರ. ಅದನ್ನ ಮತ್ತೆ ನಾ ಪ್ರಸಂಗ ಮತ್ತೊಂದು ಇದ್ರೊಳಗೆ ನಿಮಗೆಲ್ಲ ನಾನು ಹೇಳಿಕ್ ಪ್ರಯತ್ನ ಮಾಡ್ತೀನಿ. ಒಟ್ಟಿನ ಮೇಲೆ ಇದು ಎಷ್ಟಂದ್ರೆ 205 ಶ್ಲೋಕಗಳಿಂದ ಕೂಡ್ಯದ. ಇದ್ರೊಳಗ ಮೊದಲನೇ 25 ಶ್ಲೋಕಗಳು ಸದಾಚಾರ ದ್ವಾರದಿಂದ ಕರ್ಮಯೋಗವನ್ನು ಪ್ರತಿಪಾದನೆ ಮಾಡ್ತಾವ. ಇಷ್ಟು ಕೇಳ್ಬಿಡ್ರಿ. ಇವತ್ತಿನ ಸತ್ಸಂಗ ನಾವು ಇದು ಮಾಡೋಣ, ಮತ್ತೆ ಮುಂದಿನ ಸತ್ಸಂಗದಾಗ ಮುಂದುವರ್ಸೋಣ. ಅವ್ರೇನಂತಾರ, ಮೊದಲನೇ 25 ಶ್ಲೋಕಗಳನ್ನ ಸದಾಚಾರ ಅಂದ್ರೆ ಒಳ್ಳೆಯ ರೀತಿಯ ನಡತೆಯನ್ನು ಕಲಿಸುವಂತಹದ್ದು. ಆ ಏನು ಕರ್ಮಯೋಗ ಅಂತಂತೇವಲ್ಲ ನಾವು, ಆ ಕರ್ಮಯೋಗವನ್ನು 25 ಶ್ಲೋಕದೊಳಗೆ ಸಮರ್ಥರು ಹೇಳ್ಯಾರ. ಮುಂದಿನ 125 ಶ್ಲೋಕಗಳೇನವಲ್ಲ ಅವನ್ನ ನಾಮ ಮಹಾತ್ಮೆದ್ವಾರೆ ಉಪಾಸನಾ ಮಹಾತ್ಮೆಯನ್ನು ಹೇಳಿ ಕೂಡಿಸ್ಕೊಂಡಿದ್ದು. ಉಪಾಸನಾ, ನಾಮೋಪಾಸನಾ, ಧ್ಯಾನ ಇವೆಲ್ಲದರ ಹೇಳೋ ಸಂಬಂಧ ಅಂಥ ಒಂದು ಭಕ್ತಿ ಮಾರ್ಗವನ್ನ 125 ಶ್ಲೋಕದೊಳಗೆ ಏನಂತಾರ ಅವರು, ನಾಮ ಮಹಾತ್ಮೆ ಮತ್ತು ಉಪಾಸನಾ ದ್ವಾರೆ ಭಕ್ತಿ ಯೋಗವನ್ನು ಹೇಳ್ಯಾರ. ಎಷ್ಟು? 125 ಶ್ಲೋಕ. ಕೊನೆಯ 50 ಶ್ಲೋಕಗಳನ್ನ ಅದ್ವೈತ ಸಿದ್ಧಾಂತದ ಒಂದು ತತ್ವಗಳನ್ನು ಹೇಳುವಂತ ಜ್ಞಾನ ಯೋಗವನ್ನ ಕೊನೆ 50 ಶ್ಲೋಕದಾಗ ಹೇಳ್ಯಾರ. ಇನ್ನು 5 ಶ್ಲೋಕಗಳು ಗಣೇಶನ ಸ್ತವನ ಆತು, ಶಾರದಾ ಸ್ತವನ ಆತು. ಮುಂದೆ ಮನಾಚೆ ಶ್ಲೋಕದ ಫಲಶ್ರುತಿ ಅನ್ನುವಂತ ಒಂದು 4 ಶ್ಲೋಕಗಳನ್ನು ಹೇಳ್ಯಾರ. ಒಟ್ಟಿನ ಮೇಲೆ 3 ಯೋಗವನ್ನ, ಜ್ಞಾನಯೋಗ, ಕರ್ಮಯೋಗ ಮತ್ತು ಭಕ್ತಿ ಯೋಗ, 3 ಯೋಗವನ್ನ ಈ ಮನಾಚೆ ಶ್ಲೋಕದ ದ್ವಾರ ಸಮರ್ಥರು ನಿಮಗೆ ಹೇಳಿಕತ್ತಾರ. ಅಂಥದ್ರೊಳಗೆ ಇವತ್ತು ಗಣೇಶ ಶಾರದಾ ಸ್ತವನ ಮಾಡಿ ಮೊದಲನೇ ಒಂದು ಏನಪ್ಪಾ ಅಂದ್ರೆ ಶ್ಲೋಕವನ್ನು ನೀವುಗಳೆಲ್ಲ ಚಿಂತನೆ ಮಾಡಿದೆವು. ಇದೇ ಒಂದು ಶ್ಲೋಕನ ಇನ್ನೂ ಚಿಂತನೆ ಮಾಡ್ಲಿಕ್ಕೆ ಬೇಕಾದಷ್ಟು ಅವಕಾಶ ಅದ. ಆದ್ರೆ ಈಗ ನಾವು ಹಂಗೆ ಮುಂದುವರೋಣಂತ. ಒಟ್ಟಿನ ಮೇಲೆ ಇವತ್ತಿನ ಈ ಪ್ರಥಮ ದಿನ ಸಮರ್ಥ ಕೃಪಾದಿಂದ, ಆಮೇಲೆ ಸದ್ಗುರು ಯಾರಪ್ಪ ಅಂದ್ರೆ ನಮ್ಮ ಇವರು ಗುರುಗಳು ಯಾರವರು ಮಾತ್ರೆ ಫೌಂಡೇಶನ್ ಗುರುಗಳು, ನಿಮ್ಮ ಗುರು ಇದು ಯಾರು ಅವ್ರ ಹೆಸರ, ಚಂದ್ರು ಗುರುಭ್ಯೋ ನಮ್ಮ ಚಂದ್ರು ಮಹಾರಾಜರ ಒಂದು ಕೃಪಾ, ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಕೃಪಾ, ಇವರೆಲ್ಲರ ಒಂದು ಕೃಪಾಶೀರ್ವಾದದಿಂದ ನೀವುಗಳೆಲ್ಲ ಈ ಚಿಂತನ ಪ್ರಾರಂಭ ಮಾಡೆವು. ಹಿಂಗೆ ನಿರ್ವಿಘ್ನದಿಂದ ಈ ಚಿಂತನ ಮುಂದುವರಿಲಿ. ಸಮರ್ಥರೇ ನಮ್ಮ ಒಳಗೆ ಕೂತ್ಕೊಂಡು ಈ ಚಿಂತನ ಹೇಳಿ ಅಂತ ಒಂದು ಕೃಪಾ ನಿಮಗೆ ಎಲ್ಲ ಆಗಲಿ ಅಂತ ಹೇಳ್ಕೊತ ಇವತ್ತಿನ ಸೇವೆಗೆ ನಾನು ವಿರಾಮ ಕೊಡ್ತೀನಿ. आकल्पा विश्वावेत याकुळा माझ्या सकळा हरीच्या दासा, कल्पनेची बाधा न हो कोण काळी, ही संत मंडळी सुखी असो, अहंकाराच्या वारा न लागो रासा, माझ्या विष्णुदासा भाविकाशी नामा म्हणे तया असावे कल्याण, जामकी निदान पांडुरंग, पुंडलिक वरदार विठ्ठल, पार्वती पतेश्वर महादेव, राजाधिराज सद्गुरुनाथ महाराज की जय. श्री गुरुदेव दत्त. श्रीराम. जय जय रघुवीर समर्थ. सद्गुರು ಆನಂದ ಆತ್ರೆ. ಮಹಾರಾಜರ ಜೊತೆ ಕೂತ್ರೆ ಸಮಯ ಹೇಗ್ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಈಗಿನ್ನೂ ಶುರು ಮಾಡಿದೀವಿ ಅನ್ನೋದು ಆಗ್ತಾ ಇದೆ, ಆದ್ರೆ ಸಮಯ ಮುಂದ್ ಹೋಗ್ತಾ ಇದೆ. ನಮ್ಮ ಗುರುಗಳು ಅದೇ ಹೇಳ್ತಾ ಇದ್ರು, ನೀವು ಎಲ್ಲಿ ಸತ್ಸಂಗ ಕೂತ್ರೆ ಗಡಿಯಾರ ಬಿಚ್ಚಿ ಬಂದ್ ಕೂಡ್ರಿ ಅಂತ ಹೇಳಿ. ಯಾಕೆಂದ್ರೆ ಅದೇನ್ ಸಮಯ ನೋಡಂಗಿಲ್ರಿ. ನೀವ್ ಏನಾದ್ರೂ ಕೆಲ್ಸ ಮಾಡ್ರಿ, ಏನಾದ್ರೂ ಮಾಡ್ರಿ, ಮೊಬೈಲ್ ನೀವು ಹೋದಲ್ ತಗೊಂಡ್ ಹೋಗ್ರಿ, ಆನ್ ಮಾಡ್ಕೊಂಡ್ ಕೂತ್ಕೊಳ್ರಿ. ಹಂಗ ಆ ಕಾಲಚಕ್ರದಿಂದ ಹೊರಗಿಟ್ಬಿಟ್ಟಿದ್ರಿ. ಹಂಗೆ ಇಲ್ಲೇನಾಗತ್ತೆ, ಆದ್ರೆ ನಾವೆಲ್ಲ ಕಾಲಚಕ್ರದಿಂದ ಬಂಧನದಲ್ಲಿ ಇರೋದ್ರಿಂದ ಆ ಸಮಯಕ್ಕೆ ಒಂದು ಮಹತ್ವ ಕೊಡ್ಬೇಕು, ಅದಕ್ಕೆ ಇದನ್ ಮಾಡ್ಬೇಕು. ಬಹಳ ಧನ್ಯ ನಮ್ಗೆ, ಎಷ್ಟು ಮಹಾರಾಜರ ಒಂದು ಅಮೃತ ಧಾರೆ ಸುರಿಸ್ತಾ ಇದ್ದೀರಾ. ಅದನ್ನ ಇನ್ನೂ
ಇದು ಮೊದಲನೇ ಶುರು ಆದ್ದು, ಮೊದಲನೇ ಮೆಟ್ಲಲ್ಲಿ ನಿಂತಿದೀವಿ. ಇನ್ನು ಹೋಗ್ತಾ ಹೋಗ್ತಾ ಅಮೃತಧಾರೆಯನ್ನು ಎಲ್ಲರೂ ಸವಿಯೋಣ. ನಮ್ಮ ಈ ಆಖ್ಯಾನಕ್ಕೆ ನಮ್ಮ ಶ್ರೀಮಾತ್ರೆ ಸತ್ಸಂಗದ ವಾಕ್ಯ ಕೇಳ್ಬೇಕು ಅಂತ ಹೇಳಿ 7 ಗಂಟೆಗೆ ಎಲ್ಲ ಮಧ್ಯದಲ್ಲಿ ಮಾತಾಡ್ಬೇಡಿ ಅಮ್ಮ ಪ್ಲೀಸ್. ರೆಕಾರ್ಡಿಂಗ್ ಆಗ್ತಾ ಇದೆ, ಮಾತಾಡ್ಬೇಡಿ. ನಿಮಗೆ ಸದ್ಗುರು ಶ್ರೀ ಮಾತ್ರೆ ಫೌಂಡೇಶನ್ ಪರವಾಗಿ ತಮಗೆ ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸ್ತಾ ಇದ್ವಿ. ಮೊರೆ ಹೊಕ್ಕೆ ಒಂದು ಗುರುಗೀತೆ ಹೇಳ್ತಾರೆ. ಆಯ್ತು. ಮೊರೆ ಹೊಕ್ಕೆ ಸದ್ಗುರುರಾಯ, ದೂರ ಮಾಡೋ ಮೋಹಮಾಯ. ಮೊರೆ ಹೊಕ್ಕೆ ಸದ್ಗುರುರಾಯ, ದೂರ ಮಾಡೋ ಮೋಹಮಾಯ. ದೂರ ಮಾಡೋ ಮೋಹಮಾಯ, ದೂರ ಮಾಡೋ ಮೋಹಮಾಯ. ದೂರ ಮಾಡೋ ಮೋಹಮಾಯ, ದೂರ ಮಾಡೋ ಮೋಹಮಾಯ. ಮೊರೆ ಹೊಕ್ಕೆ ಸದ್ಗುರುರಾಯ, ದೂರ ಮಾಡೋ ಮೋಹಮಾಯ. ಕಾಮಕ್ರೋಧಾರಿಗಳ ಪೀಡ ಇನ್ನುವಾಗ ಗೋಡ ಬೇಡ. ಕಾಮಕ್ರೋಧಾರಿಗಳ ಪೀಡ ಇನ್ನುವಾಗ ಗೋಡ ಬೇಡ. ಇನ್ನುವಾಗ ಗೋಡ ಬೇಡ. ಇನ್ನುವಾಗ ಗೊಡಬೇಡ. ಇನ್ನುವಾಗ ಗೋಡ ಬೇಡ. ಇನ್ನುವಾಗ ಗೊಡಬೇಡ. ಮೊರೆ ಹೊಕ್ಕೆ ಸದ್ಗುರುರಾಯ, ದೂರ ಮಾಡೋ ಮೋಹಮಾಯ. ಕಷ್ಟ ಎಷ್ಟಾದಷ್ಟು ಬರಲಿ, ನಿನ್ನ ಕೃಪೆ ಮಾತ್ರ ಇರಲಿ. ಕಷ್ಟ ಎಷ್ಟಾದಷ್ಟು ಬರಲಿ, ನಿನ್ನ ಕೃಪೆ ಮಾತ್ರ ಇರಲಿ. ನಿನ್ನ ಕೃಪೆ ಮಾತ್ರ ಇರಲಿ. ನಿನ್ನ ದಯೆ ಮಾತ್ರ ಇರಲಿ. ನಿನ್ನ ಕೃಪೆ ಮಾತ್ರ ಇರಲಿ. ನಿನ್ನ ದಯೆ ಮಾತ್ರ ಇರಲಿ. ಮೊರೆ ಹೊಕ್ಕೆ ಸದ್ಗುರುರಾಯ, ದೂರ ಮಾಡೋ ಮೋಹಮಾಯ. ನಿನ್ನ ಪದರಿಗೆ ಬಂದು ಬಿದ್ದೆ, ಇನ್ನು ಮೇಲೆ ನಾನು ಗೆದ್ದೆ. ನಿನ್ನ ಪದರಿಗೆ ಬಂದು ಬಿದ್ದೆ, ಇನ್ನು ಮೇಲೆ ನಾನು ಗೆದ್ದೆ. 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 ಮೊರೆ ಹೊಕ್ಕೆ ಸದ್ಗುರುರಾಯ, ದೂರ ಮಾಡೋ ಮೋಹಮಾಯ. ಮೊರೆ ಹೊಕ್ಕೆ ಸದ್ಗುರುರಾಯ, ದೂರ ಮಾಡೋ ಮೋಹಮಾಯ. ದೂರ ಮಾಡೋ ಮೋಹಮಾಯ. ದೂರ ಮಾಡೋ ಮೋಹಮಾಯ. ಸದ್ಗುರು ಚರಣ ಅನ್ನುತ್ತಾರೆ. ಅಂಟಿ ನಾರಾಯಣ. ನಾರಾಯಣ 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 ನಾರಾಯಣ. ಶ್ರೀ ಕೃಷ್ಣಾರ್ಪಣಮಸ್ತು. ಜೈ ಗುರುದತ್. ಮಹಾರಾಜರೇ, ಪ್ರತಿದಿನ ನಮ್ದು ಸತ್ಸಂಗ 6:45 ಶುರು ಮಾಡ್ತೀವಿ ನಾವು. ಒಂದು 15 ನಿಮಿಷ ಧ್ಯಾನ ಮಾಡ್ತೀವಿ. ಅದಕ್ಕೆ ನೀವು ಬಂದಾಗ ಎಲ್ಲರೂ ಸ್ತಬ್ಧರಾಗ್ಬಿಟ್ಟಿರ್ತಾರೆ. ಅದಕ್ಕೆ ನಾವು ನಿಮ್ ಜೊತೆ ಧ್ಯಾನಕ್ಕೆ ಕೂತೆ ಅವಾಗ. ಹೌದನ್ರಿ, ಯಾಕಂದ್ರೆ ಅವಾಗೇನು ಮಾತಾಡಂಗಿರಲ್ಲ. ಹಂಗ ಇಲ್ಲ, ನಾನು ನಿಮ್ ಜೊತೆ ಕೂತ್ ಬಿಟ್ಟೆ ಅವಾಗ. ಏನ್ರಿ? ಹೌದ್ರಿ, ಹೌದು. ಯಾಕಂದ್ರೆ ಅದೊಂದು 15 ನಿಮಿಷ ಧ್ಯಾನ ಆದ್ಮೇಲೆ ದಿನದ ಒಂದು ಪ್ರವಚನ, ಅದಾದ್ಮೇಲೆ
ಶ್ರೀರಾಮ್ ಜಯರಾಮ್ ಒಂದು ಮಾಲ ಯಾರಾದ್ರೂ ಪ್ರತಿದಿನ ಹೇಳ್ಬೇಕು. ಅದಾದ್ಮೇಲೆ ಒಂದು ಗುರು ಬಗ್ಗೆ ಭಕ್ತಿ ಯಾವ್ದಾದ್ರು ಒಂದು ಭಜನೆ, ಯಾವ್ದಾದ್ರು ಒಂದು ಇಲ್ಲ ಚಿದಂಬರನ ಅಭಂಗ ಹೇಳ್ತಾರೆ, ಎಲ್ಲ ಹೇಳ್ತಾರೆ. ಅದಾದ್ಮೇಲೆ ನಾರಾಯಣದಿಂದ ನಮ್ಮ ಕಾರ್ಯಕ್ರಮ ಸಂಪನ್ನ ಆಗತ್ತೆ ದಿನ. ಇದು ಪ್ರತಿದಿನ ನಡೀತಾ ಇರೋ ಒಂದು ಪದ್ಧತಿ. ಅಂದ್ರೆ ಇದು ನಮ್ಮ ಈಗೇನು ನಾರಾಯಣ ಹೇಳಿದ್ರಲ್ಲ, ಅವ್ರು ನಮ್ಮ ಗುರುಗಳ ಜೊತೆಗಿದ್ದವ್ರು, ಗುರುಗಳ ಜೊತೆಗೆ ಆಟ ಆಡಿ ಬೆಳೆದವ್ರು. ನಮ್ಮ ಗುರುಗಳು ಅವ್ರಿಗೆ ಅಕ್ಕ ಅಕ್ಕ ಅಂತಾನೆ ಕರೀತಾ ಇದ್ರು. ಜೊತೆಗೆ ಹೇಳ್ರಿ ತಾಯಿ, ನೀವೇನೋ ಹೇಳ್ಬೇಕಂತ ಮಾಡಿದ್ರಲ್ಲ, ಈಗ ರಿಕಾರ್ಡಿಂಗ್ ಬಂದಾಗ್ಯದ, ಹೇಳ್ರಿ. ಈಗ ಹೇಳಿ, ರಿಕಾರ್ಡಿಂಗ್ ಬಂದಾಗಿದೆ. ಅವರು ನಮ್ಮ ಆಂಟಿ ಅವರು 28 ವರ್ಷಗಳ ಕಾಲ ಸಾಧನೆ ಮಾಡಿದ್ದಾರೆ. ಅವರು ಹೌದಲ್ರಿ? ನಮ್ ಗುರುಗಳಿಗೆ ಅವ್ರಿಗೆ ಬಹಳ ಹೌದಲ್ರಿ? ನಮ್ಗೆಲ್ಲ ಎಲ್ಲ ಅವರು ಯಾವ್ದು ಲಲಿತಾ ಸಹಸ್ರನಾಮ, ತ್ರಿಶತಿ ಅದೆಲ್ಲವನ್ನು ಅವ್ರು ಕಲ್ತಿದ್ದಾರೆ. ಮತ್ತೆ ಶಂಕರಾಚಾರ್ಯ ವಿರಚಿತ ಯಾವ ಗ್ರಂಥ ಹೇಳ್ರಿ ಅವ್ರ ಅದೆಲ್ಲ ಅವ್ರಿಗೆ ಪಾಠ ಆಗೋಗಿದೆ. ಹೌದ್ರಿ? ನೀವೆಲ್ಲ ಭಾಗ್ಯವಂತರು. ಮೊನ್ನೆ ಶನಿವಾರ ಅವರು ಕಾಲಭೈರವ ಅಷ್ಟಕನ್ ಬಗ್ಗೆ ಹೇಳಿದ್ರು. ಅದಕ್ಕಿಂತ ಹಿಂದೆ ಒಂದು ಆದಿತ್ಯ ಹೃದಯ, ಅವೆಲ್ಲ ಏನು ಅಂತಾನು ಗೊತ್ತೇ ಸಣ್ಣ ಸಣ್ಣದ. ಆದ್ರೆ ಆ ಶಂಕರಾಚಾರ್ಯರು ಬರೆದಿರುವಂತದ್ದು ಎಂತೆಂತ ಗ್ರಂಥಗಳಿದೆ. ಅವ್ರಿಗೆ ಅವ್ರು ನಮ್ ಜೊತೆಗಿದ್ದಾರೆ, ನಮ್ ಪುಣ್ಯ ರೀ. ನಮ್ ಗುರುಗಳು ಹೆಂಗೆ ಹುಡುಕಿ ಇದನ್ ಮಾಡ್ಯಾರ್ರಿ. ಇನ್ನು 7 ಜನ ನಮ್ಮಲ್ಲಿ ಮಿಸ್ ಆಗಿದ್ದಾರೆ, ಅವ್ರಿಲ್ಲ. ನಮ್ ಗುರುಗಳು 10 ಜನದ ಒಂದು ಹಾರ ಮಾಡಿದ್ರು. 10 ಜನ 10 ಮಣಿಗಳನ್ನ ಸೇರ್ಸಿ ಒಂದು ಹಾರ ಮಾಡಿಟ್ಟಿದ್ರು. ಈಗ 3 ಮಣಿಗಳು ಬೆಸ್ಕೊಂಡ್ ಕೂತಿದೆ. ಕೆಲವು ಆ ಕಡೆ ಈ ಕಡೆ ಹೋಗಿದ್ದಾವೆ, ಬರ್ತಾವ ಸ್ವಲ್ಪ ದಿವಸ ಆದ್ಮೇಲೆ ಬರ್ತಾವ. ಸ್ವಲ್ಪ ಹೊರಸಂಚಾರ, ಹೊರಗ್ ಬರ್ಲಿಕ್ಕೆ ಹೋಗಿದಾವೆ, ಬರ್ತಾರೆ. ಹಂಗೆ ಅಂತ ಒಂದು ಇದನ್ನ ಕಟ್ಟಿ, ದಿವ್ಯ ಕೋಟೆಯನ್ನ ಕಟ್ಟಿ ಅವ್ರು ತಮ್ಮ ಕೆಲ್ಸ ಮುಗ್ದಿದೆ, ನಾವ್ ಹೊಂಟ್ತೀವಿ, ನೀವ್ ನೋಡ್ಕೊಂಡ್ರಪ್ಪ ಅಂತ ಹೊಂಟೇಬಿಟ್ರು ಅಂತಾರಿ. ಅಂತ ಇದ್ರೊಳಗೆ ನಾವು ಸಾಧಾರಣ ಇಷ್ಟು ಬಹಳ ಕಡಿಮೆ ಕಾಲದಾಗ 4 ವರ್ಷಗಳ ಮಾತ್ರ ಅವ್ರ ಜೊತೆಗೆ ಇದ್ದಿದ್ದು ನಾವು. ನಮ್ಮ ಆಂಟಿಯವರಂತೂ ಜೊತೆಲೇ ಇದ್ದವ್ರು ಮೊದ್ಲಿಂದನೂ. ಮನೆ ಅಕ್ಕಪಕ್ಕದ ಮನೆಯವ್ರು. ಹಂಗೆ ಎಲ್ಲಾ ತರದ್ದು. ಅಲ್ಲ, ನಿಮ್ಮೆಲ್ಲರ ಒಂದು ಇದ್ರಾಗ ಸೇವಾ ಮಾಡೋ ಭಾಗ್ಯ ನಮ್ಮದು ಆಗ್ಯದ. ನಾವು ಪುಣ್ಯವಂತರಲ್ರಿ. ಇಲ್ಲ, ಅದು ಗುರುನಾಥಂದೇ ಅಲ್ವಾ? ಗುರುನಾಥಂದ ಅದು ದೀಪ ಅವ್ರಿಗೆ ನೀವು ಪರಿಚಯ ಆಗ್ಬೇಕು, ಯಾವ್ದೋ ಸತ್ಸಂಗದ ಮೂಲಕ. ಅವ್ರು ನಿಮ್ದೇನೋ ಇದನ್ ಕಳಿಸ್ತಾ ಇದ್ರು. ಅವಾಗ ಹಂಗೆ ಒಂದ್ ದಿವ್ಸ ಮಾತ್ ಬಂತು, ಯಾಕೆ ಮಹಾರಾಜರನ್ನ ಇಲ್ಲಿ ಕರೆಯೋಣ, ರಂಗರಾವ್ ಮಹಾರಾಜರು ಅಂತ ಕೇಳ್ಲಿಕ್ಕತ್ತೀವಿ, ಅಲ್ಲಿ ಶೇಷಾಚಲದಲ್ಲಿ ನೋಡ್ಲಿಕ್ಕತ್ತೀವಿ, ಇಲ್ಲಿರೋ ನಮ್ಮ ಬಂಧು ಭಗಿನಿಯರಿಗೂ ಯಾಕೆ ನಮ್ದು ಒಂದು ಅಮೃತಧಾರೆ ಸಿಗಬಾರ್ದು? ಯಾಕೆ? ಅದಕ್ಕೋಸ್ಕರ ಏನು ಅದು ಹೇಗ್ ಬಂದಿದೆ ಅಂದ್ರೆ, ಇಬ್ರಿಗೂ ಒಂದೇ ದಿವಸ ಯೋಚನೆ ಬಂದಿದೆ. ನಾ ಈ ಕಡೆ ರೂಮಲ್ಲಿ ಕೂತೀನಿ, ಆ ಕಡೆ ರೂಮಲ್ಲಿ ಅಲ್ಕೋತ, ನಾನು ಹೋಗಿ ಯಾಕೆ ಹಿಂಗ್ ಹೇಳ್ಬೇಕು, ಹೌದ್ರಿ ಅವ್ರನ್ನ ಕರೆಯೋಣ, ಗಡ್ಡಿಯವ್ರನ್ನ. ಅಂದ್ರೆ ಎಲ್ಲ ಅದು ದೈವ ಸಂಕಲ್ಪ. ಅವನ್ ಮನಸ್ಸಿನೊಳಗ ತುಂಬ್ತಾನ ಅವನು. ನಾವು ಆ ದಿಶಾದಲ್ಲಿ ಹೊಂಟಿದ್ವಿ ಅಂದ್ರೆ ಅವನು ಇಲ್ಲಿ ತುಂಬ್ತಾನೆ. ಯಾಕೆಂದ್ರೆ ಇದು ನಮ್ ಗುರುಗಳಿಗೆ ಅದು ಬಹಳ ಆಸೆ ಇತ್ತು, ಮನಾಚಬೋಧ ಮತ್ತೆ ದಾಸಬೋಧ ಇದನ್ ಮಾಡ್ಬೇಕಂತ. ನಿಮ್ಗೆ ಹೇಳ್ದೆ, ನಮ್ಮೊಬ್ರು ಡಾಕ್ಟರ್ ವಿಶ್ವನಾಥ್ ಚಕ್ರವರ್ತಿ ಹತ್ರ ಪುಸ್ತಕ ತಂದು 6 ಬಂಡಲ್ ಮಾಡಿ ಕಳಿಸ್ತಾರ್ರಿ ಅವ್ರು, ಬೈಂಡ್ ಮಾಡಿ ಸಣ್ಣ ಪುಸ್ತಕ. ಆದ್ರೆ ಅದಕ್ಕೆ ಒಂದು ಆ ಶಕ್ತಿ ಬರ್ಬೇಕು. ಅಲ್ಲಿ ತನಕ ಅದೇನು ಪ್ರಯೋಜನ ಇಲ್ಲ, ಸುಮ್ನೆ ಇರ್ತಾವದಷ್ಟೇ ಪುಸ್ತಕಗಳಾಗಿ. ದಿನ ನೋಡೋದು, ನಮಸ್ಕಾರ ಮಾಡೋದಾಗಿರುತ್ತೆ. ಇವತ್ತು ಮತ್ತೆ ಅದು ಅದೃಷ್ಟ ಅವರು ಕಲ್ಪಿಸ್ಕೊಡ್ತಾ ಇರ್ತಾರೆ. ಅವ್ರು ಹೇಳಿದಾರೆ, ನಾವ್ ಹೋದ್ಮೇಲೆ ನೀವ್ ಎಂತೆಂತ ಜನಗಳನ್ನ ಭೇಟಿ ಆಗೋದಿದೆ, ಹೆದರ್ಬೇಡಿ, ಮಾತಾಡಿ ಹೋಗಿ, ಜನಗಳನ್ನ ಕರ್ಕೊಂಡ್ ಬನ್ನಿ, ಮಾತಾಡಿ. ಅವ್ರು ಹೇಳಿದ್ದೇನು, ಹೋಗಿ ರೊಕ್ಕ ಸಂಪಾದಿಸ್ಬೇಡಿ ಜನಗಳ ಹತ್ರ, ಜನಕ್ಕೆ ಸಮಾಧಾನ ಕೊಡಿ. ಜನ ಬಹಳ ನೊಂದು ಬಿಟ್ಟಿದ್ದಾರೆ ಜೀವನದಲ್ಲಿ. ಏನ್ ಮಹಾರಾಜರು ಏನ್ ಹೇಳಿದ್ರು, ನಾವಿಲ್ಲಿ ಸಾಯೋದು ಹೇಳ್ಕೊಡ್ತೀವಿ ಅಂತ ಹೇಳಿ, ಅದೇ ತರ ಇದು ಅದೇ ಶಾಲೆ ರೀ ಅಷ್ಟೇ. ಅವ್ರು ಮಹಾರಾಜ್ ಇದ್ರು ಹಂಗ ಒಂದೇ ಸಲ ಹೇಳಿದ್ರು, ಸಾಯೋ ಶಾಲೆ ಇದೆ ಬರ್ರಿ ಅಂತ ಹೇಳಿ. ನಮ್ಗೆ ಅವ್ರು ಹೇಳಿದ್ರು, ಆನಂದವನ್ನ ಕಲಿಸ್ಕೊಡಿ, ಜನರು ಸುಖ ಆನಂದದಿಂದ ಇರ್ಬೇಕು, ಅದಿದ್ರೆ ಆ ಜೀವನ ಸಾರ್ಥಕ, ಅದನ್ನ ನೀವು ಮಾಡ್ರಪ್ಪ ಅಂತ ಹೇಳಿ ಹೇಳಿದ್ರು. ಏನೋ ದೊಡ್ಡವರ ಆಶೀರ್ವಾದದಿಂದ ನಡೆಸ್ಕೊಂಡ್ ಬಂದಿದೆ. ಅವ್ರನ್ನ ದಿನ ಅವ್ರಿಗೆ ಬೇಡ್ಕೊಳ್ಳೋದಪ್ಪ, ಇವತ್ತಿನ ದಿನದಾಗಿದೆ, ನಿನಗೆ ಅರ್ಪಣೆ ಮಾಡಿದ್ದೀನಿ. ಅದನ್ನು ನಾವು ಹೇಳೋದೇ ಬೇಡ್ರಿ. ಅವ್ರು ಹೇಳಿದ್ದಾರೆ, ಎಲ್ಲಿ ನೀವು ಸತ್ಸಂಗ ನಡೆಸ್ತಾ ಇದ್ದೀರಾ ನಾನು ಅಲ್ಲೇ ಇರ್ತೀನಿ. ಹೇಗ್ ನಾರಾಯಣ ಹೇಳ್ದ, ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಎಲ್ಲಿ ಸತ್ಸಂಗ ನಿಂತ, ಹಂಗೆ ಅವ್ರು ಹೇಳಿದ್ರು, ಪ್ರತಿದಿನ ನಿಮ್ ಉಸಿರಿರೋ ತನಕ ನಡೆಸ್ರಿ ಅಂತ ಹೇಳಿದಾರೆ. ಇನ್ನು ನಡೆಸೋದು ಎಲ್ಲ ಅವ್ರಿಗೆ ಬಿಟ್ಟಿದ್ದು, ನಮ್ ಕೈಲತ್ತು ಏನೂ ಆಗೋದಿಲ್ಲ. ಇದು ಹೆಂಗ ನಾಮದೇವ ಹೇಳ್ದ, ಶತಕೋಟಿ ಅಭಂಗ ರಚಿಸ್ತೀನಿ ಅಂತಂದ್ರೆ, ವಿಠಲ ಹೇಳದ್ನಲ್ಲ,
ನಿಂದ ಆಯುಷ್ಯನೇ ಮುಗಿದೋಗಿತ್ತು, ಏನ್ ಮಾಡ್ತೆ ಅಂದ್ರೆ ನೀನ್ ಬರ್ತಿದ್ದ ಇದೆಯಪ್ಪ, ನಾನೇನ್ ಮಾಡೋದು. ಹಂಗ ನಾವು ಅವ್ರಿಗೆ ಅಪ್ಪ ನೀನ್ ನಡೆಸ್ತಾ ಇದೆಯಾ, ನಾವು ಹೋಗ್ತಾ ಇದೀವಿ ಅಷ್ಟೇ, ಅದನ್ನ ಹೇಳ್ಕೊಂಡು ಇದನ್ನ ಮಾಡ್ತಾ ಇದ್ವಿ ಅಷ್ಟೇ. ಇದನ್ನ ಇಡ್ತಾ ಇದ್ರಿ ಸದ್ಗುರು ಚರಣಾರವಿಂದ ಯಾರಿಗೇನಾದ್ರು ಹೇಳ್ಬೇಕಾ? ಈಗ ಹೇಳಿಲ್ಲ, ಎಲ್ಲಾರು ಹೇಳಿದ್ರು. ಈಗೆಲ್ಲ ಮಾತಾಡಿ ಯಾರ್ಯಾರಿಗೆ ಏನೇನ್ ಹೇಳ್ಬೇಕೋ ಹೇಳಿಪ್ಪ. ಯಾರ್ಯಾರು ಏನೇನ್ ಬೇಕು ಗುರುಗಳಿಗೆ ಅವ್ರ ಮನಸ್ಸಿಗೆ ಬೋಧ ಮಾಡ್ತಾ ಇರೋದು. ಹಂಗಾಗಿ ಮನಸ್ಸನ್ನು ಬಿಚ್ಚಿ ಮಾತಾಡಿ. ಹೌದು, ಅದು ಮನಸ್ಸಿಗೆ ಬೀಗ ಹಾಕ್ಬೇಡಿ, ಈಗ ಮನಸ್ಸು ಬಿಚ್ಚಿ ಮಾತಾಡಿ. ಯಾಕೆಂದ್ರೆ ರೆಕಾರ್ಡಿಂಗ್ ಅಲ್ಲಿ ಇದ್ದಾಗ ಮಾತಾಡಿದ್ರೆ ಏನಾಗುತ್ತೆ, ಅದು ಎಲ್ಲಾರ್ಗು ಅದು ಇದಾಗುತ್ತೆ. ಈಗ ರೆಕಾರ್ಡಿಂಗ್ ನಿಂತ ಮೇಲೆ ಯಾರು ಬೇಕಾದ್ ಅಲ್ಲ, ಮೊನ್ನೆ ರಿಕಾರ್ಡಿಂಗ್ ಆದ್ಮೇಲೆ ರಿಕಾರ್ಡಿಂಗ್ ಒಳಗೆ ಮಾತಾಡಿರಲ್ಲ, ನಮ್ ಮಂದಿ ಎಲ್ಲ ಅದನ್ನೆಲ್ಲ ನಮ್ ಜನರು ನಮ್ ಭಕ್ತರೆಲ್ಲ ಕೇಳ್ಕೊಂಡು ಬಹಳ ಭಾವಿಕರಾಗಿ ಬಿಟ್ಟಾರ. ಎಂತ ಗುರು ಭಕ್ತರಿದ್ದಾರಪ್ಪ ಅಂದ್ ಮೊನ್ನೆ ಸರಿ ನಾವು ರಿಕಾರ್ಡಿಂಗ್ನೊಳಗೆ ಬಂದದದು ತಮ್ಮ ಮನಸ್ಸಿಗೆ ಹೇಳಿದ್ದು. ನಮ್ಮ ಇವ್ರು ನೀವೆಲ್ಲ ಅದೇ ರಿಕಾರ್ಡಿಂಗೇ ಮಾಡಿತ್ತು, ಅದನ್ನ ಬಹಳ ಮಾಡಿತ್ತು. ಹೌದು, ಹೇಳ್ರಿ. ಇಲ್ಲ, ಇವತ್ತೊಂದು ಅಭಂಗ್ ಸತ್ಸಂಗದೊಳಗ ಗುರು ಚಿದಂಬರಪ್ಪನವ್ರು ಒಂದು ಕಥೆ ಹೇಳಿದ್ರು. ಅದ್ರೊಳಗೆ ಒಬ್ಬವನು ಅಂದ್ರೆ ಹಿಂದಿನ ಜನ್ಮದೊಳಗೆ ಅವ ಶ್ರೀಮಂತ ಇರ್ತಾನೆ. ಅವನ ಮನೆಯೊಳಗಿರುವಂತ ಒಬ್ಬವ ಸೇವಕನಿಗೆ ತುಂಬಾ ತ್ರಾಸ್ ಕೊಟ್ಟು ಅವನು ಸತ್ ಹೋಗ್ಬಿಡ್ತಾನ. ಆಮೇಲೆ ಮರು ಜನ್ಮದೊಳಗೆ ಅವ ಎತ್ತಾಗ್ತಾನ ಅವನ ಮನೆಯೊಳಗೆ. ಇವನು ಅದ್ರದ್ ಮಾಲಕ್ ಇರ್ತಾನೆ. ಅವಾಗೆ ಅದು ಎತ್ತು ಅಂದ್ರೆ ಅವ ತ್ರಾಸ್ ಕೊಟ್ಟಿದ್ದಕ್ಕ ಅವ ಎತ್ತಾಗಿ ಬಂದಿರ್ತಾನೆ. ಅವಾಗ ಅವನಿಗೆ ಅದು ಒಂದ್ ಕೆಸರೊಳಗೆ ಸಿಕ್ಕಾಗ ಆ ಎತ್ತಿನ ಹೊಡೆದು ಅದು ಸತ್ ಹೋಗ್ಬಿಡ್ತದೆ. ಅಂದ್ರೆ ಆ ಹಿಂದಿನ ಜನ್ಮದ ಕರ್ಮದೊಳಗೆ ಆ ಕರ್ಮನ ಅನುಭವಿಸ್ಲಿಕ್ಕೆ ಆ ಎತ್ತಾಗಿ ಬಂದವ. ಆದ್ರೆ ಅಂದ್ರೆ ಇವ ಹೊಡೆದಿದ್ದ ಅನ್ನೋದಕ್ಕೆ ಇವನು ಅವನಿಗೆ ಅವನ್ ತ್ರಾಸ್ ಕೊಟ್ಟಿದ್ದ ಅನ್ನೋದಕ್ಕ ಇವನು ಅಲ್ಲಿ ಮಾಲಕಾಗಿ ಆ ಎತ್ತಿಗೆ ಹೊಡೆದ. ಆದ್ರೆ ಎತ್ತಿಗೆ ಹೊಡೆದಾಗ ಇವ ಮತ್ತ ಕರ್ಮ ಕಟ್ಕೊಂಡೋ ಅಥವಾ ಕಟ್ಕೊಳಿಲ್ವೋ? ಈಗ ಹೊಡೆದವನು ಕರ್ಮ ಕಟ್ಕೊಂಡ್ನೋ ಅಥವಾ ಕಟ್ಕೊಳಿಲ್ವೋ? ಅದು ಎತ್ ಸತ್ ಹೋಯ್ತು. ಅದು ಅವ ಕರ್ಮ ಮಾಡಿದ್ದಕ್ಕೆ ಅದು ಎತ್ತಾಗಿ ಬಂತು, ಆಯ್ತು. ಅವನಿಗೆ ಹೊಡೆದ, ಹೊಡೆದಕ್ಕೆ ಮತ್ತೆ ಇವನ್ಗೆ ಮುಂದ್ ಕರ್ಮ ಬಂತು ಅಥವಾ ಏನು ಅಲ್ಲಿಗೆ ಸ್ಟಾಪ್ ಆಯ್ತು? ಏನ್ ಹೇಳಿದ್ರಿ ಗುರುಗಳು? ಗುರುಗಳು ಏನ್ ಹೇಳಿಲ್ಲ, ಕೇಳಿಲ್ಲ ರೀ. ಈಗ ನಾನು ಕೇಳ್ಬೇಕು ಅಂತ ನನಗ ಅನಿಸ್ತು, ಅದಕ್ಕೆ ಕೇಳ್ದೆ. ಅದು ಕರ್ಮ ಸಿದ್ಧಾಂತ ಅಲ್ಲ, ಕರ್ಮ ಸಿದ್ಧಾಂತ ಬಹಳ ಸೂಕ್ಷ್ಮದ ಅದು. ಏನ್ರಿ, ಈಗ ನಾವು ಹೋಗುವತ್ನ ಕಾಲ ಇರುವಿಗಳು ಸಾಯ್ತಾವ, ಅದು ಪಾಪ ಹತ್ತದೋ ಇಲ್ಲೋ ಅಂತನ್ನುವಂಥದ್ದು ತಿಳಿದು ಮಾಡೋ ಕರ್ಮ, ತಿಳಿಲಾರ್ದ ಮಾಡಿದ ಕರ್ಮ ತಂತಾನೆ ಆಗುವಂತ ಎಲ್ಲ ಭಗವತ್ ಪ್ರೇರಣೆಯಿಂದ. ಆಗ ಹೇಳಿದ್ರಲ್ಲ, ಭಗವಂತನ ನಂಬಿಡ್ರಿ, ಪಾಪದ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ್ರಿ, ಪುಣ್ಯದ ಲೆಕ್ಕನೂ ಇಡಬೇಡ್ರಿ ಅಂತ ಹೇಳಿದ್ರಲ್ಲ. ಹಂಗ ನಾವು ಏನ್ ಮಾಡೋದು ಅಂದ್ರೆ ಅದನ್ನೆಲ್ಲ ಅದು ಕರ್ಮ ಸಿದ್ಧಾಂತ, ಅದನ್ನ ಓದಿಕೊಂಡವ್ರಿಗೆ ಗೊತ್ತರಿ. ಅದು ನಾವು ಸಹಜ ಇದ್ದು ಬಿಡುದು ಇಷ್ಟೇ, ಮತ್ತೊಂದಿಲ್ಲ. ಅದ ಹೆಂಗ ಹತ್ತದ ಅವ್ನ್ ಗೊತ್ತಿಲ್ಲ. ಅವ್ನ ಕರ್ಮದ ಪ್ರಕಾರ ಅದ್ರ ಪ್ರಾರಬ್ಧ ಕರ್ಮ ತೀರ್ಸೋ ಸಂಬಂಧ ನೀವು ಹೊಡಿಬೇಕಾಗಿದೆ ಇಷ್ಟೇ, ಮತ್ತೊಂದೇನದು. ಅಂದ್ರೆ ನಾನ್ ಅಂತೀನಿ ಅಂದ್ರೆ ಮತ್ತೆ ರಿಪೀಟ್ ಆಗಿ ಅದ ಹಂಗೆ ಮುಂದುವರ್ಕೊಂಡು ಹೋಗ್ತದೋ ಅಥವಾ ಏನ್ ಅಲ್ಲಿಯೇ ಸ್ಟಾಪ್ ಆಗ್ತದೋ ಅಂತ ಹಿಂಗ ನನ್ ಮನುಷ್ಯನೇ ಬರ್ತ. ಅದಕ್ಕೆ ನಾನ್ ಕೇಳ್ದೆ. ಮೊದಲು ಮಾಡಿದ ಕರ್ಮದ ಇವ್ರ ಗೊತ್ತಿದ್ದು ಹೊಡೆದಿತ್ತಂದ್ರ ಮಾತು ಬೇರೆ. ಇವಾಗೇನು ಗೊತ್ತಿಲ್ಲಲ್ಲ, ಆ ಮಾಡಿದ್ದನ್ನು ಭೋಗಿಸಿದ್ದನ್ನು ಹೊಡೆದಾನ ಅಂದಾಗ ಅದೊಂದ್ ರೀತಿ ಅದೊಂದ್ ಬೇರೆನೆ ಅದರ ವ್ಯವಹಾರ. ಅದು ಮಹಾರಾಜರನ್ನೇ ಕೇಳ್ರಿ, ಅವ್ರನ್ನೇ. ನಮಸ್ಕಾರ. ಇದ್ರೊಳಗ ಅವ ಏನಾಗ್ತದ, ಅವಾಗ ಪಶ್ಚಾತ್ತಾಪ ಆಗ್ತದ್ರಿ. ಅವ ಶರಣ ಹೋಗ್ಬಿಡ್ತಾನ. ವಿಠಾಬಾಯಿಗೆ ಆಕಿಗೆ ಅವಳಿಗೆ ಮಹಾಸ್ವಾಮಿ ಅವಳಿಗೆ ಸೂಕ್ಷ್ಮ ಇದರಿಂದ ಬಂದು ಅವ್ರಿಗೆ ಹಿಂದಿನ ಜನ್ಮದ್ದೆಲ್ಲ ಒಂದು ಆಕಿ ಮುಂದೆ ತಂದ್ ಕೊಡ್ತಾರ. ಅವಾಗ ಆಕಿ ಅವನ್ಗ್ ಹೇಳ್ದಾಗ ಅವಿದ್ದ ಎತ್ತಿದ್ದದ್ದು ಒಂದ್ ಶ್ರೀಮಂತರ ಬ್ರಾಹ್ಮಣ ಕುಟುಂಬ ಒಳಗ ಒಂದ್ ಸಣ್ಣ ಕೂಸಾಗ್ಬಿಡ್ತದ. ಅವಾಗ ಹೇಳ್ತಾಳ, ನೀವ್ ಹೋಗಿ ನೋಡಿ ಬಾ ಅಲ್ಲೇ, ಅದು ಕೂಸಾಗ್ಯದ ಅಂತ ಹೇಳಿ. ಅವಾಗ ಅವ ಹೋಗಿ ಅಲ್ಲಿ ಹೋಗುದಕ್ಕ ಅಲ್ಲಿ ಒಂದು ಬ್ರಾಹ್ಮಣ ಹೆಣ್ಮಗಳು ಇದಾಗಿರ್ತದೆ, ಡೆಲಿವರಿ ಆಗಿರ್ತದೆ, ಒಂದ್ ಕೂಸಾಗ್ಬಿಟ್ಟಿರ್ತದ. ಅದು ಒಂದ್ ವಾರ ಅಲ್ಲೇ ನೋಡ್ಲಿಕ್ಕೆ ಹಿಂಗೆಲ್ಲ ಹೇಳ್ತಾನ. ಅವೇನ್ ಹೇಳಂಗಿಲ್ಲ, ಒಂದ್ ವಾರ ಇಲ್ಲೇ ಇರ್ಬೇಕಂತ ಮಾಡಿ ಅನುಕೂಲ, ಅದ್ ಹೆಸರಿಟ್ಟ ಆಗುತನ ಇರ್ರಿ ಅಂತ ಹೇಳ್ತಾರ. ಅದನ್ನ ಆ ಕೂಸಿನ ಅವ್ರ ಕೈಯಾಗ ಕೊಟ್ ಕೂಡ್ಲೆ ಅದು ಜೋರಾಗಿ ಅಳ್ಳಿಕ್ ಶುರು ಮಾಡ್ತದೆ.
ಅಂತಂದ್ರ ಅವು ಸಣ್ಣ ಕೂಸೊಳಗ ಹಿಂದಿನ ಜನ್ಮದೆಲ್ಲ ಅವಕ್ಕ ನೆನಪಿರ್ತದ ಅಂತ ಹೇಳ್ತಾರಲ್ಲ, ಅವಾಗ ಅವಂಗ ಬಹಳ ಪಶ್ಚಾತ್ತಾಪ ಆಗಿ ಸೀದಾ ವಿಠಾಬಾಯಿ ಹತ್ರ ಬಂದು ಆಕಿಗ್ ಶರಣ ಆಗ್ಬಿಡ್ತಾನ. ನಂದು ಬಹಳ ತಪ್ಪಾಗ್ಯದಂತ ಪಶ್ಚಾತ್ತಾಪದಿಂದ ಶರಣಾಗತಿ ಆಗ್ತಾನಲ್ಲ, ಅವಾಗ ಅವಂಗ ಕರ್ಮ ಇದಾಗಂಗಿಲ್ಲ ಅಂತಂದ್ರ ಪಶ್ಚಾತ್ತಾಪ ಆಗ್ಬಿಡ್ತದ ಅಂತ. ಪಶ್ಚಾತ್ತಾಪದ ಪ್ರಭಾವನೆ ಬಹಳ ಅದ. ಮುಖ್ಯ ಪಾಯಿಜಿ ಅನುತಾಪ ಅಂತ ಏಕನಾಥ್ ಮಹಾರಾಜರು ಅದಕ್ಕೆ ಹೇಳ್ತಾರ, ಪಶ್ಚಾತ್ತಾಪ ಆಗ್ಬೇಕು ನಮಗ. ಏನ್ರ ಪಶ್ಚಾತ್ತಾಪ ಆದಾಗೆ ಅಲ್ಲಿ ಪವಿತ್ರತೆ ಬಂದ್ಬಿಡ್ತದೆ. ಆಯ್ತ್ರಿ. ಆಯ್ತು, ಮತ್ತೆ ಯಾವ್ದಾರು ಇದೆಯಾ ಏನಾದ್ರು ಕೇಳೋರಿದ್ರೆ? ನಮಸ್ಕಾರ ಗುರುಗಳೇ. ಅದೇ ನೀವು ಅದ್ 25 ಶ್ಲೋಕ ಭಕ್ತಿ ಯೋಗದ ಬಗ್ಗೆ ಹೇಳಿದ್ದಾರೆ, ಅದು ಕರ್ಮ ಯೋಗದ ಬಗ್ಗೆ. ಆಮೇಲೆ 125 ಶ್ಲೋಕ ಭಕ್ತಿ ಯೋಗದ ಬಗ್ಗೆ ಹೇಳಿದ್ದಾರೆ. ಮತ್ತೆ ಲಾಸ್ಟ್ 50 ಶ್ಲೋಕ ಇದು ಜ್ಞಾನ ಯೋಗದ ಬಗ್ಗೆ ಹೇಳಿದ್ದಾರೆ ಅಂತ ಹೇಳಿದ್ರಲ್ಲ ಗುರುಗಳೇ. ಅದು ಇವಾಗ ಭಗವದ್ಗೀತೆಯಲ್ಲಿ ಎಲ್ಲ 18 ಅಧ್ಯಾಯ ಇದೆ ಅಲ್ಲ ಗುರುಗಳೇ, ಅದು 3 ವಿಭಾಗ ಮಾಡಿದ್ದಾರೆ. ಮೊದ್ಲೇದ್ 6 ಇದು ಅಧ್ಯಾಯ ಭಕ್ತಿ ಇದು ಕರ್ಮಯೋಗ, ಆಮೇಲೆ 6 ಅಧ್ಯಾಯ ಭಕ್ತಿ ಯೋಗ, 6 ಅಧ್ಯಾಯ ಜ್ಞಾನ ಯೋಗ, ಅದೇ ತರ ಮಾಡಿದ್ದಾರೆ ಸ್ವಾಮಿ ಸಮರ್ಥ. ಹೌದು, ಖುಷಿ ಆಯ್ತು ಗುರುಗಳು ಇವತ್ತು ತಿಳ್ಕೊಂಡು. ಆನಂದ ಆತಿಲ್ರಿ, ಸಾಕು ನಿಮಗೆಲ್ಲರಿಗೂ. ನಾವು ಅಲ್ಲಿ ನಿಮ್ ಪ್ರಶ್ನೆಗೆ ಉತ್ತರ ಕೊಡುವಂತ ಯೋಗ್ಯತೆ ಅವನು ನಾನಲ್ಲ, ಆದ್ರೆ ಒಟ್ಟಿನ ಮೇಲೆ ನಾವು ನೀವುಗಳೆಲ್ಲ ಸದ್ಗುರುವಿಗೆ ಸಂಪೂರ್ಣ ಶರಣಾಗತರಾದೇವು ಅಂದ್ರೆ ಪ್ರಶ್ನೆಗಳೇ ಉದ್ಭವ ಆಗುದಿಲ್ಲ ಅಂತಿಷ್ಟೇ. ಬಹಳ ಸಂತೋಷ ಆಯ್ತಲ್ರಿ ಎಲ್ಲರದು ಹೇಳೋದು. ಏನೇನಿಲ್ಲ, ಏನು ತಪ್ಪಾಗಿಪ್ಪ ತಪ್ಪ ಒಪ್ಪ ತಪ್ಪ ಒಪ್ಪ ಅಲ್ಲಿಕ್ಕೆ ನಮಗ್ ಏನ್ ತಿಳಿದಂತ ನಾವ್ ಅದನ್ನ ಇದು ಮಾಡ್ಲಿಕ್ಕೆ ಬರ್ತದ. ಏನ್ ಇದೊಂದ್ ರೀತಿ ನಮಗ ಅನುಭವ, ಇದೊಂದು ದೃಷ್ಟಾಂತ ಸಿಕ್ಕಂಗಾತಲ್ಲ ನಮಗ. ಈಗ ಏನ್ರಿ ಜೀವನದೊಳಗ ಹಿಂದೆ ಮಾಡಿದ ಕರ್ಮದ ಫಲ ಯಾವ ರೀತಿ ಭೋಗಿಸ್ಬೇಕಾಗ್ತದ, ಆ ಕರ್ಮದ ಫಲ ದಂಡನ ಮಾಡಿದವನಿಗೂ ಪಶ್ಚಾತ್ತಾಪ ಅನ್ನೋದು ಬೇಕಾಗ್ತದ. ಇವೆಲ್ಲ ವಿಚಾರಗಳನ್ನ ತಿಳ್ಕೋತದ ಹೊರತಾಗಿ ತಪ್ಪು ಗಿಪ್ಪು ಏನೂ ತಲೆ ಕೆಡಿಸ್ಕೋಬೇಡ್ರಿ. ತಪ್ಪು ಗಿಪ್ಪು ನಿರ್ಣಯ ಮಾಡೋರು ನಾವು ಅಲ್ಲೇ ಅಲ್ಲ. ಏನ್ರಿ ನಾವು ಎಷ್ಟು ಸಾಧ್ಯದ ಅಷ್ಟು ಸಾಧಕ ಏನ್ ಮಾಡಪ್ಪ ಅಂದ್ರೆ ಪ್ರತಿಯೊಬ್ಬರಿಂದನೂ ಜ್ಞಾನ ಸಂಗ್ರಹ ಮಾಡ್ಕೊತ ಹೋಗ್ಬೇಕಿಷ್ಟೇ ಹೊರತಾಗಿ ಅವ್ರೊಳಗಿನ ತಪ್ಪು ಕಂಡು ಹಿಡಿಯೋದು ಸಾಧಕರ ಲಕ್ಷಣನೂ ಅಲ್ರಿ ಅದು. ಏನ್ ಆ ಒಂದು ಮನೋಭಾವ ಚರ್ಚೆ ಆಗ್ಬೇಕ್ರಿ. ಹೌದೌದು, ಏನ್ ಪ್ರಶ್ನೆನೇ ಇಲ್ಲ. ಎಲ್ಲಿ ತನಕ ಅದು ಸಂವಾದದ ಅಲ್ಲಿ ತನಕ ಚರ್ಚೆ ಆಗ್ಬೇಕು. ವಾದಕ್ಕೆ ಬಿತ್ತು ಅಂದ್ರೆ ಗಪ್ಪ ಆಗ್ಬಿಟ್ಟು ನಮಸ್ಕಾರ ಮಾಡಿ ಹಿಂದ್ ಸರಿದು ಬಿಡ್ಬೇಕು ಇಷ್ಟೇ. ಸಮರ್ಥ ರಾಮದಾಸ್ ಮಹಾರಾಜ್ ಮನಾಸ್ಯ ಶ್ಲೋಕನಾಗ ಅದನ್ನೇ ಹೇಳ್ತಾರೆ, ನಕೋ ವಾದ ಸಂವಾದ. ಹಿಂಗ ಅದ್ ಮುಂದೆಲ್ಲ ಬರ್ತಾವ ಇವ್ ಮನಾಸ್ಯ ಶ್ಲೋಕನಾಗ. ಏನಿಲ್ಲ, ಕೈ ಮುಗಿದು ಕಡಿಕೆ ಆಗಿಬಿಡೋದು ಬಹಳ ಚಲೋ. ಏನ್ರಿ ಬಹಳಷ್ಟು ನಾವು ನಮಗೇನ್ ಪೂರ್ತಿ ತಿಳಿದವ್ರು ಯಾರೂ ಇಲ್ಲ. ಯಾರು ತಿಳಿದಾರಲ್ಲ ಅವ್ರಿಗೆ ಏನೂ ತಿಳಿದಿಲ್ಲ ಅಂತೇಳಿ ಜ್ಞಾನಿಗಳು ನಿರ್ಣಯ ತಗೋತಾರ. ಅದಕ್ಕೆ ನಮಗೇನು ತಿಳಿದಿಲ್ಲ ಅಂತ ಕೈ ಮುಗಿದ ಆದಷ್ಟು ತಿಳ್ಕೊಳ್ಳಿಕ್ಕೆ ಪ್ರತಿಯೊಬ್ಬರಿಂದನೂ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ದತ್ತಾತ್ರೇಯರು 24 ಗುರುಗಳನ್ನ ಮಾಡ್ಕೊಂಡ್ರ ಅಂತ ಹೇಳ್ತಾರೆ. 24 ಇದರಿಂದನೂ ಅವರು ತಿಳ್ಕೊಂಡ್ರು. ಹಂಗ ಸಣ್ಣ ಹುಡುಗರಿಂದನೂ ತಿಳ್ಕೊಬೇಕು, ಮಧ್ಯಮ ವಯಸ್ಸಿನವ್ರು ತಿಳ್ಕೊಬೇಕು, ಅನುಭವಿಗಳನ್ನ ತಿಳ್ಕೊಬೇಕು. ಪ್ರತಿಯೊಂದು ಪ್ರಾಣಿ ಪಕ್ಷಿ ಮೊದಲು ಮಾಡ್ಕೊಂಡು ಎಲ್ಲದರಿಂದನೂ ತಿಳ್ಕೊಬೇಕಾಗಿದ್ದೇ ಸಾಧಕನ ಕೆಲಸದ. ಅದಕ್ಕೆ ಆ ರೀತಿ ಪ್ರೇಮದಿಂದ ನಾವೆಲ್ಲರೂ ಅತ್ಯಂತ ಏನಪ್ಪಾ ಅಂದ್ರೆ ಜ್ಞಾನದ ಸಂಗ್ರಹ ಮಾಡ್ಕೋದು. ಪರಮಾರ್ಥ ಅನ್ನುವಂಥದ್ದು ಪ್ರತಿಯೊಬ್ಬರದಲ್ಲೂ ತುಂಬ್ಯದದು, ಎಲ್ಲ ಕಡೆ ತುಂಬ್ಯದ. ಅದನ್ನು ನಾವು ತಿಳ್ಕೋದೇ ಪರಮಾರ್ಥ ಅನಿಸ್ಕೋತದ. ಅದರೊಳಗಿನ ಒಂದು ಅರ್ಥ ನಾವು ತಿಳ್ಕೊಂಡು ನಾವು ಮುಂದೆ ನಡೆದೇವು ಅಂದ್ರೆ ಪರಮಾರ್ಥದೊಳಗೆ ಒಂದು ಮುಂದಿನ ಮೆಟ್ಲುಗಳು ನಮಗೆ ತಿಳಿತಾವ ಅಂತ ಜ್ಞಾನಿಗಳು ಹೇಳ್ತಾರೆ. ನಾವು ನೀವುಗಳೆಲ್ಲ ಆ ನಿಟ್ಟಿನಾಗ ಮುಂದುವರಿಣ ಅಂತ ಹೇಳ್ಕೊತ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಏನ್ರಿ ಬಂದ್ ಮಾಡೋಣ್ರಿ. ಜೈ ಚಿತ್ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಜೈ ಚಿದಂಬ. ಮತ್ತೆ ಮುಂದಿನ ಗುರುವಾರ ಕೂಡುಣ್ರಿ. ಏನ್ ಆಯ್ತಾಯ್ತು. ಅವ್ರ ಹೆಸರು ಗುರುಗಳ ಹೆಸರು ಶಿವಣ್ಣ ಅಂತ. ಅವ್ರಿಗೆ ಬಹಳ ಆನಂದ ಆಗ್ತಿತ್ತು ನೋಡ್ತಿದ್ದೆ. ಅವ್ರು ಬಹಳ ನಗ್ತಾ ಇದ್ರು. ನೀವ್ ಹೇಳೋ ಬಹಳ ಆನಂದ ಪಡ್ಕೊತಾ ಇದ್ರು. ಅವ್ರು ಎಷ್ಟು ನಗ್ತಾ ಇದ್ರು ಅಂದ್ರೆ ನಾನ್ ಮೊದಲನೇ ಬಾರಿಗೆ ಇಷ್ಟು ಓಪನ್ ಆಗಿ ನಗ್ತಾ ಇರೋದು ನೋಡಿ. ಶಿವಣ್ಣ ಅವ್ರು ಬಹಳ ನಗ್ತಾ ಇದ್ರು. ಅವ್ರಿಗೆ ಬರುತ್ತೆ, ಅನುಭವ ಬರುತ್ತೆ.
ಅಳುನು ಬರ್ತಿತ್ತು, ನಗುನು ಬರ್ತಿತ್ತು, ಎರಡೂ ಬರ್ತಿತ್ತು ನಿಮ್ಗೆ. ಎರಡನ್ನೂ ಅನುಭವಿಸ್ಬೇಕು ಶಿವಣ್ಣ. ಅಲ್ಲ, ಭಾವನೆಗಳು ಹಂಗೇರಿ, ಒಂದು ಕ್ಷಣದಾಗ ಭಾವನೆಗಳು ಬದಲಾವಣೆ ಆಕ್ಕೋತೇ ಇರ್ತಾವ. ಭಾವಿಕರಿಗೆ ಮಾತ್ರ ಅದು ಅರ್ಥ ಆಗ್ತದ. ಭಾವ ಇಲ್ಲಾರ್ದವ್ರಿಗೆ ಯಾವ ಸಂತೋಷನಾಗೂ ನಗು ಬರುದಿಲ್ಲ, ದುಃಖನಾಗೂ ಅಳು ಬರುದಿಲ್ಲ. ಅವ್ರ ಭಾವನೆ ಒಣಗಿ ಹೋಗಿ ಬಿಟ್ಟಿರ್ತದ ಏನ್ರಿ. ಅದಕ್ಕೆ ಭಾವಿಕ ಭಕ್ತರನ್ನ ಯಾಕೆ ಭಗವಂತ ಅವ್ರೇಂತಾರ, ಭಾವೇ ವಿಣ ಭಕ್ತಿ, ಭಕ್ತಿ ವಿಣ ಮುಕ್ತಿ, ಬಳೆ ವಿಣ ಶಕ್ತಿ, ಬೋಲು ನಯೆ ಅಂತ ಜ್ಞಾನೇಶ್ವರಿ ಮೌಲ್ಯರು ಹೇಳ್ಯಾರ. ಭಾವಿಕರ ಕೆಲಸ ಅದ ರೀ ಇದು. ಭಕ್ತಿ ಮಾರ್ಗ ಭಾವಿಕರ ಕೆಲಸ ಅದ. ಭಾವ ತುಂಬೆ ನಾವು ಮುಂದುವರಿಬೇಕಾಗ್ಯದ ಹೊರತಾಗಿ ಆ ಪ್ರಸಂಗದಾಗ ಕಣ್ಣ ನೀರು ಬರಬೇಕು, ಕಂಠನೂ ಇಗಬೇಕು, ಆನಂದನೂ ನಮ್ಮಲ್ಲಿ ಉತ್ಪನ್ನ ಆಗಬೇಕು. ಇವೆಲ್ಲ ಸಹಜ ಆಗಬೇಕು, ತೋರಿಕೆ ಆಗಬಾರ್ದು, ಇಷ್ಟೇ, ಮತ್ತೊಂದೇನಿಲ್ಲ. ನಡೆಯಕ್ಕಿಲ್ಲ, ಎಲ್ಲ ಭಗವಂತನಿಂದ ನಡೀತದ. ಹೌದು, ಖರೆ ಅದ. ಅಲ್ಲ ಮಹಾರಾಜ್ ನಮ್ ಗುರುಗಳು ಸತ್ಸಂಗ ಮಾಡಕ್ ಕೂತಿರ್ತಿದ್ರಲ್ಲ, ಅವಾಗ ಎಲ್ಲ ನಾವ್ ಇದ್ದಿದ್ದ 10 ಜನ ಎಲ್ಲ ಕೂತಿದ್ರು. ಅವ್ರೊಂದು ನಾನೇನ್ ಒಳ್ಳೆ ಸತ್ತ ಹೆಣಕ್ ಪಾಠ ಮಾಡ್ಲಿಕ್ ಬಂದಿನೇನು, ಒಬ್ರು ಮುಖದಲ್ಲಾದ್ರೂ ಒಂದ್ ನಗು ಇಲ್ಲ, ಸತ್ತ ಹೆಣಕ್ ಕೂತಿರಲ್ಲ ಅಂತ ಹಿಂಗನ್ನೋರು. ಯಾಕಂದ್ರೆ ಅದು ನೀವ್ ಹೇಳ್ದಂಗ ಆ ಭಾವ ಬರ್ಬೇಕು, ಭಾವ ಇರ್ಬೇಕು. ಸಮರ್ಥರು ದಾಸೋಹದೊಳಗ ಒಂದು ದುಷಿತ ನಿರೂಪಣೆ ಮಾಡ್ಯಾರ್ರಿ. ಅದ್ರಾಗ ಅವ್ರು ಅಂತಾರ, ಶ್ರೋತೃಗಳಿಗೆ ತುಮ್ಚಾಪೇಕ್ಷ ಪಾಷಾಣ ಗೋಮಟ ಅಂತಾರ, ನಿಮ್ಕಿಂತ ಕಲ್ಲ ಚಲೋ ಅಂತಾರ. ಏನು ತಲೆಗಿರೋ ಪ್ರಪಂಚದ್ದೆಲ್ಲ ಹೊತ್ಕೊಂಡ್ಬಂದ್ ಇಲ್ಲಿ ಕೂತಿರಲ್ಲ ನೀವು, ಅದಕ್ಕಿಲ್ ಬಂದ್ ಕೂತಿದ್ದೀರ ನೀವೇ. ನಿಮ್ಗೆಲ್ಲ ನಾವು ಕ್ಲೀನ್ ಮಾಡೋಣ ಅಂತ ನಾವ್ ಕೂತೀನಿ, ನೀವು ಸತ್ತ ಹೆಣ ಕೂತಿದ್ರಿ ಹೇಳ್ತಿದ್ರು. ಕರೆ ಬಹಳ ಇದ್ರೊಳಗ್ ಬೈಲಿಕ್ಕಿರ್ತಿದ್ರು. ಯಾಕಂದ್ರೆ ಏನಾರು ಕೇಳಿದ್ರೆ ಏನು ಹೇಳಂಗಿಲ್ರಿ, ಸುಮ್ಮ ಕೊಟ್ಟಿರೋದು. ಅವ್ರು ಅದಕ್ಕೆ ಹೇಳ್ತಿದ್ರು, ನಿಮ್ಗೆ ಹೇಳ್ತಾ ಇದೀನೋ, ಏನಾರು ಕಲ್ತಿದಿರೋ ಇಲ್ವೋ, ಏನ್ ಮಾಡ್ತಾ ಇದೀನೋ ಗೊತ್ತಿಲ್ಲ, ಭಾಳ ಬೈತಿದ್ರು. ಅಂದ್ರೆ ಅದೆಲ್ಲ ಈಗ ಅದು ಗೊತ್ತಾಗ್ಲಿಕ್ಕತ್ತಿದ್ದು, ಏನೇನ್ ತಪ್ಪು ಮಾಡ್ತಿದ್ವಿ ನಾವ್ ಅನ್ಕೋತು. ಗೊತ್ತಾಗ್ತದ, ಅದು ಇದ್ದಾಗ ಗೊತ್ತಾಗುದಿಲ್ಲ, ಇದ್ದಾಗ ಕಣ್ಣು ಮುಂದೆ ಇದ್ದಾಗ ಗೊತ್ತಾಗುದಿಲ್ಲ. ಎಲ್ಲಾನು ಹಂಗೆ ಅದರಿ. ಖರೆ ಇದ್ದಾಗೆ ಗೊತ್ತಾಗ್ಬೇಕು ಅದು ಆಕ್ಚುಲಿ. ಅದು ಅಂದಾಗ ಪರಿವರ್ತನೆ ಆಗ್ತದೆ. ಇದ್ದಾಗ ಯಾರನ್ನೂ ಅರ್ಥ ಮಾಡ್ಕೋದಲ್ಲ, ಹೋದ್ಮೇಲೆ ವರ್ಣ ಮಾಡಿದ್ರೆ ಆಗೋದೇನು ಅಂತ ಸಾಮಾನ್ಯರಿಗೆ. ಇಲ್ಲಿ ಸದ್ಗುರುಗಳ ಮಾತು ಬೇರೆ, ಸಾಮಾನ್ಯರನ್ನೇ ಅರ್ಥ ಮಾಡ್ಕೋದಿಲ್ಲ ನಾವು. ಒಳ್ಳೆಯವ್ರನ್ನ ಒಳ್ಳೆಯವ್ರ ಅಂತ ತಿಳ್ಕೋದಿಲ್ಲ, ಅವ್ರಲ್ಲಿ ತಪ್ಪು ಹುಡುಕಾಡ್ಕೋತ ಇದು ಮಾಡೋದು. ಅವ್ರು ಹೋದ್ಮೇಲೆ ಅವ್ರನ್ನ ವರ್ಣ ಮಾಡ್ಕೋತ ಕೂತ್ರೆ ಏನು ಉಪಯೋಗ ಅದ, ಹೌದಲ್ಲ. ಅದಕ್ಕೆ ವರ್ಣ ಮಾಡ್ಬೇಕು, ಒಟ್ಟ ಒಳ್ಳೆಯ ಗುಣಗಳನ್ನು ವರ್ಣ ಮಾಡ್ಬೇಕು. ಎಲ್ಲೆಲ್ಲಿ ಒಳ್ಳೆಯ ಗುಣಗಳು ಅವು ಸದ್ಗುರುಗಳು ಅಲ್ಲಿದ್ದಾರೆ ಅಂತ ತಿಳ್ಕೊರಿ ಅಂತಾರೆ ಸಮರ್ಥರು. ಎಲ್ಲೆಲ್ಲಿ ಒಳ್ಳೆಯ ಗುಣ ಅವ ಅಲ್ಲೆಲ್ಲಿ ಸದ್ಗುರುನ ಅಧಿಷ್ಠಾನದ ಅಂತ ತಿಳ್ಕೊರಿ ಅಂತಾರೆ. ಅದಕ್ಕೆ ಅದು ಒಳ್ಳೆಯ ಗುಣ. ಹೇಳ್ತೀವಿ, ಬರೀ ಅಭಂಗ ಹೇಳ್ತೀವಿ, ಅದ್ರ ಅರ್ಥ ತಿಳ್ಕೊಂಡ್ರೆ ಇನ್ನೊಂದಿಷ್ಟು ನೆನಪು ಬರ್ತದ. ಹಿಂಗಿಂಗಲ್ಲ ಒಂದೊಂದು ಲೈನಿಂದ ಅರ್ಥ ಅಂತ ಹೇಳಿ. ಈಗ ನೀವು ಮನಾತಿ ಶ್ಲೋಕದಾಗ 2 ಶ್ಲೋಕ ಹೇಳಿದ್ರಿ, ಅದ್ರ ಅರ್ಥ ನಮ್ಗೆ ಏನು ಗೊತ್ತಿದ್ದಿದ್ದಿಲ್ಲ. ಅದ್ರ ಅರ್ಥ ತಿಳ್ಕೊಂಡ್ಮೇಲೆ ಅದ್ರದ್ದು ಇನ್ನೊಂದಿಷ್ಟು ಭಾವನೆಯಿಂದ ನಾವು ಅದನ್ನ ಅಭಂಗ ಹೇಳ್ಬಹುದಲ್ಲ ಅಂತ. ಹೌದೌದು, ಅರ್ಥ ಆದಾಗೆ ಪರಮಾರ್ಥ ರೀ ಅದು. ಪರಮಾರ್ಥ ಯಾವಾಗ ಆಗ್ತದ ಅಂದ್ರ ಅರ್ಥ ಆದಾಗ ಪರಮಾರ್ಥ ಆಗ್ತದ. ಅರ್ಥ ಇಲ್ದ ಮಾಡೋದಕ್ಕೆ ಅದ ಏನ್ರಿ, ಅದಕ್ಕೆ ಅರ್ಥನೇ ಅದು ವ್ಯರ್ಥ. ಅದು ಅರ್ಥ ಇಲ್ದ ಏನೇ ಮಾಡಿದ್ರು ಅದು ವ್ಯರ್ಥ. ಅರ್ಥ ಮಾಡ್ಕೊಂಡು ಮಾಡಿದ್ದೇ ಪರಮಾರ್ಥ. ಅದು ಮನಸ್ಸಿಗೆ ಆನಂದ ಕೊಡ್ತದೆ. ಅದಕ್ಕೆ ಇವನ್ನೆಲ್ಲ ಯಾಕೆ ನಾವು ಅರ್ಥ ಹೇಳೋದಂದ್ರೆ, ಇವು ಅನುವತ್ನ್ಯಾಗ ಅದಕ್ಕೆ ಶ್ರವಣ ಮಾಡಿದ್ದು ನಮಗೆ ಎಚ್ಚರ ಮಾಡ್ತದೆ, ಅದು ಒಳಗೆ ತುಂಬಿ ಬರ್ತದೆ. ಈಗ 1 ಶ್ಲೋಕ, ಇವತ್ತು 2 ಶ್ಲೋಕ ನಾವು ಇದು ಹೇಳಿದೆವು. ಈ 2 ಶ್ಲೋಕ ನೀವು ಅನುವತ್ನ್ಯಾಗಿದ್ರೆ ಅರ್ಥ ನಿಮ್ಮ ಕಣ್ಣು ಮುಂದೆ ಬಂದ್ಬಿಡ್ತದೆ. ಆವಾಗ ನಿಮ್ಮ ಭಾವ ಒಂದು ರೀತಿ ವಿಶೇಷ ಜಾಗೃತಿಯಾಗಿ ಭಗವಂತನ ಕಡೆ ಒಲವು ಹೆಚ್ಚಾಗಿಬಿಡ್ತದೆ. ಅದಕ್ಕೆ ಇವನ ದಾಸಬೋಧ ಆಗಲಿ, ಮನಾಚ ಶ್ಲೋಕ ಆಗಲಿ, ಮಹಾತ್ಮರ ಯಾವುದೇ ಗ್ರಂಥಗಳನ್ನು ನಾವು ಅದನ್ನ ಅರ್ಥ ವಿವರಣ ನಮಗೆ ಎಷ್ಟಾಗಿ ತಿಳಿವಲ್ಲಕ್ಕ, ನಾವು ತಿಳಿದದ್ದು ಹೇಳುವಂಗಿಲ್ಲ. ಸದ್ಗುರುಗಳು ಒಳಗೆ ಕೂತು ಹೇಳಿಸ್ತಿರ್ತಾರ ಅನ್ನೋ ಭಾವ ಇಟ್ಟುಕೊಂಡು ಅವ್ರ ಮೇಲೆ ಪೂರ್ಣ ಸರ್ವಾರ್ಪಣ ಮಾಡಿ ನಾವು ಹೇಳಿಕತ್ತೇವಂದ್ರೆ ಅದು ಸದ್ಗುರು ವಾಣಿ ಇರ್ತದೆ. ಅಂದಾಗ ಅದನ್ನ ಶ್ರವಣ ನಾವು ಮಾಡ್ಕೋಬೇಕಾಗ್ತದೆ. ಇವತ್ತು ನಾವು ವಕ್ತಾರ ನಾವು ಇವತ್ತು ಹೇಳಿಕತ್ತೇವಂದ್ರೆ ನಾನು ನನ್ನ ಮೊಬೈಲ್ನಾಗ ರೆಕಾರ್ಡಿಂಗ್ ಮಾಡ್ಕೊಂಡಿರ್ತೀನಿ ರೀ ನಾನು. ಯಾಕಂದ್ರೆ ನಾ ಹೇಳಿದ್ದನ್ನೇ ನಾ ಕೇಳ್ತೀನಿ. ಯಾಕೆ ಕೇಳ್ತನಂದ್ರೆ ನನಗೇ ಗೊತ್ತಾರದ ವಿಷಯ ಸದ್ಗುರುಗಳು ಅವತ್ತು ನುಡಿಸಿರ್ತಾರ ಅದನ್ನ. ಅದಕ್ಕೆ ಈ ಭಾವ ಇಟ್ಕೊಂಡೇ ಮುಂದುವರಿದ್ರೆ ಅರ್ಥ ಮಾಡ್ಕೋಬೇಕು. ಅರ್ಥನೇ ಇಂಪಾರ್ಟೆಂಟ್. ಅದೇ ಲಾಭ ನಮಗೆ ಇವತ್ತು ಮನಾಚ ಶ್ಲೋಕದ ಅರ್ಥದ ಸಿಗ್ಲಿಕ್ಕತ್ತಲ್ರಿ. ಶೇಷಾಚಲ ಸತ್ಸಂಗದೊಳಗೆ ದಾಸಬೋಧದ ಪ್ರವಚನ ನಡೆದದ. ಅಭಂಗ ಸತ್ಸಂಗದೊಳಗೆ ರಾಜಾರಾಮ್ ಮಹಾರಾಜರ ಅಭಂಗ ಸತ್ಸಂಗ ನಡೆದದ. ಮಂಗಳವಾರ ಬುಧವಾರ 3 ದಿವಸ ನನಗೆ ಈ ಸೇವಾ ಆ ಸದ್ಗುರುನಾಥ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು
ಒದಗಿಸಿಕೊಟ್ಟಾರ. ನಿಮ್ಮಂತೆಲ್ಲ ಭಾವಿಕ ಭಕ್ತರನ್ನು ಒದಗಿಸಿಕೊಟ್ಟಾರ. ಖರೆ ನನಗೆಲ್ಲ ಅನಿಸ್ತದ, ನನ್ನ ಜೀವನ ಧನ್ಯ ಅಂತ ಅನಿಸ್ತದ ನೋಡ್ರಿ ಹೇಳ್ಬೇಕಂತ. ಗುರುಗಳ ನಾನೊಂದು ಅನುಭವ ಹೇಳ್ಬೇಕಂತ ಮಾಡಿದೆ, ಒಂದ್ 2 ನಿಮಿಷ ಅಷ್ಟೇ. ಹೇಳ್ರಿ. ಅಂದ್ರ ಈಗ 1 ವರ್ಷದಿಂದ ನನಗಿದ ಮನಾಚ ಶ್ಲೋಕ, ನಾ ಹುಬ್ಳಿ ಒಳಗಿದ್ದೆ. 1 ವರ್ಷದಿಂದ ನನಗದ ಕೇಳ್ತಿದ್ದೆ ಇದ್ರೊಳಗ ಯೂಟ್ಯೂಬ್ ನಾಗ ಹಚ್ಕೊಂಡು. ಬಟ್ ಅದ್ರದ್ದು ಅಷ್ಟ ಗೊತ್ತಿರ್ಲಿಲ್ಲ, ಮರಾಠಿ ಅಷ್ಟ ಬರುದಿಲ್ಲ ಅವಾಗ, ಇನ್ನೂ ಏನೋ ತಿಳಿತಿದ್ದಿದ್ದಿಲ್ಲ. ಈಗ ಇಲ್ಲಿ ಬೆಂಗಳೂರಿಗೆ ಬಂದ 8 ತಿಂಗಳ ಶಿಫ್ಟ್ ಆತು. ಮೊನ್ನೆ ಒಂದ್ ವಾರದಿಂದ ನಾ ದೀಪಾಗ ಅಂದಿದ್ದೆ, ನಾ ಹಿಂಗ್ ಮನಾಚ ಶ್ಲೋಕ ನನಗ ಅರ್ಥ ತಿಳ್ಕೊಬೇಕಾಗ್ಯದ, ಹೆಂಗ್ ಮಾಡ್ಬೇಕು ಅಂತ ಹೇಳಿ. ಅವಳು ಇಮಿಡಿಯೇಟ್ ಆಗಿ ಅಲ್ಲಿ ಫೋನ್ ಮಾಡಿ ಒಬ್ರಿಗೆ ಅಲ್ಲಿಂದ ಗುರುಗಳದ್ದು ದತ್ತಾವಧೂತರದ್ದು ಸೈನ್ ಮಾಡಿಸಿ 2 ಬುಕ್ ತರಿಸಿದ್ರು, ತಮ್ಗೊಂದು ನನಗೂ ಒಂದ್. ಅಂದ್ರೆ ಸ್ವಾಮಿ ಹೆಂಗ ಎಲ್ಲಾ ಪ್ಲಾನ್ ಮಾಡ್ತಾನಂದ್ರೆ ಜಸ್ಟ್ ಆಕಿ ಮುಂದೆ ನಾ ಹೇಳಿದ್ದೆ ನಂಗೆ ಹಿಂಗ್ ತಿಳ್ಕೊಬೇಕಾಗಿರಂತ. ಇಮಿಡಿಯೇಟ್ ಆಕಿ ಬುಕ್ ತರಿಸ್ಕೊಟ್ಲು ನನಗ. ಆಮೇಲೆ ಮತ್ತೆ ಮರ್ದಿವ್ಸ 2 ದಿವ್ಸ ಬಿಟ್ಟು ಹೇಳಿದ್ಲು, ಇಲ್ಲ ಗುರುಗಳು ಮನಾಚ ಶ್ಲೋಕದನೇ ಅರ್ಥ ಹೇಳಿಗತ್ತಾರ ಅಂತ ಹೇಳಿ. ಅಂದ್ರ ಸ್ವಾಮಿ ಎಲ್ಲಾ ಎಷ್ಟು ಮೊದ್ಲೇ ಪ್ಲಾನ್ ಮಾಡ್ತಾನ ತಿಳ್ಕೊಬೇಕನ್ನೋದೊಂದು ಬಹಳ ವಿಶೇಷದ. ಅದೊಂದ್ ರೀತಿ ವಿಶೇಷದ. ಮಹಾಸ್ವಾಮಿ ಒಂದು ಕೃಪಾ ಅನ್ನುವಂಥದ್ದು ನಮ್ಮ ಮನಸ್ಸಿನಾಗ ಮನಿ ಧರಾವೇತೆ ಹೋತೆ ಅಂತಾರ ಸಮರ್ಥರು. ನೀ ನನ್ನ ನಂಬಿ ಬಿಟ್ಟಿ ಅಂದ್ರೆ ನೀ ಮನಸ್ಸಿನಾಗ ಏನು ಮಾಡಿ ಅದು ಆಗ್ತದ ನೋಡಪ್ಪ ಅಂತಾರ. ಹಂಗ ನಾವು ಅವನ ಸಂಬಂಧ ನಮ್ಮ ಸುಖ ಬಿಟ್ಟು ಅವನಿಗಾಗಿ ಬದುಕಿದೇವೆ ಅಂದ್ರೆ ನಾವು ಇಚ್ಛಾ ಮಾಡಿದ್ದು ಆಗ್ಲಿಕ್ಕೆ ಬೇಕ್ರಿ. ವಿಘ್ನ ಅವಗೇಸಿ ನಾಶೋ ನಿಜಾತಿ ಅಂತಾರ. ಬರುವಂತ ವಿಘ್ನ ಬರೋಕ್ಕಿಂತ ಮೊದಲೇ ಕಡಿಕ್ ಮಾಡ್ತಂತಾರ. ಕೃಪಾ ಕೇಲಿಯ ರಘುನಾಥಾನೇ ಪ್ರಚೀತಿ ಐತಿ ಅಂತ ಒಂದು ಕೃಪಾ ಆತು ಅಂದ್ರೆ ಅವ್ನು ತನ್ನ ಸ್ವರೂಪನೇ ನಮಗೆ ಸಾಕ್ಷಾತ್ಕಾರ ಮಾಡಿಸಿ ತೋರಿಸ್ತಾನಂತಾರ. ಅದಕ್ಕೆ ನಿಮ್ಮ ಇಚ್ಛಾದಾಗಿತ್ತಂತೆ ಅವರೆಲ್ಲ ಅಂದ್ರೆ ಓದಿದ್ರಾಗ ದಾಸಬೋಧ ಬಗ್ಗೆ ಹೇಳ್ರಿ ಅಂದ್ರು. ನನ್ನ ಮನಸ್ಸಿನಾಗ ಮನಾಚ ಶ್ಲೋಕದ ಬಗ್ಗೆ ಹೇಳ್ಬೇಕು ಅನ್ನೋದಿತ್ತು. ನಾ ಅಂದೆ ಮನಾಚ ಶ್ಲೋಕದ ಬಗ್ಗೆ ಹೇಳ್ಬೇಕಂತ ನನಗೂ ಅದ, ಅದನ್ನು ಹೇಳೋನು ನಂತರ ದಾಸಬೋಧನು ಹೇಳೋಣ್ರಿ ಅಂತ ಹೇಳಿ ಅಂದೆ. ಅದ್ರ ಹಿಂದೆ ಎಲ್ಲ ಹಿಂಗೆ ಇಷ್ಟೆಲ್ಲ ಒಂದು ಸೂತ್ರ ಇರ್ತದ ನೋಡ್ರಿ. ಇವತ್ತು ನಮಗೂ ಆನಂದ ಆತು, ನಿಮಗೂ ಆನಂದ ಆತು, ಹೌದಲ್ರಿ? ಇದೇ ಮತ್ತು ಭಕ್ತಿ ಮಾರ್ಗದ ಮಹತ್ವನೇ ಇದೆ. ಅದ ಸ್ವಾಮಿ ಎಲ್ಲಾರು ಜೋಡಿಸ್ತಾನ, ಎಲ್ಲಾನು ಜೋಡಿಸ್ತಾನ. ಏನು ಸಂಬಂಧ ಇಲ್ಲ, ನಮ್ಮ ಸಂಪ್ರದಾಯದವರೇ ಬೇಕು, ನಮ್ ಭಕ್ತ ಏನು ಸಂಬಂಧ ಇಲ್ರಿ. ಜಗತ್ನ್ಯಾಗ ಯಾರನ್ನಾದ್ರೂ ತಂದು ಮುಂದೆ ನಿಂದ್ರಿಸಿ ಅದನ್ನ ಹೇಳಿಸ್ತಾನೆ, ಯಾರ ಮುಖಾಂತರ ಏನ್ರಿ. ಅಂತ ವಿಶಾಲ ಭಾವ ನಮ್ಮಲ್ಲಿ ಬೇಕು. ವಿಶಾಲ ಭಾವ ಬೇಕು. ಎಲ್ಲರಿಂದನೂ ತಿಳ್ಕೋಬೇಕು ಅನ್ನುವಂಥ ಮೊದಲ ಅಂತ ಒಂದು ಕೇಳುವ ಒಂದು ಪ್ರವೃತ್ತಿ ನಮ್ಮಲ್ಲಿ, ಅಂತ ಒಂದು ಇದು ಬೇಕು ನಮಗೆ. ತಿಳ್ಕೋಬೇಕನ್ನುವಂಥದ್ದು ಒಳಗೊಂದು ಅಂತ ಒಂದು ಜಿಜ್ಞಾಸತ್ತು ಬೇಕು ನಮಗೆ. ಪ್ರೇಮ್ ಬೇಕು. ಅದಕ್ಕೆ ಪ್ರೇಮ್ ಇತ್ತು ಅಂದ್ರೆ ಅಲ್ಲಿ ಭಗವಂತ ಇದ್ದೇ ಇದ್ದಾನೆ. ಯಾಕಂದ್ರೆ ಭಗವಂತನ ಸ್ವರೂಪನೇ ಪ್ರೇಮ ಸ್ವರೂಪ ಅದ. ಅದನ್ನ ಏಕನಾಥ್ ಮಹಾರಾಜರಂತಾರ, ಏಕಾಜನಾರ್ಧನಿ ಪ್ರೇಮ ಅತಿ ಗೋಡ ಅನುಭವಿ ಸುರವಾಡ ಜಾಣತಿ. ಅನುಭವಿಗಳಿಗೆ ಮಾತ್ರ ಆ ಪ್ರೇಮದ ಒಂದು ರುಚಿ ಗೊತ್ತಾಗ್ತದೆ, ಉಳುಕಿದವ್ರಿಗೆ ಅದೇನು ಗೊತ್ತಾಗ್ತದೆ. ಆ ಮಹಾಸ್ವಾಮಿ ಅವನಂತಲ್ಲಿ ಇರುವಂಥ ಪ್ರೇಮ ಎಂಥ ನಿಷ್ಕಲ್ಮಶ ಪ್ರೇಮದ. ನೀವು ಸಂಕಲ್ಪ ಮಾಡಿದ್ರಿ, ನಮ್ಮನ್ನು ಮುಂದೆ ತಂದು ನಿಂದ್ರಿಸಿದ್ರಿ. ಮತ್ತೆ ಇದಕ್ಕಿಂತ ಹೆಚ್ಚಿನ ಪ್ರಚಿತಿ ಏನು ಬೇಕು ಹೇಳ್ರಿ, ಹೌದಲ್ರಿ? ಇಲ್ಲ, ನಮ್ ದೀಪ ಮತ್ತು ಪ್ರಸಾದ ಅವ್ರ ಇದೆಲ್ಲ ಅವ್ರು ಮಾಡಿದ್ದ ಇದಕ್ಕೆ ನಮಗೂ ಎಲ್ಲ ಇದು ಸಿಗ್ಲಿಗತ್ತದ. ಯಾರ ಮುಖಾಂತರ ಸ್ವಾಮಿ ಯಾರನ್ನ ನಿಮಿತ್ತನ್ ಮಾಡ್ತಾನ. ಹೌದೌದು, ಖರೆ ಅದ. ಇಲ್ಲಿಕ ನಮಗ ನಿಮಗ ಎಲ್ಲಿ ಪರಿಚಯನೇ ಇಲ್ಲ, ಏನು ಸಂಬಂಧ ಇಲ್ಲ. ಖರೆ ಆದ್ರೂ ಸಂಬಂಧ ಜೋಡಿಸಿದ್ ನೋಡ್ರಿ ಮಹಾಸ್ವಾಮಿ. ಹೌದು. ಯಾರ್ಯಾರು ಎಲ್ಲೆಲ್ಲೋ ಇದ್ವಿ, ಯಾರ್ಯಾರಿಗೆ ಏನೇನು ಸಂಬಂಧ ಇಲ್ಲ. ಎಲ್ಲಿ ನಮ್ಮ ರಂಗರಾವ್ ಮಹಾರಾಜರ ಬಗ್ಗೆ ಯಾರಿಗ್ ಗೊತ್ತಿತ್ತು ಹೇಳ್ರಿ? ಇವೆಲ್ಲ ಈ ಅಭಂಗ ಸತ್ಸಂಗದಿಂದ ಇದರಿಂದ ನಮ್ಮ ಮಹಾರಾಜರ ಒಂದು ನನ್ನ ಉದ್ದೇಶನೇ ಎಷ್ಟೇ, ನನ್ನ ಒಳಗ್ ಕೂತವ್ರು ಅವರೇ, ನುಡಿಸೋರು ಅವರೇ, ನನ್ನ ಗುರುವಿನ ಕೀರ್ತಿ ಜಗತ್ತಿನ ತುಂಬಾ ಬೆಳಗಬೇಕು ಅನ್ನುವಂತ ಒಂದು ಆಸೆ ಇಟ್ಕೊಂಡು ನಾ ಸೇವಾ ಮಾಡಾವ. ಮತ್ತದು ಇವತ್ತೆಲ್ಲ ಫಲಪ್ರದ ಆಗ್ಲಿಕ್ಕತ್ತದಲ್ಲ, ಹೌದಲ್ರಿ? ನೋಡಿ, ಶೇಷಾಚಲ ಸತ್ಸಂಗ ಶುರು ಆಗಿ 2 ವರ್ಷ ಆಯ್ತ್ರಿ. ಆ ಶೇಷಾಚಲ ಸತ್ಸಂಗದಲ್ಲಿ ವಿಶ್ವನಾಥ್ ಅವ್ರ ಫೋಟೋ ಕಳಿಸ್ತಿದ್ರು, ಅದಕ್ಕೆಲ್ಲ ಅದನ್ನ ಹಾಕ್ಬಿಟ್ಟು ಕಳಿಸೋದು. ಅವಾಗ ನಿಮ್ದು ಫೋಟೋ ಬರ್ತಿತ್ತು, ನಿಮ್ದು ಹೆಸರು ಬರ್ತಿತ್ತು, ಅದ ಟೈಪ್ ಮಾಡ್ತಿದ್ರು. ಅಂದ್ರೆ ಯಾವಾಗ್ಲೂ ಸಂಕಲ್ಪ ಆಗೋಗಿದೆ. ವಿಶ್ವನಾಥ್ ಚಕ್ರವರ್ತಿ ಮಹಾರಾಜರಿಗೆ ಹೇಳಿದ್ ಅವ್ರು ಫೋಟೋ ಕಳಿಸ್ತಂದ್ರ ಅವ್ರು. ನಾ ಫೋಟೋ ಕಳಿಸ್ತೀನಿ, ಖರೆ ನನ್ನ ಗುರುವಿನ ಜೊತೆ ಇದ್ದದ್ದು ಕಳಿಸ್ತೀನಿ, ನನ್ನ ಗುರುವಿನ ಕೀರ್ತಿ ಬೆಳಿಬೇಕನ್ನೋ ಉದ್ದೇಶಕ್ಕಾಗಿ ನಾನು ಇದನ್ನ ಕಳಿಸ್ಲಿಕ್ಕತ್ತನ್ರಿ ಅಂತೇಳಿ ಅವ್ರಿಗೆ ಹೇಳಿದ್ದೆ. ಅಂದ್ರೆ ಉದ್ದೇಶ ಅದೇ ಅದ. ಒಬ್ಬ ಶಿಷ್ಯನ ಒಂದು ಅಂತಃಕರಣದೊಳಗ ಇಂಥ ಒಬ್ಬ ಬ್ರಹ್ಮಜ್ಞಾನಿ ನಮಗಾಗಿ ಅವತಾರ ತೊಟ್ಕೊಂಡು ಬಂದಲ್ಲ, ಅವ್ ಜಗತ್ತಿಗೂ ಗೊತ್ತಾಗ್ಲಿ, ಅವನ್ ತತ್ವ ಗೊತ್ತಾಗ್ಲಿ ಅನ್ನುವಂತ ಅಪೇಕ್ಷೆ ಏನದಲ್ಲ, ಇದು ಶಿಷ್ಯನ ಧರ್ಮದ ಅಂತಾರ.
ಆ ಧರ್ಮ ನಾವು ಪಾಲಿಸಲೇಬೇಕು. ಇವತ್ತಿನ ನೀವು ಇಷ್ಟೆಲ್ಲ ಶ್ರಮ ಪಡ್ಲಿಕ್ಕತ್ರಿ, ಮುಖ್ಯ ಉದ್ದೇಶ ಸದ್ಗುರುಗಳ ಒಂದು ತತ್ವಗಳು, ಸದ್ಗುರುಗಳ ಒಂದು ಇದು ಜಗತ್ತಿಗೆ ಗೊತ್ತಾಗಲಿ ಅನ್ನುವಂತ ಉದ್ದೇಶನೇ ಇಲ್ಲ. ಇದು ಶಿಷ್ಯನಂತಲೇ ನಿಷ್ಠಾವಂತ ಭಾವ ಭಕ್ತಾಚ ಸ್ವಧರ್ಮ ಅಂತ ಏನ್ರಿ, ಅದು ತುಕಾರ ಮಹಾರಾಜರು ಅಂತಾರೆ. ಇದು ನಮ್ಮ ಧರ್ಮದ ಇದು. आमची प्रतिज्ञा ऐसी काही न मागणे ಶಿಷ್ಯಾಶಿ ಅಂತ ಸಮರ್ಥ ಅಂತಾರ. ನಮ್ಮ ಪ್ರತಿಜ್ಞೆ ಅದ, ನಾವು ಯಾರಂತಲ್ಲಿ ಏನೂ ಕೇಳುದಿಲ್ಲ. ಆಪಣ ಮಾಗೆ ಜಗದೀಶಾಚಿ ಭಜತ ಜಾವೆ, ನಮ್ಮ ಉತ್ತರೋತ್ತರ ಭಗವಂತರ ಭಕ್ತಿ ಮಾಡ್ರಪ್ಪ ಅಂತೇಳಿ ಅವ್ರು ಏನೂ ಕೇಳಾರ್ದ ಕೈ ಮುಗಿದು ಕೇಳ್ಯಾರ. ಮತ್ ನಾವ್ ಇಷ್ಟರೇ ಮಾಡ್ಲಿಲ್ಲ ಅಂದ್ರೆ ಹಂಗೆ ವಿಶ್ವನಾಥ್ ಚಕ್ರವರ್ತಿಯವರು ಇದಕ್ಕೆ ಕೊಪ್ಪುಗಟ್ಟಿಗೆ ಬಂದಾರ್ರಿ. ಬಂದಿದ್ರಲ್ರಿ, ಅವ್ರು ಬಂದು ನನ್ನ ಪ್ರವಚನ ಅಲ್ಲೇ ಕೇಳಿದ್ರಿ ಅವರು. ಯಾಕೆಂದ್ರೆ ಎಲ್ಲ ಅವ್ರೊಂದು ಫೋಟೋ ಅಲ್ಲಿಂದ ವಿಡಿಯೋ ತೋರಿಸಿದ್ರು. ಹೌದೌದು, ಯಾವ ಸ್ಥಳ ಗೊತ್ತಿಲ್ಲ, ಅದು ಗುರುಗಳ ಹೆಸರು ಎಲ್ಲ ಹೇಳ್ತಾ ಇದ್ರು. ವಿಡಿಯೋ ಸಮಾಧಿ ಎಲ್ಲ ತೋರಿಸ್ತಾ ಇದ್ರು. ಇಂಥದ್ದು ಇದು ಹೌದೌದು, ಅದು ನಾನೇ ಮಾಡಿದ್ದು ವಿಡಿಯೋ ರೀ. ಅದು ನಾನೇ ಮೊಬೈಲ್ನಾಗ ಮಾಡಿದ್ದೆ ಅದು. ಅವ್ರ ಎದುರಿಗೆ ಅವ್ರ ಎದುರಿಗೆ ದಾಸಬೋಧ ಮೇಲೆ ಪ್ರವಚನ ನಾ ಮಾಡಿದಾಗ ಅಲ್ಲೇ ಎದ್ ನಿಂತ ಹೇಳಿದ್ರು ಅವ್ರು, ಶಂಕರಣ್ಣವರ ನೀವು ನಮ್ಮ ಆನ್ಲೈನ್ ಮೇಲೆ ದಾಸಬೋಧ ಬಗ್ಗೆ ನೀವು ಹೇಳಬೇಕು ಅಂತ. ಫೋನ್ ಮಾಡಿ ತೋರಿಸಿದ್ರ ಜಾಗನ, ಗುರುಗಳದ್ದು ಸಮಾಧಿ ಎಲ್ಲ ತೋರಿಸಿ ಹೌದೌದು ಹೇಳಿದ್ರು. ಅವ್ರು ಒಂದೇ ಪ್ರವಚನದಾಗ ಕಂಡು ಹಿಡಿದ್ರು ಅವ್ರು, ಇವ್ರಂತಲ್ಲಿ ಸಮರ್ಥರ ಒಂದು ಕೃಪಾದಿಂದ ದಾಸಬೋಧ ಇವ್ರು ಹೇಳಿಕತ್ತಾರ ಅಂತ ಹೇಳಿ ಆನ್ಲೈನ್ ಮೇಲೆ ಅವ್ರ ಪ್ರವಚನ ಅವಾಗೇ ಶುರು ಮಾಡಿದ್ರಿ 2 ವರ್ಷದಿಂದ ನಮ್ಮಲ್ಲಿ ಬಂದಿದ್ರು. ಬಂದಿದ್ರು, ಹೌದೌದು. ಮಹಾರಾಜರು ಅವತ್ತೇ ಕೃಪಾ ತೋರಿಸ್ಬಿಟ್ಟಿದ್ರು. ಹೌದೌದು, ಬರ್ತೀನಿ ನಾನು ಅಂತ ಹೇಳ್ಬಿಟ್ಟಿದ್ರು. ಹೌದೌದು, ನಮ್ಗೆ ಅರ್ಥ ಆಗಿರ್ಲಿಲ್ಲ, ಅರ್ಥ ಆಗಿರ್ಲಿಲ್ಲ. ಹೌದೌದು, ಸಮಯ ಕಾಯ್ತಾ ಇತ್ತು ಖರೆ ಖರೆ. ಹಂಗಾಗಿ ಅದು ನಮಸ್ಕಾರ 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 ನಮಸ್ಕಾರ. ಜಯ ಜಯ ರಘುವೀರ ಸಮರ್ಥ. ಬಂದ್ ಮಾಡೋಣ್ರಿ. ಆಯ್ತು, ಬಂದ್ ಮಾಡಿ.